ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಸತ್ಯವೇದದ ವಾಕ್ಯವು ದೇವರ ಆತ್ಮನಿಂದ ಅನುಗ್ರಹಿಸಲ್ಪಟ್ಟಿದೆ ಎಂಬುದಾಗಿ ಓದುತ್ತೇವಲ್ಲ ದೇವರೇ. ದೇವರ ಆತ್ಮನೇ, ನೀವು ಈಗ ನಮ್ಮೊಂದಿಗೆ ಮಾತನಾಡಿರಿ. ನಿಮ್ಮ ವಾಕ್ಯವನ್ನು ತೆಗೆದು ನಮಗೆ ಹಂಚಿಕೊಡಿ. ಕರ್ತನೇ, ನಿಮ್ಮ ವಾಕ್ಯವು ನಮ್ಮಲ್ಲಿ ಕ್ರಿಯೆ ಮಾಡಲಿ. ನಿಮ್ಮ ನಿಕ್ಷೇಪವನ್ನು ನಮ್ಮ ಮಧ್ಯದಲ್ಲಿ ಕೊಡಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ, ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಾಲೆಲೂಯ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 9ನೆಯ ವಾಕ್ಯ. ಅವನ ಮಕ್ಕಳಾದ ಈಸಾಕ್ ಇಷ್ಮಾಯೇಲರು ಹಿತ್ತಿಯನಾದ ಚೋಹಾರನ ಮಗ ಎಫ್ರೋನನ ಭೂಮಿಯಲ್ಲಿರುವ ಮಕ್ಬಲೇಬ ಗವಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಅದು ಮಮ್ರೆಗೆ ಪೂರ್ವ ದಿಕ್ಕಿನಲ್ಲಿರುವುದು. ಈ ವಾಕ್ಯವನ್ನು ಓದುವಾಗ ಈ ವಾಕ್ಯದಿಂದ ದೇವರು ಕೆಲವು ಕಾರ್ಯಗಳನ್ನು ತಿಳಿಸಿದರು. ಅದನ್ನೇ ನಾವು ಇಂದು ಸ್ವಲ್ಪ ಸಮಯ ಧ್ಯಾನಿಸಲಿದ್ದೇವೆ. ಈ ಇಷ್ಮಾಯೇಲನು ಹಾಗೂ ಈಸಾಕನು ತೆಗೆದುಕೊಂಡು ಅಬ್ರಹಾಮನನ್ನು ಸಮಾಧಿ ಮಾಡಿದರು ಎಂಬುದಾಗಿ ನೋಡುತ್ತೇವೆ. ಸಾಮಾನ್ಯವಾಗಿ ಮನುಷ್ಯರಾದ ನಮ್ಮೆಲ್ಲರಿಗೂ ಕೂಡ ಜೀವಿಸುವಾಗ ಅನೇಕ ಆಸೆಗಳಿರುತ್ತದೆ, ಅನೇಕ ಕಾರ್ಯಗಳಿರುತ್ತದೆ. ಆ ನಂತರವಾಗಿ ಆ ಆಸೆ ಡಿಫರ್ ಆಗುತ್ತಲೇ ಹೋಗುತ್ತದೆ. ಓದುವಂತಹ ಸಮಯದಲ್ಲಿ ಚೆನ್ನಾಗಿ ಓದಬೇಕು ಎಂದು ಹೇಳುತ್ತಾರೆ, ಆಗಲೇ ಭವಿಷ್ಯ ಎಂದು ಹೇಳುತ್ತಾರೆ. ಓದಿ ಮುಗಿಸಿದ ನಂತರವಾಗಿ ಹೇಳುತ್ತಾರೆ, ಒಂದು ಕೆಲಸ ಇಲ್ಲ ಅಂದರೆ ನಡುಬೀದಿಯಲ್ಲಿ ನಿಲ್ಲುತ್ತೀಯಾ ಎಂದು. ಒಂದು ಒಳ್ಳೆಯ ಕೆಲಸ ಸಿಕ್ಕಿದ ಕೂಡಲೇ ಹೇಗಾದರೂ ಮದುವೆ ಮಾಡಿಸಬೇಕು, ಇಲ್ಲಾಂದರೆ ಸಂಪೂರ್ಣ ಕುಟುಂಬ ಆಗಲ್ಲ ಎಂದು ಹೇಳುತ್ತಾರೆ. ಮದುವೆ ಆದ ನಂತರವಾಗಿ ಒಂದು ಮಗು ಹುಟ್ಟಲಿಲ್ಲ ಅಂದರೆ ಅದು ಕೂಡ ಒಂದು ದೊಡ್ಡ ಹೋರಾಟವಾಗಿರುತ್ತದೆ. ಆಮೇಲೆ ಮಗು ಹುಟ್ಟಿದ ನಂತರವಾಗಿ ಮತ್ತೆ ಆ ಸೈಕಲ್ ಸ್ಟಾರ್ಟ್ ಆಗುತ್ತದೆ. ಅವನು ಚೆನ್ನಾಗಿ ಓದಬೇಕು, ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಮಗು ಹುಟ್ಟಬೇಕೆಂಬುದಾಗಿ ಈ ರೀತಿ ನಮ್ಮ ಆಸೆಗಳು ಸೈಕಲ್ ಆಗುತ್ತಲೇ ಇರುತ್ತದೆ. ಆದರೆ ಕಡೆಯದಾಗಿ ಇರುವಂಥ ಆಸೆ ಏನೆಂಬುದಾಗಿ ನೋಡುವುದಾದರೆ, ಎಲ್ಲರಿಗೂ ಕೂಡ ಇರುವಂಥ ಆಸೆ, ಸಾಮಾನ್ಯವಾಗಿ ಮನುಷ್ಯರಿಗೆ ಇದು ಯಾವುದೇ ದೇಶದಲ್ಲೂ ಕೂಡ ಡಿಫರ್ ಆಗಲ್ಲ, ಎಲ್ಲ ದೇಶದಲ್ಲೂ ಕೂಡ ಇದೆ. ಏನೆಂದರೆ, ಈ ಲೋಕದ ಓಟವನ್ನು ನಾವು ಓಡಿ ಮುಗಿಸುವಾಗ ನಮ್ಮ ಮಕ್ಕಳು ನಮ್ಮೊಂದಿಗೆ ಇರಬೇಕು, ಅವರನ್ನು ಕಡೆಯದಾಗಿ ಒಂದು ಸಾರಿ ನೋಡಬೇಕು, ಇಲ್ಲ ಅವರು ನಮ್ಮೊಂದಿಗೆ ಇದ್ದು ಈ ಕಡೆಯ ದಿನಗಳಲ್ಲಿ ನಮ್ಮನ್ನು ಗಮನಿಸಬೇಕು ಎನ್ನುವಂಥದ್ದು ಎಲ್ಲರಿಗೂ ಕೂಡ ಇರುವಂತಹ ಒಂದು ಕಡೆಯ ಆಸೆ. ಅದು ಈಗ ಸ್ವಲ್ಪ ಸ್ವಲ್ಪವಾಗಿ ಈ ಕಾಲದಲ್ಲಿ, ಅದು ಮಕ್ಕಳು ಓದಿ ಹೊರದೇಶಕ್ಕೆ ಹೋದ ನಂತರವಾಗಿ ಎಕ್ಸ್ಪೆಕ್ಟೇಷನ್ ಎಲ್ಲ ಕಡಿಮೆ ಆಗುತ್ತಲೇ ಇದೆ. ಮಕ್ಕಳಿಗೂ ಕೂಡ ಅದರ ಕುರಿತಾಗಿ ಆಸೆ ಇಲ್ಲ. ಈಗ ಈ ಅಬ್ರಹಾಮನ ಪ್ರಕಾರವಾಗಿ ಅವರನ್ನು ಸಮಾಧಿ ಮಾಡಿದಂಥ ಇಬ್ಬರು ಮಕ್ಕಳ ಕುರಿತಾಗಿ ನಾವು ಇಂದು ನೋಡಲಿದ್ದೇವೆ. ಯಾತಕ್ಕಾಗಿ ಹೇಳುತ್ತೇನೆ ಅಂದರೆ, ಇಂದು ಇರುವಂತಹ ಕಾಲಘಟ್ಟದಲ್ಲಿ ನಮ್ಮೆಲ್ಲರಿಗೂ ಕೂಡ ಇರುವಂತಹ ಒಂದು ಆಲೋಚನೆ, ನಮ್ಮ ಕಡೆಯ ಕಾಲದ ಕುರಿತಾದ ಒಂದು ಆಲೋಚನೆ. ಈಗ ನಾವು ದೇವರು ಬರಲಿದ್ದಾರೆ, ಕಡೆಯ ಕಾಲ ಎಂಬುದಾಗಿ ಮಾತನಾಡುತ್ತೇವೆ. ಇನ್ನೊಂದು ಕಡೆಯ ಕಾಲ ಕೂಡ ಇದೆ, ಅವರವರ ಕಡೆಯ ಕಾಲ. ಅವರಿಗೆ 70 ವರ್ಷವೋ 80 ವರ್ಷವೋ ಅವರ ಕಡೆಯ ಕಾಲ ಇದೆ. ಈಗ ಕಡೆಯ ಕಾಲದ ಕುರಿತಾದ ಒಂದು ಭಯ. ನಾನು ನನ್ನ ತಾಯಿಯನ್ನು ಕಡೆಯದಾಗಿ ಗಮನಿಸಿಕೊಳ್ಳುತ್ತಾ ಇರುವಾಗ ನನಗೆ ಒಂದು ವಾಕ್ಯದಲ್ಲಿ ದೇವರು ಮಾತನಾಡಿದರು. ಅವರನ್ನು ಕಡೆಯದಾಗಿ ಕೆಲವು ದಿನಗಳು ಗಮನಿಸಿಕೊಳ್ಳುತ್ತಾ ಇರುವಾಗ ನೀವು ನನಗೆ ಸಾಕ್ಷಿಗಳಾಗಿರುತ್ತೀರಿ ಎಂಬುದಾಗಿ ದೇವರು ಹೇಳಿದ್ದಾರೆ ಅಲ್ವಾ. ಆ ಸಾಕ್ಷಿಯನ್ನು ನಾವು ಬರೀ ಸ್ಪಿರಿಚುವಲ್ ಆಗಿ ಮಾತ್ರ ತೆಗೆದುಕೊಳ್ಳುತ್ತೇವೆ ಅಲ್ವಾ. ದೇವರು ಹೇಳುತ್ತಾರೆ, ಜೀವಿಸುವಾಗ ಮಾತ್ರ ಸಾಕ್ಷಿ ಅಲ್ಲ, ನಾವು ಸಾಯುವಾಗಲೂ ಕೂಡ ಇನ್ನೊಬ್ಬರಿಗೆ ನಾವು ಸಾಕ್ಷಿಯಾಗಿರಬೇಕು. ಆ ಸಾಯುವಂತ ವಿಷಯ ಕೂಡ, ಮರಣ ಎನ್ನುವಂಥದ್ದು ನಮ್ಮ ಪ್ರಕಾರ ಯಾವುದೋ ಒಂದು ತಪ್ಪಾದಂತ ವಿಷಯವಾಗಿದೆ. ಮರಣ ಎನ್ನುವಂಥದ್ದು ಒಳ್ಳೆಯ ವಿಷಯವೇ. ಕರ್ತನು ನಮ್ಮನ್ನು ಇಲ್ಲಿಂದ ಪ್ರಮೋಟ್ ಮಾಡಿ ಕರ್ಕೊಂಡು ಹೋಗಿ ಏನ್ ಮಾಡುತ್ತಾರೆ, ರೆಸ್ಟ್ ಇನ್ ಪೀಸ್ ಎಂದು ಹೇಳುತ್ತೇವೆ, ಒಂದು ಆಶೀರ್ವಾದದ ಸ್ಥಳಕ್ಕೆ ಕರ್ಕೊಂಡು ಹೋಗುತ್ತಾರೆ. ಅದನ್ನು ನಾವು ಇಂದು ಸ್ವಲ್ಪ, ನಮಗೆ ಗೊತ್ತಿದೆ ಭೂಮಿಯನ್ನು ಅವರು ಬಿಟ್ಟು ಹೋಗುವಾಗ ಸ್ವಲ್ಪ ಕಷ್ಟ ಎಂಬುದಾಗಿ ಜೊತೆಗಿರುವಂತ ನಮಗೆ ಗೊತ್ತಿದೆ. ಆದರೆ ಅವರು ಒಳ್ಳೆಯ ಸ್ಥಳಕ್ಕೆ ಹೋಗಿದ್ದಾರೆ. ಆಗ ದೇವರು ಹೇಳಿದರು, ಅದನ್ನು ನೋಡುತ್ತಾ ಇರುವಾಗ ದೇವರು ತಿಳಿಸಿದರು, ಒಬ್ಬರ ಅಂತಿಮ ಕಾಲ, ಕಡೆಯ ಕಾಲವು ಕೂಡ ಇನ್ನೊಬ್ಬರ ಮುಂದೆ ಹೇಗೆ ಇರಬೇಕು, ಸಾಕ್ಷಿಯಾಗಿರಬೇಕು. ಅವರು ಸಾಯುವಾಗಲೂ ಕೂಡ ಇನ್ನೊಬ್ಬರು ನೋಡುವವರು ಅಂದುಕೊಳ್ಳಬೇಕು, ಈ ರೀತಿಯಾಗಿ ನನಗೆ ಏನು ಬರಬೇಕು, ಮರಣ ಬರಬೇಕು. ಭೂಮಿಯನ್ನು ಬಿಟ್ಟು ಹೋಗುವಾಗ ನಾನು ಈ ರೀತಿಯಾಗಿ ಬಿಟ್ಟು ಹೋಗಬೇಕು ಎಂಬುದಾಗಿ. ಕೆಲವು ದೇವಭಕ್ತರ ಮರಣದ ಕುರಿತಾಗಿ ಕೇಳಲ್ಪಟ್ಟಾಗ ಅವರು ಪ್ರಸಂಗ ಮಾಡಿ ಬಂದು ಕೂತಾಗ, ಅಂದರೆ ಮೆಸೇಜ್ ಅನ್ನು ಮುಗಿಸಿ ಚೇರಲ್ಲಿ ಬಂದು ಕೂತಿದ್ದಾರೆ, ಕಡೆಯ ಪ್ರಾರ್ಥನೆ ಬಂದು ಮಾಡಿ ಎಂಬುದಾಗಿ ಆ ಸೇವಕರನ್ನು ಪಾಸ್ಟರ್ ಕರೆಯುತ್ತಾರೆ. ಅಯ್ಯ ಬನ್ನಿ ಎಂದು. ಅವರು ಹಾಗೆ ಕರ್ತನಲ್ಲಿ ನಿದ್ರೆ ಮಾಡಿದ್ದಾರೆ. ಎಷ್ಟು ಶ್ರೇಷ್ಠವಾದಂತಹ ಒಂದು ಅಂತ್ಯ ನೋಡಿರಿ. ಇದು ದೊಡ್ಡ ಆಶೀರ್ವಾದ. ಒಬ್ಬ ದೇವ ಸೇವಕರ ಕುರಿತಾಗಿ ಕೇಳಲ್ಪಟ್ಟೆ, ಅವರು ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಡ್ರೆಸ್ ಅನ್ನು ಹಾಕಿಕೊಂಡು ಮನೆಯ ಆವರಣದಲ್ಲಿ, ಅಂದರೆ ಆ ಸೋಫಾ ಇರುವಂತಹ ಜಾಗದಲ್ಲಿ ಹಾಗೆ ಕೈ ಕಟ್ಟಿಕೊಂಡು ಮಲ್ಕೊಂಡ್ರಂತೆ.
ಅವರು ಮಲಗಿಕೊಂಡ ನಂತರ ಕಾಫಿ ಕೊಡೋಣ ಎಂಬುದಾಗಿ ವೈಫ್ ಹೋಗುತ್ತಾರಂತೆ. ಅವರು ಕರ್ತನ ರಾಜ್ಯದಲ್ಲಿ ನಿದ್ರೆ ಮಾಡಿದ್ದಾರೆ. ಈ ರೀತಿಯಾಗಿ ಭೂಮಿಯನ್ನು ಬಿಟ್ಟು ಹೋಗುವಂಥದ್ದು ಕೂಡ ಹೇಗೆ ಇದೆ? ಒಂದು ಸಾಕ್ಷಿಯಾಗಿ ಕೆಲವರು ನಮ್ಮನ್ನು ಬಿಟ್ಟು ಹೋಗುವಾಗ ಕಷ್ಟವಾಗಿರುತ್ತದೆ. ಅಯ್ಯಯ್ಯೋ, ಅಂತ್ಯ ಈ ರೀತಿಯಾಗಿರುತ್ತದಾ? ಮರಣ ಇಷ್ಟು ಕಷ್ಟವಾಗಿರುತ್ತದಾ? ಅವರ ಪಾಡುಗಳನ್ನು ನೋಡುತ್ತೇವೆ. ನಾವೇನೆಂದುಕೊಳ್ಳುತ್ತೇವೆ? ಈ ರೀತಿಯಾದಂತಹ ಮರಣ ನಮಗೆ ಬರಬಾರದೆಂಬುದಾಗಿ ಅಂದುಕೊಳ್ಳುತ್ತೇವೆ. ಇದು ಒಂದು ರೀತಿಯಾದಂತಹ ಸಾಕ್ಷಿ. ಆದರೆ ಅಬ್ರಹಾಮನನ್ನು ನೋಡುವಾಗ ಅವನ ಮರಣದಲ್ಲಿ ಬಹಳ ಮುಖ್ಯವಾದಂತಹ ಕಾರ್ಯವನ್ನು ದೇವರು ನಮಗೆ ತಿಳಿಸುತ್ತಾರೆ. ನಾನು ಓದುತ್ತಾ ಇರುವಾಗ ನನಗೆ ತಿಳಿಸಿದ್ದನ್ನು ನಿಮಗೆ ಹೇಳುತ್ತೇನೆ. ಅಬ್ರಹಾಮನಿಗೆ ಅನೇಕ ಉಪಪತ್ನಿಯರು ಮಕ್ಕಳು ಇದ್ದರು. ಆದರೆ ಇವರೆಲ್ಲರನ್ನು ಕೂಡ ಅವ್ರು ಏನ್ ಮಾಡುತ್ತಾರೆ? ತನ್ನ ಉಪಪತ್ನಿಯರ ಮಕ್ಕಳಿಗೆ ಕೆಲವು ಸೊತ್ತುಗಳನ್ನು ದಾನ ಮಾಡಿ ತಾನು ಇನ್ನು ಜೀವದಿಂದಿರುವಾಗ ಅವರನ್ನು ತನ್ನ ಮಗನಾದ ಈಸಾಕನ ಬಳಿಯಿಂದ ಪೂರ್ವ ದಿಕ್ಕಿನಲ್ಲಿರುವ ಕೇದೆಮ್ ದೇಶಕ್ಕೆ ಕಳುಹಿಸಿದನು. ಆಗಲೇ ಮಕ್ಕಳನ್ನು ಕಳುಹಿಸುತ್ತಾರೆ, ಉಪಪತ್ನಿಯರ ಮಕ್ಕಳನ್ನು ಕಳುಹಿಸುತ್ತಾರೆ, ಸೊತ್ತುಗಳನ್ನು ಕೊಟ್ಟು ಕಳುಹಿಸುತ್ತಾರೆ. ಒಂದು ಗ್ರೂಪಿಗೆ ಏನು ಮಾಡುತ್ತಾರೆ? ಸೊತ್ತುಗಳನ್ನು ಕೊಟ್ಟು ಕಳುಹಿಸುತ್ತಾರೆ. ಇದು ಒಂದು ರೀತಿಯಾಗಿ ನಮ್ಮ ಮಕ್ಕಳನ್ನು ಬೆಳೆಸುವುದಕ್ಕೆ ಒಂದು ಗುರುತು. ನಾವು ಅನೇಕ ಕಾರ್ಯಗಳನ್ನು ನಮ್ಮ ಮಕ್ಕಳಿಗೆ ಕೊಡುತ್ತೇವೆ. ಅನೇಕ ಕಾರ್ಯಗಳನ್ನು ನಮ್ಮ ಮಕ್ಕಳಿಗೆ ಇನ್ನು ಹೇಳಬೇಕು ಅಂದರೆ ಭಾರತದಲ್ಲಿರುವಂತಹ ಪೇರೆಂಟ್ಸ್ ಹಾಗೆ, ಅಂದರೆ ಏಷ್ಯಾ ಖಂಡದಲ್ಲಿರುವಂತಹ, ಅದರಲ್ಲೂ ಇಂಡಿಯಾದ ಪೇರೆಂಟ್ಸ್ ಇದ್ದ ಹಾಗೆ ಮಕ್ಕಳಿಗಾಗಿ ಜೀವಿಸುವವರು ಬಹಳ ಕಮ್ಮಿ. ನೀವು ಹೊರದೇಶಕ್ಕೆ ಹೋಗುವುದಾದ್ರೆ 15-16 ವರ್ಷವಾದ ನಂತರ ಮಕ್ಕಳೇನ್ ಮಾಡಲ್ಲ, ಬಹುತೇಕ ಜೊತೆಗಿರುವುದಿಲ್ಲ. 18 ವರ್ಷವಾದ ನಂತರ ಅವರ ಲೈಫನ್ನು ಅವರೇ ನೋಡಿಕೊಳ್ಳುತ್ತಾರೆ. ಅವರು ಹಾಗೆ ಆಗಿದ್ದಾರೆ, ಇತ್ತವರು ಕೂಡ ಹಾಗೆ ಆಗಿದ್ದಾರೆ. ಮಕ್ಕಳು ಜೊತೆಗಿರಬೇಕೆಂಬುದಾಗಿ ಅವ್ರಿಗೂ ಇಲ್ಲ. ಅವರು ವರ್ಷಕ್ಕೆ ಒಂದು ಸಾರಿ ಮದರ್ಸ್ ಡೇಗೆ ಬಂದು ನೋಡುತ್ತಾರೆ, ಫಾದರ್ಸ್ ಡೇಗೆ ಅಪ್ಪನನ್ನು ಬಂದು ನೋಡುತ್ತಾರೆ. ಈ ಮದರ್ಸ್ ಡೇ ಫಾದರ್ಸ್ ಡೇ ಎಲ್ಲ ಅದಕ್ಕಾಗಿಯೇ ಬಂತು. ವರ್ಷಕ್ಕೆ ಒಂದು ಸಾರಿ ಆದರೂ ಅವ್ರಿಗೆ ಏನ್ ಮಾಡಬೇಕು, ನೋಡಬೇಕು ಎಂಬುದಕ್ಕಾಗಿ ಆ ಫಾದರ್ಸ್ ಡೇ ಮದರ್ಸ್ ಡೇ ಬಂತು. ಆದರೆ ನಮ್ಮ ಇಂಡಿಯಾದ ಪೇರೆಂಟ್ಸ್ ಅನ್ನು ನೋಡುವಾಗ ನಾವು ಅಧಿಕವಾಗಿ ನಮ್ಮ ಮಕ್ಕಳ ಕುರಿತಾಗಿ ನಾವು ಕೆಲವು ಕಾರ್ಯಗಳನ್ನು ನೋಡುತ್ತೇವೆ. ನಮ್ಮ ಜೀವಿತದಲ್ಲಿ ಸಂಪಾದಿಸುವುದೆಲ್ಲ ಬಹುತೇಕ ಯಾರಿಗೆ ಹೋಗುತ್ತದೆ? ಅದು ಈ ಕಾಲದಲ್ಲಿ ಫೀಸು, ಸ್ಕೂಲು ಎಲ್ಲದಕ್ಕೂ ಕೂಡ ನಾವು ಖರ್ಚು ಮಾಡುತ್ತೇವೆ. ಅವರಿಗೆ ಬೇಕಾದದ್ದೆಲ್ಲವನ್ನು ಕೂಡ ಕೊಟ್ಟು ನಾವು ನೋಡಿಕೊಳ್ಳುತ್ತೇವೆ. ಆದರೆ ಇವರೆಲ್ಲರೂ ಕೂಡ ಕಡೆಯ ತನಕ ಬಂದು ನಿಲ್ಲುತ್ತಾರಾ? ಇವರೆಲ್ಲರೂ ಕೂಡ ನಮ್ಮನ್ನು ಕಡೆಯ ತನಕ ಬಂದು ನೋಡುತ್ತಾರೆ ಎಂಬುದಾಗಿ ನಾವು ನೋಡುವುದಾದರೆ ಬಹುತೇಕ ಸಮಯದಲ್ಲಿ ನಮ್ಮಿಂದ ತೆಗೆದುಕೊಂಡು ಹೋಗುವಂತಹ ಮಕ್ಕಳು ಮತ್ತೆ ಬಂದು ನಮ್ಮನ್ನು ನೋಡುತ್ತಾರೆ ಎನ್ನುವಂಥದ್ದು ಅಸಾಧಾರಣವಾದಂತಹ ಕೆಲಸವಾಗಿದೆ. ಇದೇ ಇಂದು ಕಡೆಯ ಕಾಲದಲ್ಲಿ ಅನೇಕ ಹೆತ್ತವರು, ಮುಂಚೆ ಎಲ್ಲ ಈಗ ಇರುವಂತಹ ಹೆತ್ತವರು ಸ್ವಲ್ಪ ಬುದ್ಧಿವಂತರಾಗಿ ಮಾರ್ಪಟ್ಟಿದ್ದಾರೆ. ಯಾಕಂದರೆ ಸೊತ್ತುಗಳನ್ನು, ಆಸ್ತಿಯನ್ನು ಬರೆಯುವಾಗ ಹೇಗೆ ಬರೆಯುತ್ತಾರೆ ಅಂದರೆ ನನ್ನ ನಂತರವಾಗಿ ಎಂಬುದಾಗಿ ಬರೆಯುತ್ತಾರೆ. ಈಗ 30 ವರ್ಷದ ಹಿಂದೆ ಹಾಗೆ ಬರೆಯುತ್ತಿರಲಿಲ್ಲ. ಕಡೆಯದಾಗಿ ಇರುವಾಗಲೇ ಏನ್ ಮಾಡುತ್ತಾ ಇದ್ದರು? ಎಲ್ಲವನ್ನು ಕೂಡ ಮಕ್ಕಳಿಗೆ ಹಂಚಿಕೊಡುತ್ತಾ ಇದ್ದರು. ಅದು ಅವರಿಗೆ ಒಂದು ಅಕೇಶನ್ ಇದ್ದ ಹಾಗೆ ಎಲ್ಲವನ್ನು ಕೂಡ ಸಂತೋಷವಾಗಿ ಕೊಡುತ್ತಿದ್ದರು. ಹಂಚಿಕೊಟ್ಟ ನಂತರವಾಗಿ ಕತೆ ಮುಗಿಯಿತು. ಆನಂತರ ಅವರನ್ನು ಯಾರು ಕೂಡ ನೋಡುವುದಕ್ಕೆ ಹೋಗುವುದೇ ಇಲ್ಲ. ಆನಂತರವಾಗಿ ಹೇಗೆ ಇರಬೇಕೆಂಬುದಾಗಿ ಅವರು ಚಿಂತೆಯಿಂದ ಇರುತ್ತಾರೆ. ಆದ್ದರಿಂದ ಇಂದು ಇರುವಂತಹ ಹೆತ್ತವರು ಬಹಳ ಬುದ್ಧಿವಂತರಾಗಿದ್ದಾರೆ, ಬಹಳ ಎಚ್ಚರಿಕೆಯಿಂದ ಇದ್ದಾರೆ. ಅವರು ಹೇಳುವಂತಹ ಮಾತೇನು ಗೊತ್ತಾ? ನಾನು ಹೋದ ಮೇಲೆ ಎಲ್ಲವೂ ಕೂಡ ನಿನಗೆ. ಹಾಗಂದ್ರೆ ಏನು ಅರ್ಥ ಅಂದ್ರೆ ಇರುವ ತನಕ ಕೊಡುವುದಿಲ್ಲ ಎಂದು ಅರ್ಥ. ಏನ್ ಕಾರಣ ಅಂದ್ರೆ ಕೊಟ್ಟರೆ ಇವರನ್ನು ನಡುಬೀದಿಯಲ್ಲಿ ನಿಲ್ಲಿಸುತ್ತಾರೆ. ಆನಂತರವಾಗಿ ಇವರು ಏನ್ ಮಾಡಬೇಕಾಗುತ್ತದೆ? ಅವರ ಹತ್ರ ಬೇಡಿಕೊಳ್ಳಬೇಕಾಗುತ್ತದೆ. ಆಮೇಲೆ ಅಪ್ಪ ಅಮ್ಮನನ್ನು ಕೊರಿಯರ್ ಆಗಿ ಮಾಡುತ್ತಾರೆ. 6 ತಿಂಗಳು ಅವ್ರ ಮನೆಯಲ್ಲಿರ್ರಿ, 6 ತಿಂಗಳು ನಮ್ಮ ಮನೆಯಲ್ಲಿರ್ರಿ. ಆಮೇಲೆ ಅಪ್ಪ ಅಮ್ಮನನ್ನು ಇಟ್ಟುಕೊಂಡ ಇಬ್ಬರು ಮಕ್ಕಳು ಕೂಡ ಜಗಳವಾಡುತ್ತಾರೆ. ಬರೀ ನಾನ್ ಮಾತ್ರ ನೋಡ್ಕೊಳ್ಬೇಕಾ, ನೀನ್ ನೋಡ್ಕೊಳಲ್ವಾ? ಆಮೇಲೆ ಅವನು ಕೇಳುತ್ತಾನೆ, ನಾನ್ ಮಾತ್ರ ನೋಡ್ಕೊಳ್ಬೇಕಾ, ನೀನ್ ನೋಡ್ಕೊಳಲ್ವಾ? ಆಮೇಲೆ ಅಪ್ಪ ಅಮ್ಮನನ್ನ ಬೇರ್ಪಡಿಸುತ್ತಾರೆ. 6 ತಿಂಗಳು ಅಮ್ಮ ನಮ್ಮನೇಲಿರ್ಲಿ, ಅಪ್ಪ ನಿಮ್ಮನೇಲಿರ್ಲಿ. ಈ ಅಪ್ಪ ಅಮ್ಮನ ಪರಿಸ್ಥಿತಿ ಯೋಚನೆ ಮಾಡಿ ನೋಡಿ. ಅವರಿಗೂ ಮನಸ್ಸಿದೆ, ಅವರು ನೋಡುತ್ತಲೇ ಇರುತ್ತಾರೆ. ಆದರೆ ಅವರ ಜೀವಿತವೆಲ್ಲವನ್ನು ಕೂಡ ಏನ್ ಮಾಡುತ್ತಾರೆ? ಅವರಿಗೆ ಕೊಡುತ್ತಾರೆ, ಖರ್ಚು ಮಾಡುತ್ತಾರೆ. ಈಗ ಇದನ್ನು ನೋಡುತ್ತಾ ನೋಡುತ್ತಾ ಒಂದು ಜನರೇಷನ್ಗೆ ಏನಾಗುತ್ತದೆ ಅಂದರೆ, ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವರು ಆಗಾಗ್ಗೆ ಮಾತನಾಡುವಾಗ ಹೇಳುತ್ತಾರೆ, ಜಗನ್, ಈ ಮಕ್ಕಳನ್ನು ಯಾರನ್ನು ಕೂಡ ಜೊತೆಯಲ್ಲಿ ಇಟ್ಟುಕೊಳ್ಳಬಾರದೆಂಬುದಾಗಿ. ಯಾಕೆ ಅಂದ ಕೂಡಲೇ ಇವರು ಈಗಲೇ ಇಷ್ಟು ನಮಗೆ ಕಷ್ಟ ಕೊಡುತ್ತಿದ್ದಾರೆ. ಕಡೆಯ ಕಾಲದಲ್ಲಿ ಖಂಡಿತವಾಗಿ ಇವ್ರು ಏನ್ ಮಾಡಲ್ಲ, ನಮ್ಮನ್ನು ನೋಡ್ಕೊಳ್ಳೋದಿಲ್ಲ. ಈಗ ಎಲ್ಲರಿಗೂ ಕೂಡ ಅಂತಹ ಒಂದು ಆಲೋಚನೆ ಇದೆ. ಏನಿದೆ? ಕಡೆಯದಾಗಿ ಯಾರು ಕೂಡ ನಮ್ಮನ್ನು ಏನ್ ಮಾಡೋದಿಲ್ಲ, ನೋಡ್ಕೊಳ್ಳೋದಿಲ್ಲ. ಎಲ್ಲವೂ ಕೂಡ ನಮಗೇ ಇರಲಿ. ಇದು ನಮಗಲ್ಲ, ಅಬ್ರಹಾಮನ ಕಾಲದಲ್ಲಿಯೇ ಇದೆ. ಅಬ್ರಹಾಮನು ಏನ್ ಮಾಡುತ್ತಾರೆ? ಸೊತ್ತುಗಳನ್ನು ಕೊಟ್ಟು ಕಳುಹಿಸುತ್ತಾರೆ. ಎಲ್ಲರನ್ನು ಕೂಡ ಕಳುಹಿಸುತ್ತಾರೆ ಇರುವಾಗಲೇ. ಅದಕ್ಕೆ ಒಂದು ಸ್ಪಿರಿಚುವಲ್ ಆದ ಕಾರಣ ಇದೆ, ಲೋಕ ಪ್ರಕಾರವಾದ ಕಾರಣವೂ ಇದೆ. ಆದರೆ ಅಬ್ರಹಾಮನ ಮರಣದಲ್ಲಿ ನೀವು ನೋಡುವುದಾದರೆ ಉಪಪತ್ನಿಯರ ಮಕ್ಕಳೆಂಬುದಾಗಿ ಹೇಳುವ ಕೆಟ್ಟೋರಳ ಸಂತತಿಯವರು ಯಾರು ಕೂಡ ಇಲ್ಲ. ಇವರನ್ನು ಕೂಡ ಅಬ್ರಹಾಮನು ಬೆಳೆಸಿದ್ದಾರೆ, ಎಲ್ಲವನ್ನು ಕೂಡ ಮಾಡಿದ್ದಾರೆ, ಸೊತ್ತುಗಳನ್ನು ಕೊಟ್ಟಿದ್ದಾರೆ. ಆದರೆ ಇವರಲ್ಲಿ ಯಾರಾದ್ರೊಬ್ಬರು ನಿಂತರ ಎಂಬುದಾಗಿ ನೋಡುವುದಾದರೆ ಯಾರು ಕೂಡ ಇಲ್ಲ. ಒಂದು ವೇಳೆ ನೀವು ಕೇಳಬಹುದು, ಅದೇ ಕಳುಹಿಸಿ ಬಿಟ್ಟಿದ್ದಾರಲ್ಲ, ಅವರು ಹೇಗೆ ಮತ್ತೆ ಬರುತ್ತಾರೆ? ಅವರನ್ನು ಗಮನಿಸಿ ನೋಡುವುದಾದರೆ ಅವರೊಂದಿಗೆ ಇಷ್ಮಾಯೇಲನೂ ಇಲ್ಲ, ಈಸಾಕನೂ ಇಲ್ಲ. ಇಬ್ಬರು ಕೂಡ ಮರಣದಲ್ಲಿ ಮಾತ್ರ ಬಂದರು.
ಮಧ್ಯದಲ್ಲೇ ಇಷ್ಮಾಯೇಲನನ್ನು ಏನ್ ಮಾಡಿದ್ರು ಅವರು ಕಳುಹಿಸಿಕೊಟ್ಟರು. ಈಸಾಕನು ಕೂಡ ಬೇರೆ ಒಂದು ಊರಲ್ಲೇ ವಾಸ ಮಾಡುತ್ತಿದ್ದರು. ನೀವು 23ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಅಬ್ರಹಾಮನೊಂದಿಗೆ ಅವರು ಇಲ್ಲ, ಲಹಾಯಿರೋಹಿ ಎನ್ನುವಂತಹ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದರೆಂದು ವಾಕ್ಯ ಹೇಳುತ್ತದೆ. ಹಾಗೆ ಇರುವಾಗ ಇವರು ಮಮ್ರೆ ಸಮಭೂಮಿಯಲ್ಲಿದ್ದಾರೆ, ಅವರು ಲಹಾಯಿರೋಹಿಯಲ್ಲಿದ್ದಾರೆ. ಇಬ್ಬರು ಬೇರೆ ಬೇರೆ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದಾರೆ. ಈಸಾಕನು ಕೂಡ ಆಚೆ ಇದ್ದಾರೆ, ಇಷ್ಮಾಯೇಲನು ಕೂಡ ಆಚೆ ಇದ್ದಾರೆ. ಕೆಟ್ಟವರಳ ಸಂತತಿಯವರು ಕೂಡ ಆಚೆ ಇದ್ದಾರೆ. ಆದರೆ ಈ ಸ್ವತ್ತುಗಳನ್ನು ಪಡೆದಂತಹ ಮಕ್ಕಳು, ಎಲ್ಲವನ್ನು ಕೂಡ ತಂದೆಯಿಂದ ಹೊಂದಿಕೊಂಡು ಹೋದಂತಹ ಮಕ್ಕಳು ಕಡೆಯ ಕಾಲದಲ್ಲಿ ತಂದೆಯ ಅಂತ್ಯಾವಸ್ಥೆಯಲ್ಲಿ ಬಂದು ನಿಂತಿದ್ದಾರಾ ಎನ್ನುವಂಥದ್ದೇ ಪ್ರಶ್ನೆ. ಇವತ್ತು ನಮ್ಮೊಂದಿಗೆ ಎಷ್ಟೋ ಜನ ಆ ರೀತಿ ಇದ್ದಾರೆ. ಸರಿ, ನಮ್ಮ ಮಕ್ಕಳು ನಮ್ಮೊಂದಿಗೆ ಇದ್ದಾರೆ, ಅದೊಂದು ಕಡೆ ಇರಲಿ, ನಾವು ನಮ್ಮ ಅಪ್ಪ ಅಮ್ಮನೊಂದಿಗೆ ಇದ್ದೇವಾ? ಕ್ರೈಸ್ತತ್ವದ ಅರ್ಥ ಏನು? ಕ್ರೈಸ್ತತ್ವ ಅಂದರೆ ಏನು? ಇಟ್ಸ್ ನಾಟ್ ಎ ರಿಲಿಜಿಯನ್. ಇದು ಒಂದು ಮತವಲ್ಲ. ನಾನು ಈಗಾಗಲೇ ಒಂದು ಮತದಲ್ಲಿ ಇದ್ದೆ, ಆ ಮತದಿಂದ ಈ ಮತಕ್ಕೆ ಬದಲಾದೆ ಎಂಬುದಾಗಿ ಹೇಳುವುದಕ್ಕೆ ಇದು ಮತವಲ್ಲ. ಇಟ್ಸ್ ಆನ್ ಸ್ಪಿರಿಚುವಲ್ ಲೈಫ್. ಆತ್ಮಿಕ ಜೀವಿತ ನಮ್ಮನ್ನು ಸಂಪೂರ್ಣವಾಗಿ ಒಳಗೆ ಮಾರ್ಪಡಿಸುವಂಥದ್ದು. ಇಟ್ಸ್ ಬೇಸ್ಡ್ ಅಪಾನ್ ಲವ್. ದೇವರು ಪ್ರೀತಿಯುಳ್ಳವರಾಗಿದ್ದಾರೆ. ಇವತ್ತು ಕ್ರೈಸ್ತತ್ವದಲ್ಲಿ ಪ್ರೀತಿ ಎಲ್ಲಿದೆ? ಕ್ರೈಸ್ತತ್ವ ಅಂದರೆ ಪ್ರೀತಿಯ ತಳಹದಿಯಲ್ಲಿರುವಂತಹ ಒಂದು ಮಾರ್ಗ. ಪ್ರೀತಿಯೇ ಅದರ ಬೇಸ್. ದೇವರು ಹೇಳುತ್ತಾರೆ, ಒಬ್ಬ ಬಡವನಿಗೋ, ಆಹಾರ ಇಲ್ಲದೆ ಇರುವವನಿಗೋ, ಬಟ್ಟೆ ಇಲ್ಲದೆ ಇರುವವನಿಗೋ, ಇಕ್ಕಟ್ಟಿನಲ್ಲಿ ಇರುವವರಿಗೆ, ಕಷ್ಟಪಡುವವರಿಗೆ ಕೊಟ್ರಿ ಅಂದ್ರೆ ಅದು ಯಾರಿಗೆ ಕೊಟ್ಟ ಹಾಗೆ? ನನಗೆ ಕೊಟ್ಟಿದ್ದೀರಾ. ಕೊಡುವುದು ಮಾತ್ರವಲ್ಲ, ಅವನು ಯಾವುದಕ್ಕೆ ಕ್ವಾಲಿಫೈಡ್ ಆಗುತ್ತಾನಂದ್ರೆ ಹೆವೆನ್ಗೆ ಕ್ವಾಲಿಫೈಡ್ ಆಗುತ್ತಾನಂತೆ. ಕೊಡುವವನನ್ನು ನೋಡಿ ಹೇಳುತ್ತಾರೆ, ನೀನು ನನ್ನೊಂದಿಗೆ ಹೋಗಿ ಏನ್ ಮಾಡು? ಯಜಮಾನನ ಸಂತೋಷದಲ್ಲಿ ಪ್ರವೇಶಿಸು ಎಂದು. ಇವತ್ತು ಕ್ರೈಸ್ತತ್ವದ ಅಡಿಪಾಯ, ನಿನ್ನ ಹೆತ್ತವರು ಎಲ್ಲಿದ್ದಾರೆ? ಎಷ್ಟೋ ಹೆತ್ತವರನ್ನು ಕರೆದುಕೊಂಡು ಹೋಗಿ ಓಲ್ಡ್ ಏಜ್ ಹೋಮ್ಗೆ ಬಿಟ್ಟಿದ್ದೀರಾ. ಎಷ್ಟೋ ಹೆತ್ತವರನ್ನು ಬಿಡುವುದು ಮಾತ್ರವಲ್ಲದೆ ನೋಡದೆ ಬಿಟ್ಟಿದ್ದೀರಾ. ಕೇಳಿದ್ರೆ ಏನು ಹೇಳುತ್ತೀರಾ? ಇಂದು ಸಿಚುವೇಶನ್ ಆ ರೀತಿಯಾಗಿ, ಇವತ್ತು ಪರಿಸ್ಥಿತಿ ಆ ರೀತಿಯಾಗಿ, ನಾನೋ ನನ್ನ ಹೆಂಡತಿಯೋ ಮಕ್ಕಳೋ ನೋಡುವುದಕ್ಕೆ ಆಗಲ್ಲ. ಇದೇ ರೀತಿಯಾಗಿ ನಿಮ್ಮ ತಂದೆ ತಾಯಿ ನಿಮ್ಮ ಕುರಿತು ಅಂದುಕೊಂಡಿದ್ರೆ ಏನಾಗ್ತಿತ್ತು ಎಂಬುದಾಗಿ ಯೋಚನೆ ಮಾಡಿ ನೋಡಿ. ಇವತ್ತು ಕಡೆಯ ಕಾಲದಲ್ಲಿ ನಿಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿಯೇ ದೇವರು ನಿಮ್ಮನ್ನು ಬೆಳೆಸಿದರು. ಕರ್ತನು ನಿಮಗೆ ಕೊಟ್ಟಿರುವಂತಹ ಆಶೀರ್ವಾದ ಯಾತಕ್ಕೆ? ನೀವು ಓದಿ ಸಂಪಾದನೆ ಮಾಡಿ, ಒಬ್ಬೊಬ್ಬರು 1.5 ಲಕ್ಷ ಸಂಪಾದನೆ ಮಾಡ್ತೀರಾ. ಗಂಡ 1.5 ಲಕ್ಷ, ಹೆಂಡತಿ 1.5 ಲಕ್ಷ. ಐಟಿಗೆ ಹೋದರೆ ಒಳ್ಳೆಯ ಸಂಪಾದನೆ, ಹೇಗೋ ಚೆನ್ನಾಗಿ ಸಂಪಾದನೆ ಮಾಡುತ್ತೀರಾ. ಆದರೆ ಆ ವಯಸ್ಸಾದ ತಂದೆಯನ್ನೋ ತಾಯಿಯನ್ನೋ ಕಡೆಯ ಕಾಲದಲ್ಲಿ ನೋಡಿಕೊಳ್ಳುವ ಹಾಗೆ ಇಂದು ಏನಿಲ್ಲ. ಕ್ರೈಸ್ತತ್ವದಲ್ಲಿ ಇಲ್ಲ, ಕ್ರೈಸ್ತರು ಇಲ್ಲ. ಅನ್ಯರಲ್ಲಿ ಕಾಣಲ್ಪಡುತ್ತಾ ಇರುವಂತಹ ನೀತಿ ಕೂಡ ಕ್ರೈಸ್ತರಲ್ಲಿ ಕಾಣಲ್ಪಡುತ್ತಾ ಇಲ್ಲ. ಇವರು ಹೇಳುತ್ತಾರೆ, ಪ್ರಾಕ್ಟಿಕಲ್ ಆಗಿ ಹೇಳುತ್ತಾರೆ, ಪ್ರಾಕ್ಟಿಕಲ್ ಆಗಿ ಆಗುವುದಿಲ್ಲ ರೀ. ಯು ಕ್ಯಾನ್. ಪ್ರಾಕ್ಟಿಕಲ್ ಆಗಿ ಸಾಧ್ಯ. ಆಗದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಆಗಲ್ಲ? ನಾವು ಮಗುವಾಗಿ ಹುಟ್ಟಿದಾಗ, ನಾವು ಕಷ್ಟಪಡುತ್ತಿರುವಂತಹ ಕಾಲದಲ್ಲಿ, ನಾವು ಏನೆಂಬುದಾಗಿ ಹೇಳಲಿಕ್ಕೆ ಗೊತ್ತಿಲ್ಲದೆ ಇರುವಂತಹ ಕಾಲದಲ್ಲಿ ಹಸಿವೆಗಾಗಿ ಅಳುತ್ತಾ ಇದ್ದೇವಾ, ಸೀಮೆ ಕಡಿದು ಅಳುತ್ತಾ ಇದ್ದೇವಾ ಎಂಬುದಾಗಿ, ಯಾತಕ್ಕಾಗಿ ಅಳುತ್ತಾ ಇದ್ದೇವೆಂದು ಕಂಡುಹಿಡಿದಂಥವರು ಅವರು, ಅಪ್ಪ ಹಾಗೂ ಅಮ್ಮ. ಇಂದು ಅಪ್ಪ ಅಮ್ಮ ಅವರು ಕಡೆಯ ಕಾಲದಲ್ಲಿ ಮಕ್ಕಳಾಗಿ ಮಾರ್ಪಡುತ್ತಾರೆ. ಬೇರೆ ಮಾರ್ಗವಿಲ್ಲ, ಅವರಿಗೆ ನಡೆಯುವುದಕ್ಕೆ ಆಗಲ್ಲ. ಇಂದು ಮುಂಚೆ ಇದ್ದ ಹಾಗೆ ಅಲ್ಲ. ಅಬ್ರಹಾಮನ ಕಾಲದಲ್ಲಿ, ಈಸಕನ ಕಾಲದಲ್ಲಿ ಇದ್ದ ಹಾಗೆ ಅಲ್ಲ. ಈಗ ಎಲ್ಲ ಫೆಸಿಲಿಟೀಸು, ಡೈಪರ್ ಇಂದ ಅವ್ರಿಗೆ ಎಲ್ಲವೂ ಕೂಡ ಬಂದಿದೆ. ಅದನ್ನು ಕೊಡಿಸಿ ಸ್ವಲ್ಪ ನೋಡಿಕೊಳ್ಳುವುದಕ್ಕೆ ಕಷ್ಟ. ನಿಮಗೆ ಹೇಳುತ್ತೇನೆ, ಕಡೆಯ ಕಾಲದಲ್ಲಿ ತಂದೆ ತಾಯಿಯನ್ನು ನೋಡಿಕೊಳ್ಳದೇ ಇರುವಂಥ ಯಾವುದೇ ಮಕ್ಕಳು, ನಿಮ್ಮ ಕಡೆಯ ಕಾಲದ ಕುರಿತಾಗಿ ನೆನೆಸಿರಿ. ಹಣ ಇದೆ, ಆಸ್ತಿ ಇದೆ, ಸೊತ್ತುಗಳಿದೆ, ಸಂಪಾದನೆ ಇದೆ, ಎಲ್ಲ ಓಕೆನೆ. ನಮ್ಮ ಕಡೆಯ ಕಾಲ ಚೆನ್ನಾಗಿರುತ್ತದೆ, ಇನ್ಸೂರೆನ್ಸ್ ಮಾಡಿಸಿದ್ದೇನೆ, FD ಮಾಡಿಸಿದ್ದೇನೆ, ತಿಂಗಳು ತಿಂಗಳು ಸರಿಯಾಗಿ ನನಗೆ ಹಣ ಬರುತ್ತದೆ ಎಂಬುದಾಗಿ ನೀವು ಅಂದುಕೊಂಡಿದ್ದರೆ, ಹಣ ಇರುತ್ತದೆ, ಆಸ್ತಿ ಇರುತ್ತದೆ, ಎಲ್ಲ ಇರುತ್ತದೆ. ಈ ಸಂಬಂಧದ ಅವಶ್ಯಕತೆ ಏನೆಂಬುದಾಗಿ ದೇವರು ಆಗ ತಿಳಿಸುತ್ತಾರೆ, ಕರ್ತನು ತಿಳಿಸುತ್ತಾರೆ. ಬಹಳ ಕೇರ್ಫುಲ್ ಆಗಿರಬೇಕು. ಇಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಆಗಿ ಮಾರ್ಪಟ್ಟಿದೆ, ಕಮರ್ಷಿಯಲೈಸ್ ಆಗಿ ಮಾರ್ಪಟ್ಟಿದೆ. ಲವ್ ಬೇಸ್ಡ್ ಇಲ್ಲ ಇಂದು. ಇವತ್ತು ಹೆತ್ತವರನ್ನು ಕರೆದುಕೊಂಡು ಹೋಗಿ ಬಿಡುತ್ತಾರೆ. ಕೇಳಿದ್ರೆ ಹೇಳುತ್ತಾರೆ, ಅದಕ್ಕೆಂಬುದಾಗಿ ಒಂದು ಕಮ್ಯುನಿಟಿ ಇದೆ. ಅಪ್ಪ ಅಮ್ಮನನ್ನು ಅಲ್ಲಿ ಬಿಟ್ಟಿದ್ದೇವೆ, ಸೇಫ್ ಆಗಿರುತ್ತಾರೆ, CCTV ಹಾಕ್ಸಿದ್ದೇವೆ, ಎಲ್ಲ ಮಾಡಿದ್ದೇವೆ. ಪ್ರತಿ ತಿಂಗಳು ಅಪ್ಪ ಅಮ್ಮನಿಗೆ ಹಣವನ್ನು ಕಳಿಸುತ್ತೇವೆ, ಎಲ್ಲ ಓಕೆ, ರೈಟ್. ನೀವು ಬಂದು 2 ಮಾತುಗಳನ್ನು ಆಡುವ ಹಾಗೆ ಇರುತ್ತದಾ? ವಿಡಿಯೋ ಕಾಲಲ್ಲಿ ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್. ಈಗ ಹೇಳುತ್ತಾರೆ, ಅದೇ ನಾನು ವಿಡಿಯೋ ಕಾಲಲ್ಲಿ ನೋಡಿದ್ನಲ್ಲ. ವಿಡಿಯೋ ಕಾಲಲ್ಲಿ ನೀವೆಲ್ಲವನ್ನು ನೋಡುವುದಕ್ಕೆ ಸಾಧ್ಯವಾ? ಕರ್ತನು ಉಂಟು ಮಾಡಿದ್ದು ಯಾತಕ್ಕಾಗಿ? ಇವತ್ತು ಸೊತ್ತುಗಳನ್ನು ತೆಗೆದುಕೊಂಡು ಹೋದಂತಹ ಮಕ್ಕಳಿದ್ದಾರೆ. ಅಂತ್ಯದಲ್ಲಿ ಬಂದು ನಿಂತ್ರ, ಕಡೆಯದಾಗಿ ಬಂದು ನಿಂತ್ರ. ಒಬ್ಬ ತಂದೆಯವರು, ಅವರಿಗೆ ಅನೇಕ ಹೆಣ್ಣು ಮಕ್ಕಳು, ಒಬ್ಬನೇ ಒಬ್ಬ ಗಂಡು ಮಗ, ಒಬ್ಬನೇ ಮಗ. ಅವನನ್ನೇ ಚೆನ್ನಾಗಿ ಬೆಳೆಸಿದ್ರು. ಹಿರಿಯ ಮಗ ಆತನು. ಬೇರೆ ಮಕ್ಕಳನ್ನು ಕೂಡ ಸಾಧ್ಯವಾಗುವಷ್ಟರ ಮಟ್ಟಿಗೆ ಬೆಳೆಸಿದ್ರು, ಆದರೆ ಅವನನ್ನು ಚೆನ್ನಾಗಿ ಓದಿಸಿದ್ರು. ಕಾರಣ ಏನೆಂದರೆ, ನನಗೆ ನಂತರವಾಗಿ ಅವನು ನನ್ನ ಮಕ್ಕಳನ್ನು ನೋಡಿ ಚೆನ್ನಾಗಿ ಮದುವೆ ಮಾಡಿಸಿಕೊಡುತ್ತಾನೆ ಹಾಗೆ ಭಾವಿಸಿದರು. ಚೆನ್ನಾಗಿ ಓದಿಸಿ ಒಳ್ಳೆಯ ಕೆಲಸ ಕೊಡಿಸಿದ್ರು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ. ಆ ಕಾಲದಲ್ಲಿ ಕೈ ತುಂಬ ಸಂಬಳ. ಮದುವೆಯಾಗಿ
ಕೆಲವು ತಿಂಗಳಲ್ಲಿಯೇ ತಂದೆಯನ್ನು ತಾಯಿಯನ್ನು ತಂಗಿಯರನ್ನು ಬಿಟ್ಟು ಆ ಮನುಷ್ಯ ಆಚೆ ಹೋಗುತ್ತಾನೆ. ಹೋದ ನಂತರವಾಗಿ ಈ ಅಪ್ಪನ ಹೃದಯ ಒಡೆದು ಹೋಯಿತು. ಕಡೆಯದಾಗಿ ಅವರು ಮಕ್ಕಳನ್ನು ದಡ ಸೇರಿಸುತ್ತಾರೆ. ಆಮೇಲೆ ಸಾಯುವಂತಹ ಸಮಯದಲ್ಲಿ ಆದರೂ ಕೂಡ ತಂದೆಯ ಹೃದಯ ನೋಡಿ ಅವರನ್ನು ನೋಡಬೇಕೆಂದು ಬಹಳ ಆಸೆಪಟ್ಟರು. ಆದರೆ ಆ ತಂದೆಯನ್ನು ಮಕ್ಕಳು ಬಂದು ನೋಡಲಿಲ್ಲ. ಅವರು ಕೆಲವು ಕಾರಣಗಳನ್ನು ಹೇಳಿದರು. ಬರುವುದಕ್ಕೆ ಪ್ರಯತ್ನಪಟ್ಟೆ ಆಗಲಿಲ್ಲ ಎಂಬುದಾಗಿ. ಅವರು ಕಡೆಯದಾಗಿ ಸತ್ತ ನಂತರವಾಗಿಯೇ ಬಂದರು. ತಂದೆಯು ಜೀವಂತವಾಗಿರುವಾಗ ನೋಡಲು ಆಗಲಿಲ್ಲ, ಬರಲಿಲ್ಲ. ಅವರು ಸತ್ತ ನಂತರವಾಗಿಯೇ ಬಂದರು. ಕಾಲಗಳು ಕಳೆಯಿತು. ಅವರಿಗೂ ಕೂಡ ಒಂದು ಹೆಣ್ಣು ಮಗು ಹುಟ್ಟಿತು. ಆಕೆಯನ್ನು ಅಮೆರಿಕದಲ್ಲಿ ಮದುವೆ ಮಾಡಿಸಿಕೊಟ್ಟರು. ಆಕೆ ಅಮೆರಿಕಾಗೆ ಹೋದಳು. ಅವರು ಕಡೆಯದಾಗಿ ಸಾಯುವ ಕಾಲದಲ್ಲಿ ನಾನು ಕೂಡ ಅವರ ಜೊತೆಯಲ್ಲಿದ್ದೆ. ಆಗ ಆ ಮನುಷ್ಯ ಹೇಳಿದರು, ಒಂದೇ ಒಂದು ಸಾರಿ ನಾನು ನನ್ನ ಮಗಳನ್ನು ನೋಡಬೇಕು ಎಂಬುದಾಗಿ. ಆ ಮಗಳಿಗೆ ವೀಸಾ ಸಿಗಲಿಲ್ಲ. ಆದರೆ ಏನು ಘೋರ ಅಂದರೆ ಆ ಮಗಳಿಗೆ ಸಿಗಲಿಲ್ಲ, ಆದರೆ ಅವರ ಕುಟುಂಬದಲ್ಲಿದ್ದಂಥ ಬೇರೆ ಎಲ್ಲರಿಗೂ ಕೂಡ ಸಿಕ್ಕಿತು. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಕೂಡ ಅವರ ಪಕ್ಕದಲ್ಲಿ ನಿಂತಿದ್ದಾರೆ. ಆ ಮನುಷ್ಯ ಕೇಳಿದರು, ಇಷ್ಟು ಜನ ಬಂದಿದ್ದಾರೆ, ನನ್ನ ಮಗಳನ್ನು ಮಾತ್ರ ನೋಡುವುದಕ್ಕೆ ಆಗಲಿಲ್ಲ ಅಂದರು. ಹಾಗೆ ನೋಡಲಿಕ್ಕೆ ಆಗದೆಯವರು ಕಣ್ಣನ್ನು ಮುಚ್ಚಿದರು, ಸತ್ತು ಹೋದರು. ದೇವರು ಲೆಕ್ಕ ತೀರಿಸಿದರು. ನಿನ್ನ ತಂದೆ ಆಸೆ ಪಟ್ಟಾಗ ನೀನು ಹೋಗಿ ಪಕ್ಕದಲ್ಲಿ ನಿಲ್ಲುವುದಕ್ಕೆ ಆಗಲಿಲ್ಲ ಅಲ್ವಾ? ಕೈ ಹಿಡಿದು ಮಾತಾಡುವುದಕ್ಕೆ ಆಗಲಿಲ್ಲ ಅಲ್ವಾ? ನಿನ್ನ ತಂದೆಗೆ ಆದರಣೆಯ 4 ಮಾತುಗಳನ್ನು ಹೇಳುವುದಕ್ಕೆ ಆಗಲಿಲ್ಲ ಅಲ್ವಾ? ಆದರೆ ನೀನು ಸಾಯುವಾಗ, ನೀನು ಮರಣ ಹೊಂದುವಾಗ ನೀನು ನಿನ್ನ ಮಕ್ಕಳು ಇರಬೇಕೆಂಬುದಾಗಿ ಎದುರು ನೋಡುವುದರಲ್ಲಿ ಯಾವ ನ್ಯಾಯ ಇದೆ? ಹೆತ್ತವರಿಗೆ ಅವಶ್ಯವಾಗಿರುವಂತಹ ಕಾರ್ಯಗಳನ್ನು ಮಾಡದೇ ಇರುವಂತಹ ಒಬ್ಬ ಮಗನೋ ಮಗಳೋ, ಮಗಳು ಪರವಾಗಿಲ್ಲ, ಆಕೆ ಬೇರೆ ಮನೆಗೆ ಹೋಗುತ್ತಾಳೆ. ಆಕೆ ಬರುವುದಕ್ಕೆ ಆಗುತ್ತದೋ ಇಲ್ವೋ ಪರವಾಗಿಲ್ಲ. ಆದರೆ ಒಬ್ಬ ತಂದೆ ತಾಯಿಯನ್ನು ನೋಡಿಕೊಳ್ಳಬೇಕಾಗಿರುವಂತಹ ದೊಡ್ಡ ಜವಾಬ್ದಾರಿ ಮಗನ ಮೇಲೆ ಇದೆ. ಯು ಮಸ್ಟ್. ಅವರ ಯೌವನ ಕಾಲದಲ್ಲಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದುದನ್ನು ನೀವು ತಿಂದು, ಅವರು ದುಡಿದಿದ್ದರಲ್ಲಿ ನೀವು ಓದಿ, ಅವರು ಸಂಪಾದನೆ ಮಾಡಿದ್ದರಲ್ಲಿ ನೀವು ಡ್ರೆಸ್ ಎಲ್ಲ ತೆಗೆದುಕೊಂಡು ಅಪ್ಪ ಹಾಗೂ ಅಮ್ಮನನ್ನು ನೋಡಿ ಒಂದು ಪ್ರಶ್ನೆ ಕೇಳುತ್ತೀರಾ, ನೀವು ನನಗೇನು ಮಾಡಿದ್ದೀರಾ ಎಂಬುದಾಗಿ. ಪರಲೋಕ ಒಂದೊಂದು ಮಾತನ್ನು ಗಮನಿಸುತ್ತದೆ. ನಿನ್ನ ಬಾಯಿಂದ ಬರುವಂಥ ಒಂದೊಂದು ಮಾತುಗಳನ್ನು ಪರಲೋಕ ಗಮನಿಸುತ್ತಲೇ ಇದೆ. ನಿನ್ನ ತಂದೆ ರಾತ್ರಿ ಹಗಲು ದುಡಿದು ನಿನ್ನನ್ನು ಕಾಪಾಡಿ, ನಿನ್ನ ತಾಯಿ ರಾತ್ರಿ ಹಗಲು ದುಡಿದು ನಿನ್ನನ್ನು ಕಾಪಾಡಿ ನಿನ್ನನ್ನು ತಂದು ಹಾಗೆ ನಿಲ್ಲಿಸಿದ ನಂತರ ನಿನ್ನ ತಾಯಿ ತಂದೆಯನ್ನು ನೋಡಿ ಒಂದು ದಿನ ಕೇಳುತ್ತೀರಾ, ಅಂಥದ್ದೇನು ದೊಡ್ಡದು ಮಾಡಿದ್ದೀರಾ ನನಗೆ ನೀವು? ಎಲ್ಲರೂ ಮಾಡಿರುವ ಹಾಗೆ ತಾನೇ ಮಾಡಿದ್ದೀರಾ? ಎಲ್ಲರೂ ಮಾಡಿರುವ ಹಾಗೆ ಮಾಡಿರಬಹುದು, ಆದರೆ ನಿನ್ನ ತಂದೆ ಪಟ್ಟಂಥ ಕಷ್ಟ ನಿನ್ನ ತಂದೆಗೆ ಮಾತ್ರ ಗೊತ್ತು. ಅದು ನಿನಗೂ ಗೊತ್ತಿರಬೇಕು. ಇಂದು ಕಡೆಯ ಕಾಲದಲ್ಲಿ ತಂದೆ ಅಥವಾ ತಾಯಿ ಹತ್ರ ಬಂದು ನಿಲ್ಲದೇ ಇರುವಂಥ ಒಂದು ಗುಂಪು ಸ್ಟೈಲಾಗಿ ಚರ್ಚಲ್ಲಿ ಬಂದು ಕೂತುಕೊಳ್ಳುವಂಥದ್ದು. ಇದರಲ್ಲಿ ಒಂದು ಹೆಮ್ಮೆ ಬೇರೆ. ನಾವು ಅದನ್ನು ಮಾಡುತ್ತೇವೆ, ಇದನ್ನು ಮಾಡುತ್ತೇವೆ ಎಂದು. ಮೊದಲು ನೀವು ಸೇವೆ ಮಾಡುವುದಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿರಿ, ಅದೇ ಬಹಳ ಮುಖ್ಯ. ಮೊದಲು ಹೋಗಿ ಅದನ್ನು ನೋಡಿರಿ. ಮ್ಯಾನೇಜರ್ ಹತ್ರ ಗಂಟೆಗಟ್ಟಲೆ ಮಾತಾಡುವುದಕ್ಕೆ ಆಗುತ್ತದೆ, ಫ್ರೆಂಡ್ಸ್ ಹತ್ರ ಗಂಟೆಗಟ್ಟಲೆ ಮಾತಾಡುವುದಕ್ಕೆ ಆಗುತ್ತದೆ. ಅಪ್ಪ ಅಮ್ಮನ ಹತ್ರ 3 ನಿಮಿಷ ಮಾತಾಡೋಕ್ಕೆ ಆಗಲ್ಲ. ಕೂಡಲೇ ಇಡು ಸಾಕು, ನನಗೆ ಕೆಲಸ ಇದೆ ಎಂಬುದಾಗಿ ಹೇಳುವುದು. ಚೆನ್ನಾಗಿ ಗಮನಿಸಿರಿ. ಅಬ್ರಹಾಮನಿಂದ ಸ್ವತ್ತುಗಳನ್ನು ಪಡೆದುಕೊಂಡು ಹೋದಂಥವರು ಹಿಂತಿರುಗಿ ಬರಲಿಲ್ಲ. ಅದೇ ರೀತಿಯಾಗಿ ಅನೇಕರು ಇವತ್ತು ತಂದೆ ತಾಯಿಯ ದುಡಿಮೆಯಲ್ಲಿ ಬೆಳೆದು ಹೆತ್ತವರನ್ನು ಗಮನಿಸದೆ ಕಡೆಯ ಕಾಲದಲ್ಲಿ ಅವರ ಜೊತೆ ನಿಲ್ಲದೇ ಇರುವಂಥ ಒಂದು ಗುಂಪು. ಇಂತಹ ಒಂದು ಗುಂಪು ಅಬ್ರಹಾಮನಿಗೂ ಇತ್ತು. ಆದರೆ ಅದೇ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಇನ್ನೊಂದು ಆಶೀರ್ವಾದವನ್ನು ಕೊಟ್ಟರು. ಓದಿರಿ, ಅದೇ 25ನೇ ಅಧ್ಯಾಯ 9ನೇ ವಾಕ್ಯವನ್ನು ಮತ್ತೊಮ್ಮೆ ಓದಿರಿ. ಅವನ ಮಕ್ಕಳಾದ ಈಸಾಕ್ ಇಷ್ಮಾಯೇಲರು ಹಿತ್ತಿಯನಾದ ಚೋಹರನ ಮಗ ಎಫ್ರೋನನ ಭೂಮಿಯಲ್ಲಿರುವ ಮಕ್ಪೇಲದ ಗವಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಅದು ಮಮ್ರೆಗೆ ಪೂರ್ವ ದಿಕ್ಕಿನಲ್ಲಿರುವುದು. ಅಲ್ಲಿ ಆ ವಾಕ್ಯದಲ್ಲಿ ಇವರಿಬ್ಬರ ಕುರಿತಾಗಿ ನೋಡುವಾಗ ಈಸಾಕನನ್ನು ನಾವು ಬಹಳ ಸುಲಭವಾಗಿ ಸ್ವೀಕರಿಸುತ್ತೇವೆ. ನ್ಯಾಯ, ಕರ್ತನ ವಾಗ್ದಾನವು ಅವನ ಮೇಲೆ ಇತ್ತು. ಅವನು ಅಬ್ರಹಾಮನಿಗೆ ವಾಗ್ದಾನ ಮಾಡಲ್ಪಟ್ಟಂಥ ಸಂತತಿಯಾಗಿ ಇದ್ದನು. ವಿ ಅಕ್ಸೆಪ್ಟ್ ಇಟ್. ಆದರೆ ಇಷ್ಮಾಯೇಲನ ಕುರಿತಾಗಿ ನೋಡಿರಿ. ಇಷ್ಮಾಯೇಲನ ಕುರಿತಾಗಿ ವಾಕ್ಯ ಹೇಳುತ್ತದೆ, ಅವನು ದುಷ್ಟ ಮನುಷ್ಯನಾಗಿ ಇದ್ದನು. ಎಲ್ಲ ಕರೆಕ್ಟ್, ಅವನು ತಪ್ಪಾದಂತಹ ಮನುಷ್ಯ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಈ ಇಷ್ಮಾಯೇಲನ ಇನ್ನೊಂದು ಕಾರ್ಯವನ್ನು, ಇನ್ನೊಂದು ಸೈಡನ್ನು ನೋಡಿರಿ. ಈಗ ಆ ವಿಷಯವನ್ನು ನೋಡಿರಿ. ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿರಿ. ಮಾರನೇ ದಿನ ಬೆಳಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು 1 ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೇರ್ಷಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು. ಈ ಇಷ್ಮಾಯೇಲನು ಸಮಾಧಿ ಮಾಡುವುದಕ್ಕೆ ಬಂದ ಎಂಬುದಾಗಿ ಇದೆಯಲ್ಲ, ಅಬ್ರಹಾಮನನ್ನು ಸಮಾಧಿ ಮಾಡುವುದಕ್ಕೆ ಬಂದ ಎಂದು ಇದೆಯಲ್ವಾ? ಇವರೆಲ್ಲರೂ ಕೂಡ ಸ್ವತ್ತುಗಳನ್ನು ತೆಗೆದುಕೊಂಡು ಹೋದಂಥವರು, ಯಾರು ಬರದೇ ಇರುವಂಥವರು. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಕೃತಜ್ಞತೆ ಇಲ್ಲದೆ ಇರುವವರು ಎಂಬುದಾಗಿ ಹೇಳಬಹುದು. ಹೋದವರು ಇವರೆಲ್ಲರೂ ಕೂಡ. ಆದರೆ ಇಷ್ಮಾಯೇಲನು ದುಷ್ಟ ಮನುಷ್ಯನೇ, ಕೆಟ್ಟವನೇ.
ಆದರೆ ಇವನ ಯೌವನ ಪ್ರಾಯವನ್ನು ಗಮನಿಸಿರಿ. ಇವನನ್ನು ಕಳುಹಿಸುವಾಗ ಇಷ್ಮಾಯೇಲನು ಮಗುವಾಗಿರಲಿಲ್ಲ. ಏನು ಅರಿಯದೇ ಇರುವಂತಹ ವಯಸ್ಸಲ್ಲ ಅದು. ಚಿಕ್ಕವನಾಗಿರಲಿಲ್ಲ, ಟೀನೇಜ್ ಅಲ್ಲಿ ಇದ್ದನು. ಯಾಕೆ ಎಂದು ಹೇಳಿದ್ರೆ, ಇವನು ಹುಟ್ಟುವಾಗಲೇ ಈಸಾಕನು ಹುಟ್ಟುವಾಗಲೇ ಇಷ್ಮಾಯೇಲನಿಗೆ ಹೆಚ್ಚು ಕಮ್ಮಿ 14 ವರ್ಷ. ಆ ನಂತರವಾಗಿ ಈಸಾಕನು ಬೆಳೆದು ಅವನು ಅಪಹಾಸ್ಯ ಮಾಡಿದ ನಂತರವಾಗಿ ಈ ಸಂಭವ ನಡೆಯುತ್ತದೆ. ಒಂದು ಕನಿಷ್ಠ ಪಕ್ಷ ಅಂದ್ರೂ 15 ವರ್ಷ, ಮ್ಯಾಕ್ಸಿಮಮ್ ಎಷ್ಟು ವರ್ಷ ಎಂದು ಗೊತ್ತಿಲ್ಲ. ಅವನು ಹೋಗುವಾಗ ಈ ಸಂಭವ ನಡೆಯುವಾಗ ಮಿನಿಮಮ್ 15 ಇಯರ್ಸ್, ಮ್ಯಾಕ್ಸಿಮಮ್ ಎಷ್ಟು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಸೊ ಟೀನೇಜ್ ಅಲ್ಲಿ ಅವನು ಇದ್ದನು. ಚೆನ್ನಾಗಿ ಬುದ್ಧಿ ಇರುವಂತಹ ಒಬ್ಬ ಯವನಸ್ಥನು. ಇವನ ಪ್ರಕಾರವಾಗಿ ಅವರ ತಂದೆಯ ಪರಿಸ್ಥಿತಿ ಏನು? ಅವನು ಅವರ ತಂದೆಯನ್ನು ನೋಡುತ್ತಾನೆ. ಅಪ್ಪ ಏನು ಮಾಡ್ತಾರೆ, ಒಂದು ದಿನ ಬೆಳಗ್ಗೆನೆ ಎದ್ದು ಅಮ್ಮನನ್ನು ಕರೆಯುತ್ತಾರೆ. ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ರೊಟ್ಟಿಯನ್ನು ಕೊಟ್ಟು, ನೀನೇನು ಮಾಡು, ಮಗನನ್ನು ಕರೆದುಕೊಂಡು ಹೋಗು, ಇಲ್ಲಿ ಇರುವುದು ಬೇಡ ಎಂಬುದಾಗಿ ಹೇಳುತ್ತಾರೆ. ಈಗ ಇಷ್ಮಾಯೇಲನ ಮನಸ್ಥಿತಿ ಏನೆಂಬುದಾಗಿ ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಇಷ್ಮಾಯೇಲನು ತಪ್ಪು ಮಾಡಿದವನೇ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವನ ತಾಯಿಯು ಸಾರಾಳನ್ನು ಅಲ್ಪವಾಗಿ ಪರಿಗಣಿಸಿದಳು, ಅದು ಕೂಡ ತಪ್ಪು. ಇವನು ಇಸಾಕನಿಗೆ ಅಪಹಾಸ್ಯ ಮಾಡುತ್ತಾನೆ, ಇದು ಅದಕ್ಕಾಗಿರುವಂತಹ ದಂಡನೆ ಎಂಬುದಾಗಿ ಕಾಣಲ್ಪಡುತ್ತದೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಷ್ಮಾಯೇಲನ ಮೈಂಡ್ ಸೆಟ್ ಅನ್ನು ಒಂದು ಸಾರಿ ನೋಡಿ. ಇಷ್ಮಾಯೇಲನನ್ನು ಯೋಚನೆ ಮಾಡಿ ನೋಡಿ. ಈ ಮನೆಯಲ್ಲಿ ಈಸಾಕನು ಹುಟ್ಟುವ ತನಕ ನಾನೇ ಏನಾಗಿ ಇದ್ದೆ? ಪ್ರಿಯ ಮಗನಾಗಿ ಇದ್ದೆ. ನಾನೇ ಒಬ್ಬನೇ ಮಗನು. ನನಗೆ ಎಲ್ಲ ಸ್ವಾತಂತ್ರ್ಯವೂ ಕೂಡ ಇತ್ತು, ಎಲ್ಲ ಚೆನ್ನಾಗಿ ಇತ್ತು. ಆದರೆ ಈಸಾಕನು ಬಂದ ನಂತರವಾಗಿ ನನಗೇನು ಸಿಗಲಿಲ್ಲ, ನನಗೆ ಆದ್ಯತೆ ಸಿಗಲಿಲ್ಲ. ನಾನೊಬ್ಬ ದಾಸಿಯ ಮಗನಾಗಿ ಮಾರ್ಪಟ್ಟೆ. ನನಗೆ ಇದ್ದಂಥ ಎಲ್ಲವೂ ಕೂಡ ಅಪ್ಸೈಡ್ ಡೌನ್ ಆಗಿ ಮಾರ್ಪಟ್ಟಿತು. ಹಾಗೆ ನೆನೆಸುತ್ತಾನೆ. ಅದೇ ಅವನ ಮನಸ್ಥಿತಿ. ಈಗ ಇಷ್ಮಾಯೇಲನ ವಿಷಯದಲ್ಲಿ ನೋಡುವುದಾದರೆ, ಅಬ್ರಹಾಮನು ಹೇಗೆ ಇದ್ದನು ಅಂದರೆ ಪ್ರೀತಿಸುವವನಾಗೇ ಇದ್ದನು. ಅಬ್ರಹಾಮನು ಪ್ರೀತಿಸಿದ ಹಾಗೆಲ್ಲ ಇಲ್ಲ. ಇಷ್ಮಾಯೇಲನನ್ನು ಕಳುಹಿಸಿಕೊಡು ಎಂಬುದಾಗಿ ಹೇಳಿದ ಕೂಡಲೇ ಅದು ಅವನಿಗೆ ಹೇಗೆ ಇತ್ತಂತೆ, ಬಹಳ ದುಃಖವಾಗಿ ಇತ್ತು, ತುಂಬ ಕಷ್ಟ. ಅಯ್ಯೋ, ಇಷ್ಟು ವರ್ಷ ಬೆಳೆಸಿದಂಥ ಮಗನನ್ನು ಕಳಿಸುವುದಕ್ಕೆ ಹೇಳುತ್ತಾ ಇದ್ದಾರಲ್ಲ, ಇದು ಅಬ್ರಹಾಮನ ಮೈಂಡ್ಸೆಟ್. ಆದರೆ ಇಷ್ಮಾಯೇಲನ ಪ್ರಕಾರವಾಗಿ ನೋಡಿರಿ, ಅಪ್ಪ ಕಳಿಸಿದ್ದಾರೆ. ಏನು ಕೊಟ್ಟು ಕಳಿಸಿದ್ದಾರೆ? ಒಂದು ತಿತ್ತಿ ತಣ್ಣೀರನ್ನು, ರೊಟ್ಟಿಯನ್ನು, ಬೇರೆ ಏನನ್ನು ಕೊಡಲಿಲ್ಲ. ಕೆಟೋರಳ ಸಂತತಿಗೆ ಒಂದು ಕಾಲದಲ್ಲಿ ಸ್ವತ್ತನ್ನು ಕೊಟ್ಟು ಕಳಿಸುತ್ತಾರೆ. ಆದರೆ ಇಷ್ಮಾಯೇಲನಿಗೆ ಏನು ಕೊಟ್ಟು ಕಳಿಸುತ್ತಾರೆ? ಒಂದು ತಿತ್ತಿ ತಣ್ಣೀರನ್ನು, ಒಂದು ರೊಟ್ಟಿಯನ್ನು ಕೊಟ್ಟು ನೀನು ಹೋಗು ಎಂದು ಹೇಳುತ್ತಾರೆ. ಇಷ್ಮಾಯೇಲನ ಮನಸ್ಥಿತಿ ಹೇಗಿತ್ತು ಎಂಬುದಾಗಿ ನೋಡಿರಿ. ನನ್ನ ಅಪ್ಪ ಒಂದು ದಿನ ನನ್ನನ್ನು ಕೈಬಿಟ್ರು, ನನ್ನನ್ನು ನನ್ನ ತಾಯಿಯನ್ನು ಕಳುಹಿಸಿಬಿಟ್ರು. ಇಂದು ಅನೇಕ, ಈ ಕಾಲದಲ್ಲಿ, ಕಡೆಯ ಕಾಲದಲ್ಲಿ, ಎಲ್ಲ ಕಾಲದಲ್ಲೂ ಇದೆ, ಆದರೆ ಈ ಕಡೆಯ ಕಾಲದಲ್ಲಿ ಸ್ವಲ್ಪ ಅಧಿಕ. ಏನೆಂದರೆ ಈ ಸಿಂಗಲ್ ಪೇರೆಂಟ್, ತಂದೆಯಿಂದ ಕೈ ಬಿಡಲ್ಪಟ್ಟಂತಹ ಮಕ್ಕಳು, ತಾಯಿಯಿಂದ ಕೈ ಬಿಡಲ್ಪಟ್ಟಂತಹ ಮಕ್ಕಳು, ಇವರ ಮನಸ್ಥಿತಿ ಹೇಗೆ ಇರುತ್ತದೆ ಎಂಬುದಾಗಿ ನೋಡಿ. ತಂದೆ ಓಡಿಸಿದ್ದಾಯಿತು. ವಾಕ್ಯ ಹೇಳುತ್ತದೆ, ಹಾಗರಳು ಅರಣ್ಯದಲ್ಲಿ ಅಲೆಯುತ್ತಾ ಇದ್ದಳು. ಹಾಗಂದ್ರೆ ಏನು ಗೊತ್ತಾ? ಆಕೆಗೆ ರೆಸ್ಟಿಂಗ್ ಪ್ಲೇಸ್ ಸಿಗಲಿಲ್ಲ. ಇವತ್ತು ಎಷ್ಟೋ ಹೆತ್ತವರು, ಅದರಲ್ಲೂ ನಿರ್ದಿಷ್ಟವಾಗಿ ತಾಯಿಯಂದಿರು ಮಕ್ಕಳನ್ನು ಎತ್ತುಕೊಂಡು ಅಲೆಯುತ್ತಾರೆ ಗೊತ್ತಾ? ಕೆಲಸಕ್ಕೆ ಹೋಗುತ್ತಾರೆ ಗೊತ್ತಾ? ಇವರು ಇಷ್ಟೊಂದು ಕಷ್ಟಪಡುತ್ತಾರೆ. ಆದರೆ ಇಷ್ಮಾಯೇಲನ ಪ್ರಕಾರವಾಗಿ ಆತನ ತಂದೆ ಎಂಥವರು ಗೊತ್ತಾ? ನನ್ನನ್ನು ಕಳುಹಿಸಿಬಿಟ್ಟಿದ್ದಾರೆ, ನನ್ನ ತಾಯಿಯೊಂದಿಗೆ ಕಳುಹಿಸಿದ್ದಾರೆ. ಅನೇಕ ಸಮಯದಲ್ಲಿ ನಮ್ಮ ಪರಿಸ್ಥಿತಿಯಲ್ಲೂ ಕೂಡ ಇದೇ ನಡೆಯುತ್ತದೆ. ಈಗಲೂ ಹೇಳುತ್ತೇನೆ, ಅಬ್ರಹಾಮನ ಮೇಲೆ ಯಾವುದೇ ತಪ್ಪಿಲ್ಲ. ಅಬ್ರಹಾಮನು ದೇವರು ಹೇಳಿದ ನಂತರವಾಗಿಯೇ ಮಾಡುತ್ತಾರೆ. ಸಾರಾಳು ಹೇಳಿದಾಗ ಅವರಿಗೆ ದುಃಖವಾಗಿತ್ತು, ಅವರು ಕಳುಹಿಸಲಿಲ್ಲ. ಆದರೆ ದೇವರು ಅಬ್ರಹಾಮನಿಗೆ ಮತ್ತೆ ಹೇಳುತ್ತಾರೆ 12ನೇ ವಾಕ್ಯದಲ್ಲಿ, ಆದರೆ ದೇವರು ಅವನಿಗೆ, ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರಕರೆಯಾಗಬಾರದು, ಬೇಡ ಎಂಬುದಾಗಿ ಒಂದು ಕನ್ಫರ್ಮೇಷನ್ ಅನ್ನು ಕೊಡುತ್ತಾರೆ. ಸಾರಳು ಹೇಳಿದಂತೆಯೇ ಮಾಡು, ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು. 13ನೇ ವಾಕ್ಯ, ಈ ದಾಸಿಯ ಮಗನು ನಿನ್ನಿಂದ ಹುಟ್ಟಿದವನಾದ್ದರಿಂದ ಅವನಿಂದಲೂ ಜನಾಂಗವಾಗುವಂತೆ ಮಾಡುವೆನೆಂದು ಹೇಳಿದನು. ಈ ನಂಬಿಕೆಯಿಂದಲೇ ಅಬ್ರಹಾಮನು ಕಳಿಸುತ್ತಾರೆ. ಸರಿ, ದೇವರು ಹೇಳಿದ್ದಾರೆ. ಸಾರಾಳು ಹೇಳಿದ ಕೂಡಲೇ ಅವರು ಕಳಿಸಲಿಲ್ಲ. ಕರ್ತನು ಹೇಳಿದ ನಂತರವಾಗಿ ಅವರು ಕಳಿಸಿದರು, ಅದು ಸತ್ಯ. ಅಬ್ರಹಾಮನ ಪ್ರಕಾರವಾಗಿ ಯಾವುದೇ ಮಿಸ್ಟೇಕ್ ಇಲ್ಲ. ಆದರೆ ಇಷ್ಮಾಯೇಲನ ಪ್ರಕಾರವಾಗಿ ಅಬ್ರಹಾಮನ ಕುರಿತಾಗಿ ಅವನಿಗೆ ಒಂದು ಆಲೋಚನೆ ಇದೆ. ನನ್ನ ತಂದೆ ನನ್ನನ್ನು ಕಳುಹಿಸಿಬಿಟ್ರು. ಒಬ್ಬ ತಂದೆ ಇಲ್ಲದೆ ಒಬ್ಬ ತಾಯಿಯಿಂದ ಬೆಳೆಸಲ್ಪಡುವಂತಹ ಮಗನ ಮನಸ್ಥಿತಿ ಏನೆಂಬುದಾಗಿ ಆ ರೀತಿಯಾಗಿ ಬೆಳೆದಂಥವರಿಗೆ ಗೊತ್ತಿರುತ್ತದೆ. ಆ ರೀತಿ ಕಷ್ಟಪಡುವವರಿಗೆ ಗೊತ್ತು. ಕೆಲವು ಸಮಯದಲ್ಲಿ ಅಪ್ಪ ಇಲ್ಲದೆ ಬೆಳೆಯುವಾಗ ಸ್ಕೂಲ್ಗೆ ಹೋಗಿ ನಿಮ್ಮ ಅಪ್ಪನನ್ನು ಕರೆದುಕೊಂಡು ಬಾ ಅನ್ನುತ್ತಾರೆ. ಅಪ್ಪನನ್ನು ಕರೆದುಕೊಂಡು ಬರುವುದಕ್ಕೆ ಆಗಲ್ಲ, ಅಮ್ಮ ಬಂದು ನಿಲ್ಲುತ್ತಾರೆ. ಕೆಲವು ಸ್ಕೂಲುಗಳಲ್ಲಿ ಹೇಳುತ್ತಾರೆ, ಅಪ್ಪನೇ ಖಂಡಿತವಾಗಿ ಬರಬೇಕು. ಯಾಕಂದ್ರೆ ತಾಯಿ ಪ್ರೀತಿಯಿಂದ ಏನ್ ಮಾಡುತ್ತಾರೆ, ಮಗನನ್ನು ಅವರು ಖಂಡಿಸುವುದಿಲ್ಲ. ಅಪ್ಪ ಮಾತ್ರ ಸ್ಟ್ರಿಕ್ಟ್ ಆಗಿರುತ್ತಾರೆ ಅನ್ನುವಂಥ ಮನಸ್ಥಿತಿ ಟೀಚರ್ಸ್ಗೆ ಇರುತ್ತದೆ. ಅಪ್ಪ ಇಲ್ಲ,
ಆ ಅಪ್ಪ ಇಲ್ಲದೆ ಇರುವಾಗ ಆ ಮಗನು ಕ್ಲಾಸಲ್ಲಿ ಅಪ್ಪ ಇಲ್ಲ ಎಂಬುದಾಗಿ ಹೇಳುವಂತ ವಿಷಯ ಇದೆ ನೋಡಿ, ಅದು ಬಹಳ ಕಷ್ಟ. ನಾವು ಈಸಿಯಾಗಿ ಹೇಳುತ್ತೇವೆ ಸಿಂಗಲ್ ಪೇರೆಂಟ್ ಎಂಬುದಾಗಿ ಒಂದೇ ವರ್ಡಲ್ಲಿ ಹೇಳುತ್ತೇವೆ. ಅವನನ್ನು ಎದ್ದು ನಿಲ್ಲಿಸಿ ಸ್ಕೂಲಲ್ಲಿ ಕೇಳುತ್ತಾರೆ, ವಾಟ್ ಈಸ್ ಯುವರ್ ಫಾದರ್ ಎಂಬುದಾಗಿ. ನಿಮ್ಮ ಅಪ್ಪ ಏನು ಮಾಡುತ್ತಾರೆ ಎಂಬುದಾಗಿ ಹೋದ ಕೂಡಲೇ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಕೇಳುತ್ತಾರೆ. ಯುಕೆಯಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ವಾಟ್ ಈಸ್ ಯುವರ್ ಫಾದರ್ ಎಂಬುದಾಗಿ ಕೇಳಬಾರದು. ರೂಲೇ ಇದೆ. ನಿಮ್ಮ ಅಪ್ಪ ಏನು ಕೆಲಸ ಮಾಡುತ್ತಿದ್ದಾರೆ ಎಂಬುದಾಗಿ ಅಪ್ಪನ ಕುರಿತಾಗಿ ಕೇಳಬಾರದು. ಕಾರಣ ಅಲ್ಲಿ ಆ ರೀತಿಯಾಗಿ ಕಲ್ಚರ್ ಬದಲಾಗಿದೆ. ಇಲ್ಲಿ ಆ ರೀತಿಯಾಗಿಲ್ಲ. ಹೋದ ಕೂಡಲೇ ಕ್ಲಾಸಲ್ಲಿ ಕೇಳುತ್ತಾರೆ ನಿಮ್ಮ ಅಪ್ಪ ಏನು ಮಾಡುತ್ತಾರೆ ಎಂಬುದಾಗಿ. ಆ ಮಗನು ಅಪ್ಪ ಇಲ್ಲ ಎಂಬುದಾಗಿ ಹೇಳುವಾಗ ಪಡುತ್ತಾನೆ ನೋಡಿ ಆ ಅವಸ್ಥೆ. ಆ ಸ್ಥಳದಲ್ಲಿ ಇರುತ್ತಾನೆ ನೋಡಿ. ಅಪ್ಪ ಇಲ್ಲ ಎಂಬುದಾಗಿ ಹೇಳುವಾಗ ಕೆಲವು ಟೀಚರ್ಸ್ಗಳಿದ್ದಾರೆ, ಅಲ್ಲಿಗೆ ಬಿಡುವುದಿಲ್ಲ. ಅಪ್ಪ ಇಲ್ಲ ಅಂದ್ರೆ ಸತ್ತು ಹೋಗಿದ್ದಾರಾ? ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ. ಅವನಿಂದ ಸತ್ತು ಹೋಗಿದ್ದಾರೆಂಬುದಾಗಿ ಹೇಳುವುದಕ್ಕೂ ಆಗಲ್ಲ, ಓಡಿಸಿದ್ದಾರೆಂಬುದಾಗಿ ಹೇಳುವುದಕ್ಕೂ ಆಗಲ್ಲ. ಇದೇ ಇಷ್ಮಾಯೇಲನ ಪರಿಸ್ಥಿತಿ. ಆದರೆ ಈ ಇಷ್ಮಾಯೇಲನೇ ಅಬ್ರಹಾಮನನ್ನು ಸಮಾಧಿ ಮಾಡುವಾಗ ಬಂದು ನಿಲ್ಲುತ್ತಾರೆ. ಸೊತ್ತುಗಳನ್ನು ತೆಗೆದುಕೊಂಡು ಹೋದಂಥವ್ರು ಏನ್ ಮಾಡಲಿಲ್ಲ, ಸಮಾಧಿ ಮಾಡುವುದಕ್ಕೆ ಬರಲಿಲ್ಲ, ಕಳುಹಿಸಿಕೊಡುವುದಕ್ಕೆ ಬರಲಿಲ್ಲ. ಓಡಿಸಲ್ಪಟ್ಟವನು ಏನ್ ಮಾಡುತ್ತಾನೆ, ಸಮಾಧಿ ಮಾಡುವುದಕ್ಕೆ ಬಂದು ನಿಲ್ಲುತ್ತಾನೆ. ಇದುವೇ ನಾವು ಕಲಿತುಕೊಳ್ಳಬೇಕಾಗಿರುವಂಥ ಒಳ್ಳೆಯ ಗುಣ. ಇಷ್ಮಾಯೇಲನು ದುಷ್ಟ ಮನುಷ್ಯನು, ಆದರೆ ಒಬ್ಬ ದುಷ್ಟ ಮನುಷ್ಯನಲ್ಲಿರುವಂತಹ ಒಳ್ಳೆಯ ಗುಣವನ್ನು ನೋಡಿ. ಅವನು ದುಷ್ಟ ಮನುಷ್ಯ, ಬೇಟೆಗಾರನು, ವನ್ಯ ಸಂಚಾರಿ. ಅವನು ಬೇಟೆಯಾಡುವವನಾಗಿದ್ದಾನೆ, ಅರಣ್ಯದಲ್ಲಿ ಅಲೆಯುತ್ತಾನೆ. ಎಲ್ಲವೂ ಕೂಡ ಸತ್ಯನೇ. ಅವನ ಬಳಿಯಲ್ಲೂ ಕೂಡ ಒಂದು ಒಳ್ಳೆಯ ಗುಣ ಇದೆ. ಏನಿದೆ ಗೊತ್ತಾ? ನನ್ನ ತಂದೆ ನನ್ನನ್ನು ಓಡಿಸಿಬಿಟ್ರು, ನನ್ನ ತಾಯಿಯೇ ನನ್ನನ್ನು ಬೆಳೆಸಿದ್ರು, ಮದುವೆ ಕೂಡ ನನ್ನ ತಾಯಿಯೇ ಮಾಡಿಸಿದ್ದಾರೆ. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ಆಗರಳು ಒಂದು ಐಗುಪ್ತದ ಹೆಣ್ಣನ್ನು ನೋಡಿ ಆತನಿಗೆ ಮದುವೆ ಮಾಡಿಸಿದಳು. ಅದೇ ಅಧ್ಯಾಯದಲ್ಲಿ ಇರ್ತದೆ ನೋಡಿ, 21ನೇ ವಾಕ್ಯ ನೋಡಿರಿ. ಅವನು ಪಾರಾನಿನ ಅರಣ್ಯದಲ್ಲಿ ವಾಸ ಮಾಡಿದನು. ಅವನ ತಾಯಿ ಐಗುಪ್ತ ದೇಶದಿಂದ ಕನ್ನಿಕೆಯನ್ನು ತರಿಸಿ ಮದುವೆ ಮಾಡಿಸಿದಳು. ಇದೆಲ್ಲ ಓದುವುದಕ್ಕೆ ಬಹಳ ಈಸಿಯಾಗಿರುತ್ತದೆ. ಅಪ್ಪ ಇಲ್ಲದೆ ಒಬ್ಬ ಮಗನಿಗೆ ಮದುವೆ ಮಾಡಿಸುವುದು ಎಷ್ಟು ಕಷ್ಟ ಗೊತ್ತಾ? ಅಪ್ಪ ಸತ್ತು ಹೋದರೂ ಕೂಡ ಸಮಸ್ಯೆ ಇಲ್ಲ. ಒಂದೇ ಮಾತಲ್ಲಿ ಹೇಳಬಹುದು ಸತ್ತು ಹೋಗಿದ್ದಾರೆ ಎಂದು. ಮದುವೆ ನಡೆಯುವಂಥ ಸಮಯದಲ್ಲಿ ಅಪ್ಪ ಇದ್ದಾರೆ, ಆದರೆ ಮದುವೆಗೆ ಬರುವುದಿಲ್ಲ. ಈ ಮದುವೆ ಮನೆಯಲ್ಲಿ ಕೇಳುತ್ತಾರಲ್ಲ, ಅಪ್ಪ ಏನು ಮಾಡುತ್ತಿದ್ದಾರೆ, ಅಪ್ಪ ಎಲ್ಲಿ ಎಂಬುದಾಗಿ ಕೇಳುತ್ತಾರೆ ತಾನೆ, ಯಾಕೆ ಬರಲಿಲ್ಲ? ಇದಕ್ಕೆ ನೂರಾರು ಕಾರಣಗಳನ್ನು ಹೇಳಬೇಕು. ಅದು ಒಬ್ಬ ಹೆಣ್ಣಾಗಿದ್ದು ಅದನ್ನು ಸಂಧಿಸುವಂಥದ್ದು ಬಹಳ ಕಷ್ಟ. ಒಂದು ಸಿಂಗಲ್ ಪೇರೆಂಟಲ್ಲಿ ಅದು ಆ ಕುಟುಂಬದಲ್ಲಿ ತಾಯಿ ಇಲ್ಲದೆ ಬರೀ ತಂದೆ ಮಾತ್ರ ಇದ್ದರು ಅಂತ ಇಟ್ಟುಕೊಳ್ಳಿ, ಆ ಕುಟುಂಬವೇ ನಾಶವಾಗಿ ಹೋಗುತ್ತದೆ. ಲೋಟನ ಕುಟುಂಬದಲ್ಲಿ ಅಮ್ಮ ಇಲ್ಲದೆ ಬರೀ ಅಪ್ಪ ಮಾತ್ರ ಇದ್ದರು, ಕುಟುಂಬ ಹೋಯಿತು, ಕತೆ ಮುಗಿಯಿತು. ಆದರೆ ಅಪ್ಪ ಇಲ್ಲದೆ ಬರೀ ಅಮ್ಮ ಮಾತ್ರ ಇದ್ರು ಅಂತ ಇಟ್ಟುಕೊಳ್ಳಿ, ಆ ಅಮ್ಮ ಹೇಗಾದರೂ ಮಗುವನ್ನು ದಡ ಸೇರಿಸುತ್ತಾರೆ. ಇವತ್ತು ಸಿಂಗಲ್ ಪೇರೆಂಟಲ್ಲಿ ಇದುವೇ ಅಮ್ಮನಿಗೆ ಇರುವಂತಹ ಒಂದು ಬೆನಿಫಿಟ್. ಈ ವಾಕ್ಯವನ್ನು ಓದುವಾಗ ಬಹಳ ಸಾಧಾರಣವಾಗಿದೆ ಓದುವಂತಹ ಸಮಯದಲ್ಲಿ. ಐಗುಪ್ತದಲ್ಲಿ ಒಂದು ಕನ್ನಿಕೆಯನ್ನು ತರಿಸಿ ಮದುವೆ ಮಾಡಿಸಿದಳು. ಅಂದು ಕೇಳುತ್ತಾ ಇದ್ದರಲ್ವ 4000 ವರ್ಷಗಳ ಹಿಂದೆ, ಯಾರು ಈ ಮಗನಿಗೆ ಅಪ್ಪ ಎಂದು ಕೇಳುವಾಗ ಅಬ್ರಹಾಮನಿಗೆ ಹೇಳಿದ್ರೆ ಅವರು ಮದುವೆಗೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅವರು ನಮ್ಮನ್ನು ಓಡಿಸಿದ್ದಾರೆ, ನಮ್ಮ ಜೊತೆಯಲ್ಲಿಲ್ಲ. ಆ ಇಷ್ಮಾಯೇಲನ ಮನಸ್ಥಿತಿ. ಇಷ್ಟನ್ನು ಮೀರಿ ವಾಕ್ಯವು ಹೇಳುತ್ತದೆ, ಅವನು ತನ್ನ ತಂದೆಗೆ ಕಡೆಯದಾಗಿ ಬಂದು ಏನು ಮಾಡುತ್ತಾನೆ, ಸಮಾಧಿ ಮಾಡುವುದಕ್ಕಾಗಿ ಬಂದು ನಿಲ್ಲುತ್ತಾನೆ. ಇವತ್ತು ಈ ಒಂದು ಗುಣಾತಿಶಯ ನಮ್ಮಲ್ಲಿ ಬರಬೇಕು. ಓಡಿಸಿದಂತಹ ತಂದೆಯನ್ನು ಸಮಾಧಿ ಮಾಡುವುದಕ್ಕಾಗಿ ಇಷ್ಮಾಯೇಲನು ಬಂದನು ಎಂಬುದಾಗಿ ನಾವು ಓದುತ್ತೇವೆ. ಅವನ ಜೀವಿತವೆಲ್ಲ ಮರೆಯಲಿಕ್ಕೆ ಆಗದಿರುವಂಥ ಒಬ್ಬ ವ್ಯಕ್ತಿ ಯಾರಂದ್ರೆ ಅಬ್ರಹಾಮನೇ. ಅಷ್ಟೊಂದು ಕಷ್ಟಕ್ಕೆ ಅವನೇ ಕಾರಣ. ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಕಳಿಸಿದ್ರು, ಅವನು ಹೋದ. ಅರಣ್ಯದಲ್ಲಿ ನೀರು ಮುಗಿದು ಹೋಯಿತು. ಒಂದು ತಿತ್ತಿ ನೀರು ಎಲ್ಲಿ ಸಾಕಾಗುತ್ತದೆ? ಆದರೆ ಅಬ್ರಹಾಮನಿಗೆ ನಂಬಿಕೆ ಇದೆ. ಯಾಕಂದ್ರೆ ಅಬ್ರಹಾಮನ ನಂಬಿಕೆಯು ಆ ತಿತ್ತಿ ತಣ್ಣೀರಿನ ಮೇಲೆ ಅಲ್ಲ, ಅಬ್ರಹಾಮನ ನಂಬಿಕೆ ಕರ್ತನ ವಾಕ್ಯದ ಮೇಲೆ. ಅವರು ಹೇಳಿದ್ದಾರೆ, ನಾನು ನಿನ್ನ ಮಗನನ್ನು ನೋಡಿಕೊಳ್ಳುತ್ತೇನೆ, ಅವನು ನಿನ್ನಿಂದ ಹುಟ್ಟಿದವನಾಗಿದ್ದಾನೆ, ಅವನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ. ಆ ನಂಬಿಕೆಯಲ್ಲಿ ಕಳಿಸುತ್ತಾರೆ. ಆದರೆ ಬಂದ ನಂತರವಾಗಿ ನೀರು ಇಲ್ಲ, ಮುಗಿದು ಹೋಯಿತು, ಎಲ್ಲ ಮುಗಿಯಿತು. ಈಗ ನೀರು ಇಲ್ಲದೆ ಇರುವಾಗ ಕಷ್ಟಪಡುವಾಗೆಲ್ಲ ಏನು ಅನಿಸುತ್ತದೆ ಗೊತ್ತಾ? ಅವನ ಹೃದಯದಲ್ಲಿ ಅವನ ತಂದೆಯ ಕುರಿತಾದಂಥ ಒಂದು ಬೇಸರ, ಒಂದು ಕಷ್ಟ. ನನ್ನ ತಾಯಿಷ್ಟು ಕಷ್ಟಪಡುವುದಕ್ಕೆ ನನ್ನ ತಂದೆಯೇ ಕಾರಣ, ಅವನು ಹೇಳುತ್ತಲೇ ಇರಬಹುದು. ಆದರೆ ಆ ಇಷ್ಮಾಯೇಲನು ಆತನ ತಂದೆಗೆ ಸಮಾಧಿ ಮಾಡುವಾಗ ಬಂದು ನಿಲ್ಲುತ್ತಾನೆ ಎಂದು ವಾಕ್ಯ ಹೇಳುತ್ತದೆ. ಇದನ್ನು ನೀತಿವಂತರು ಕಲಿತುಕೊಳ್ಳಬೇಕು. ನಿಮ್ಮ ತಂದೆ ತಾಯಿ ಯಾರಾಗಿದ್ದರೇನು, ಏನೇ ಮಾಡಿದ್ದರೇನು, ಅದರ ಹಿಂದೆ ದೇವರ ಉದ್ದೇಶ ಎಂಬುದಾಗಿ ಒಂದು ಇರುತ್ತದೆ. ಅದನ್ನು ನೀವು ತಿಳಿದುಕೊಳ್ಳಬೇಕು. ದೇವರು ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ, ನಮ್ಮನ್ನು ದೇವರು ಪ್ರತ್ಯೇಕಿಸಿ ಕರೆತಂದಿದ್ದಾರೆ. ನಮಗೆ ಯಾವಾಗ ಏನು ನಡೆಯಬೇಕೆಂದು ಕರ್ತನಿಗೆ ಚೆನ್ನಾಗಿ ಗೊತ್ತು. ಒಂದು ವೇಳೆ ನಿನ್ನ ತಂದೆ ನಿನ್ನನ್ನು ಕಳುಹಿಸಿದ್ದಕ್ಕೂ ಕೂಡ ಕರ್ತನ ಉದ್ದೇಶ ಕಾರಣವಾಗಿ ಇರುತ್ತದೆ. ಒಂದು ದಿನ ಇಷ್ಮಾಯೇಲನು ತಿಳಿದುಕೊಳ್ಳುತ್ತಾನೆ, ನನ್ನ ತಂದೆ ತಾನಾಗಿ ಕಳುಹಿಸಲಿಲ್ಲ, ದೇವರು ನನ್ನನ್ನು ಕಳುಹಿಸಿದ್ರು. ಯಾಕೆ ಗೊತ್ತಾ? ಈ ತಂದೆಗಿಂತಲೂ ಆ ತಂದೆ ನನ್ನನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಈ ತಂದೆಯ ಕೈಯಿಂದ ನನ್ನನ್ನು ಕರೆತಂದಿದ್ದಾರೆ. ಯಾಕಂದ್ರೆ ವಾಕ್ಯ ಹೇಳುತ್ತದೆ,
ಕರ್ತನು ಮಗನೊಂದಿಗೆ ಇದ್ದನು. ಇಷ್ಮಾಯೇಲನೊಂದಿಗೆ ಯಾರಿದ್ದರು? ಕರ್ತನು ಇದ್ದರು. ಅವನು ಬೆಳೆಯುವ ತನಕ. 20ನೇ ವಾಕ್ಯವನ್ನು ಓದಿ ನೋಡಿರಿ. ದೇವರು ಆ ಹುಡುಗನ ಸಂಗಡ ಇದ್ದನು. ಅವನು ಬೆಳೆದು ಕಾಡಿನಲ್ಲಿ ವಾಸವಾಗಿದ್ದು ಬಿಲ್ಲುಗಾರನಾದನು. ಅವನು ಬೆಳೆದು ಬರುವ ತನಕ ಯಾರು ಜೊತೆಗಿದ್ದದ್ದು? ಕರ್ತನು ಜೊತೆಗಿದ್ದರು. ಹಾಗಾದ್ರೆ ಅವನಿಗೆ ಗೊತ್ತಾಯಿತು ಒಂದು ದಿನ, ಸರಿ, ನಮ್ಮ ತಂದೆ ಮಾಡಿದ್ದಕ್ಕೆ ಒಂದು ಉದ್ದೇಶ ಇದೆ. ಅನೇಕ ಸಮಯದಲ್ಲಿ ಅಪ್ಪ ನಮ್ಮನ್ನು ಖಂಡಿಸುವಾಗ, ಹೆತ್ತವರು ಕೆಲವು ಕಾರ್ಯಗಳನ್ನು ಮಾಡುವಾಗ ನಮಗೆ ಅರ್ಥವಾಗಲ್ಲ, ಅಥವಾ ಕರ್ತನು ನಮ್ಮ ಜೀವಿತದಲ್ಲಿ ಅವರಿಂದ ಕೆಲವು ಬೇರ್ಪಡಿಸುವಿಕೆ ಉಂಟಾಗುವಾಗ ನಮಗೆ ಗೊತ್ತಾಗಲ್ಲ. ಹಾಗೆ ಗೊತ್ತಾಗದೇ ಇರುವಾಗ ನಮಗೆ ಹೆತ್ತವರ ಮೇಲೆ ಒಂದು ಬೇಸರ. ಕರ್ತನು ಯಾರಿಂದ ನಮ್ಮನ್ನು ಬೇರ್ಪಡಿಸುತ್ತಾರೆ ಅವರ ಮೇಲೆ ನಮಗೆ ಒಂದು ಕೋಪ. ಚೆನ್ನಾಗಿ ತಿಳಿದುಕೊಳ್ಳಿರಿ, ಮಾತನಾಡುವುದಕ್ಕಿಂತ ಮುಂಚೆ ಮಾತನಾಡುವಾಗ ಒಂದೊಂದು ಮಾತಿನ ಮುಂಚೆ ಯೋಚನೆ ಮಾಡಬೇಕು. ಅಂತಹ ದುಷ್ಟ ಮನುಷ್ಯನಿಗೂ ಕೂಡ ತನ್ನ ತಂದೆಯನ್ನು ಸಮಾಧಿ ಮಾಡಬೇಕೆನ್ನುವಂಥ ಜವಾಬ್ದಾರಿ ಇತ್ತು ನೋಡಿರಿ. ಇವತ್ತು ನಮಗೆ ಇದೆಯಾ? ನಾವು ಮಾಡುತ್ತಿದ್ದೇವಾ? ಅಪ್ಪ ಅಮ್ಮ ಮಾಡಿದ್ದು ಹಾಗೆ ಹೇಳಿ ಹೇಳಿ ತೋರಿಸುತ್ತೇವೆ. ಅತ್ತೆ ಮಾವ ಮಾಡಿದ್ದನ್ನು ಹೇಳಿ ಹೇಳಿ ತೋರಿಸುತ್ತೇವೆ. ಆ ಕಾಲದಲ್ಲಿ ಏನು ಮಾಡಿದ್ರಿ? ನನ್ನನ್ನು ಎಲ್ಲಿ ಬಿಟ್ರಿ? ನನ್ನನ್ನು ಓಡಿಸಿದ್ರಲ್ಲ, ಹಾಗೆ ಮಾಡಿದ್ರಲ್ಲ, ನನಗೆ ಏನು ಕೊಟ್ರಿ? ಏನು ಕೊಡಬೇಕು? ನಿಮಗೆ ಜೀವವನ್ನು ಕೊಡುವುದಕ್ಕಾಗಿ ದೇವರು ಅವರನ್ನು ಉಪಯೋಗಿಸಿದ್ರಲ್ಲ, ಏನು ಕೊಡಬೇಕು? ನಿನಗೆ ಜೀವವನ್ನು ಕೊಡುವುದಕ್ಕಾಗಿ ಆ ತಾಯಿ ನಿನ್ನನ್ನು ಹೊತ್ತು. ನಾನು ಬಹಳ ಆಶ್ಚರ್ಯ ಪಡುವಂಥದ್ದು ಯಾರ ವಿಷಯದಲ್ಲಿ ಗೊತ್ತಾ? ಹವ್ವಳನ್ನು ನೋಡಿ. ಎಲ್ಲರೂ ಕೂಡ ಹಣ್ಣು ತಿಂದಳು ಎಂಬುದಾಗಿ ಆಕೆಯ ಕುರಿತು ಹೇಳುತ್ತಾರೆ. ಆಕೆ ಏನೋ ಗೊತ್ತಿಲ್ಲದೆ ಹಣ್ಣನ್ನು ತಿಂದಳು. ನಾವೆಲ್ಲ ಡೈಲಿ ತಿನ್ನುತ್ತಿದ್ದೇವೆ. ಆ ತಾಯಿ ಒಂದು ಸಾರಿ ಮಾತ್ರ ತಿಂದಳು. ನಾವು ಬೇಡ ಎಂದು ಹೇಳಿರುವಂತಹ ಫಲವನ್ನು ಏನು ಮಾಡುತ್ತೇವೆ? ಡೈಲಿ ತಿನ್ನುತ್ತೇವೆ. ಸೀರಿಯಲ್ ಬೇಡ ಅನ್ನುತ್ತೇವೆ, ಆದರೆ ಡೈಲಿ ನೋಡುತ್ತೇವೆ ಅಲ್ವಾ? ಡೈಲಿ ತಿನ್ನುತ್ತೇವಾ ಇಲ್ವಾ? ಎಲ್ಲರೂ ಕೂಡ ಬರೀ ಆ ತಾಯಿಯ ಕುರಿತಾಗಿ ಹೇಳುವುದು. ಆದರೆ ಆಕೆಯ ಕುರಿತಾಗಿ ಯೋಚನೆ ಮಾಡಿ ನೋಡಿ. ಆಕೆ ಮೊದಲನೇ ಮಗುವನ್ನು ಹೆರುವಾಗ ಆಕೆಯ ಜೊತೆಗೆ ಯಾರಿದ್ದರು? ಯಾರು ಕೂಡ ಇರಲಿಲ್ಲ. ದೇವರು ಮಾತ್ರ ಇದ್ದರು. ಆದಾಮನ ಜೊತೆಗಿದ್ದ. ಇವನು ರೈತನು, ಬೀಜ ಬಿತ್ತುವವನು. ಕರ್ತನು ಹೇಳುತ್ತಾರೆ, ನಿನಗೆ ಕೊಡಲ್ಪಟ್ಟಂತಹ ಮಣ್ಣನ್ನು ವ್ಯವಸಾಯ ಮಾಡು. ಅವನು ಫಾರ್ಮರ್. ಅವನಿಗೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಕುರಿತಾಗಿ ಗೊತ್ತಿಲ್ಲ. ಈ ತಾಯಿಗೆ ಪ್ರಸವ ವೇದನೆ ನೋಡ್ಬೇಕಲ್ಲ, ಅದು ನಾರ್ಮಲ್ ಡೆಲಿವರಿ ಆಗೇ ಇರಲಿ, ನೋಡ್ಬೇಕಲ್ಲ, ಮಗುವನ್ನು ಆಚೆ ತೆಗೆದು ಆ ಕರಳು ಬಳಿಯನ್ನು ಕತ್ತರಿಸಬೇಕಲ್ವಾ? ಯಾರು ಮಾಡಬೇಕು? ಜೊತೆಗೆ ಯಾರಿದ್ದರು? ಇಂದು ನೋಡಿರಿ, ಅಮ್ಮ ಇದ್ದಾರೆ, ಅತ್ತೆ ಇದ್ದಾರೆ, ಕೆಲಸಗಾರರಿದ್ದಾರೆ, ಎಲ್ಲರೂ ಇದ್ದಾರೆ. ಅದನ್ನು ಮೀರಿ ಆಕೆ ಮಗುವನ್ನು ಹೆರುವುದಕ್ಕೆ ಎಷ್ಟು ಕಷ್ಟಪಡುತ್ತಾಳೆ. ಒಂದು ಮಗುವನ್ನು ಹೆರುವುದಕ್ಕೆ ಎಷ್ಟು ಕಷ್ಟಪಡುತ್ತಾರೆ. ಇವತ್ತು ನಮ್ಮ ಸುತ್ತಲೂ ಎಷ್ಟು ಜನ ಇದ್ದಾರೆ. ಅಂದು ಅವಳ ಸುತ್ತಲೂ ಯಾರೂ ಇರಲಿಲ್ಲ. ಅದರ ನಡುವೆ ಆಕೆಯು ಮಗುವನ್ನು ಹೆರುತ್ತಾಳೆ. ಎಷ್ಟು ಕಷ್ಟ ನೋಡಿರಿ. ಆದರೆ ನಾವು ಅವಳಿಗೆ ಭಯಂಕರವಾಗಿ ಬೈಯುತ್ತೇವೆ. ಅದನ್ನೇ ಹೇಳುತ್ತೇನೆ, ನಮ್ಮ ತಾಯಿಯು ನಮ್ಮನ್ನು ಹೆತ್ತು ಒಂದು ಜೀವವಾಗಿ ನಮ್ಮನ್ನು ತಂದು ಕೊಟ್ಟಿದ್ದಾರೆ. ಅದೇ ದೊಡ್ಡ ವಿಷಯ. ಮಗು ಹುಟ್ಟುವುದಕ್ಕಿಂತ ಮುಂಚೆ ಪ್ರಾಣ ಹೋಗಿ ಪ್ರಾಣ ಬಂದಿರುತ್ತದೆ. ಕೇಳೋದು, ಅಂಥದ್ದೇನು ದೊಡ್ಡದಾಗಿ ಮಾಡಿದ್ದೀರಾ? ನಮ್ಮನ್ನು ಹೇಗೆ ಹಿಂಸೆ ಪಡಿಸಿದ್ದೀರಾ? ಒಂದು ತಿರುನಲ್ವೇಲಿ ಪಕ್ಕ ನಡೆದಂತಹ ಸಂಭವ ಲೈಫಲ್ಲೇ ಮರೆಯುವುದಕ್ಕೆ ಆಗಲ್ಲ. ತಿರುನಲ್ವೇಲಿ ಪಕ್ಕದಲ್ಲಿ ಒಳ್ಳಿಯೂರಲ್ಲಿ ಒಂದು ಆರ್ಫನೇಜ್, ಒಂದು ಹಿರಿಯರ ವೃದ್ಧಾಶ್ರಮ ಇದೆ. ಅಲ್ಲಿಗೆ ಹೋಗಿ ಒಂದು ದಿನ ಅಲ್ಲಿರುವಂಥ ಒಬ್ಬೊಬ್ಬರೊಂದಿಗೂ ಕೂಡ ಮಾತನಾಡುತ್ತಾ ಇದ್ದೆ. ಒಂದು ಅವಕಾಶ ಸಿಕ್ಕಿತು. ಮಾತನಾಡುತ್ತಾ ಇರುವಾಗ ಒಬ್ಬ ತಾಯಿ ಸ್ವಲ್ಪ ಬುದ್ಧಿ ಇಲ್ಲದೆ ಬುದ್ಧಿ ಮಂದರಾಗಿ ಇದ್ದರು. ಹಾಗೆ ಅವರು ಮಾತನಾಡುತ್ತಲೇ ಇದ್ದಾರೆ. ಅಲ್ಲಿ ಇರುವವರನ್ನು ಕೇಳಿದೆ, ಯಾಕೆ ಅವರು ಈ ರೀತಿಯಾಗಿ ಇದ್ದಾರೆ ಎಂದು. ಏನು ನಡೆಯಿತು ಎಂಬುದಾಗಿ ಕೇಳಿದಾಗ ಅಲ್ಲಿ ಆ ಓಲ್ಡ್ ಏಜ್ ಹೋಮಲ್ಲಿ ನೋಡಿಕೊಳ್ಳುವವರು ಹೇಳಿದ್ರು, ಆ ಒಳ್ಳಿಯೂರಲ್ಲಿ ಒಂದು ಟೋಲ್ಗೇಟ್ ಇದೆ. ಅಲ್ಲಿ ಆ ಒಳ್ಳಿಯೂರು ಟೋಲ್ಗೇಟಲ್ಲಿ ಅವರ ಮಗ ಈ ತಾಯಿಯನ್ನು ಕರೆದುಕೊಂಡು ಬಂದಿದ್ದಾನೆ. ಕರೆದುಕೊಂಡು ಬಂದು ತಾಯಿಯನ್ನು ಕೇಳಿದ್ದಾನೆ, ನೀನೇನಾದರೂ ರೆಸ್ಟ್ ರೂಮ್ಗೆ ಹೋಗ್ಬೇಕಮ್ಮ? ಆಗ ತಾಯಿ ಹೇಳಿದ್ದಾರೆ, ಹೌದಪ್ಪ ಎಂದು. ಆ ಟೋಲ್ಗೇಟ್ ಪಕ್ಕದಲ್ಲಿರುವಂಥ ರೆಸ್ಟ್ ರೂಮ್ ಬಳಿಯಲ್ಲಿ ಇಳಿಸಿ ಅವರು ರೆಸ್ಟ್ ರೂಮ್ಗೆ ಹೋಗಿ ಬರುವಷ್ಟರಲ್ಲಿ ಗಾಡಿ ತೆಗೆದುಕೊಂಡು ಹೋಗಿದ್ದಾನೆ. ಒಂಟಿಯಾಗಿ ಅವರನ್ನು ಬಿಟ್ಟು ಹೋದ. ಅದನ್ನು ನೋಡಿ ಮಗ ಬಿಟ್ಟು ಹೋಗಿದ್ದಾನೆ ಎಂಬುದಾಗಿ ಗೊತ್ತಾದಂತಹ ಸೆಕೆಂಡಲ್ಲಿ ಆ ತಾಯಿಯ ಬುದ್ಧಿ ಮಂದವಾಯಿತು. ಆ ತಾಯಿ ಒಂದೇ ಒಂದು ಮಾತನ್ನು ಮತ್ತೆ ಮತ್ತೆ ಹೇಳುತ್ತಲೇ ಇದ್ದಾರೆ, ಬಿಟ್ಟು ಹೋದ, ಬಿಟ್ಟು ಹೋದ, ಬಿಟ್ಟು ಹೋದ ಎಂದು. ಹೇಗೆ ನಿನ್ನ ಜೀವಿತದಲ್ಲಿ ಆಶೀರ್ವಾದವಾಗಿರುವುದಕ್ಕೆ ಸಾಧ್ಯ? ಅಪ್ಪ ಅಮ್ಮನನ್ನು ಇಬ್ಬರನ್ನು ಕೂಡ ಒಂದು ಕಡೆಗೆ ಕರೆದುಕೊಂಡು ಹೋಗಿ ಬಿಟ್ಟು ಹೇಗೆ ಇರುವುದಕ್ಕೆ ಸಾಧ್ಯ? ಅಂತಹ ದುಷ್ಟ ಮನುಷ್ಯನಿಗೆ ಇರುವಂತಹ ಒಳ್ಳೆಯ ಗುಣ ಕೂಡ ಇಂದು ಯಾರಿಗೆ ಇಲ್ಲ. ರಕ್ಷಿಸಲ್ಪಟ್ಟಿದ್ದೇವೆ, ಅಭಿಷೇಕ ಹೊಂದಿದ್ದೇವೆ, ಸೇವೆಯಲ್ಲಿ ಇದ್ದೇವೆ. ನಾವು ಸಭೆಯಲ್ಲಿ ಆ ಸೇವೆಯನ್ನು ಮಾಡುತ್ತೇವೆ, ಈ ಸೇವೆಯನ್ನು ಮಾಡುತ್ತೇವೆ. ಮೊದಲು ಹೋಗಿ ನೀವು ಎಲ್ಲಿದ್ದಾರೆ ಎಂಬುದಾಗಿ ನೋಡಿ ಅವರ ಹತ್ರ ಫೋನಲ್ಲಿ ಮಾತನಾಡಿ. ಅವರ ಹತ್ರ ಫಸ್ಟ್ ಹೋಗಿ. ದೇವರು ಮೊದಲು ಅದನ್ನೇ ಎದುರು ನೋಡುತ್ತಾರೆ. ಇರುವುದರಲ್ಲಿಯ ಧರ್ಮಶಾಸ್ತ್ರದಲ್ಲಿ ಬಹಳ ಬೇಸಿಕ್ ಆಗಿರುವಂಥದ್ದು ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿ ಎನ್ನುವಂಥದ್ದು. ಅವರನ್ನು ವಿಚಾರಿಸುವುದಕ್ಕೆ ಆಗುತ್ತಿಲ್ಲ, ಅವರಿಗೆ ಆಹಾರ ಹಾಕುವುದಕ್ಕೆ ಆಗುತ್ತಿಲ್ಲ. ಒಬ್ಬ ದುಷ್ಟ ಮನುಷ್ಯನು, ಆಚೆ ಓಡಿಸಲ್ಪಟ್ಟಂತಹ ಒಬ್ಬ ಮನುಷ್ಯನು, ಜೀವಿತವೆಲ್ಲ ಕಷ್ಟಕ್ಕೆ ಕಾರಣನಾಗಿದ್ದಂಥ ಒಬ್ಬ ತಂದೆ. ಅವನ ದೃಷ್ಟಿಯಲ್ಲಿ ಹೇಳುತ್ತೇನೆ,
ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ನನ್ನ ತಂದೆ ಮಾಡಿದ್ದರ ಹಿಂದೆ ಒಂದು ನೀತಿ ಇರುತ್ತದೆ. ನನ್ನ ತಂದೆ ಯಾವುದೋ ಒಂದು ಕಾರಣಕ್ಕಾಗಿಯೇ ಮಾಡಿರುತ್ತಾರೆ. ಬಂದು ಅಂತ್ಯಕ್ರಿಯೆಯಲ್ಲಿ ನಿಲ್ಲುತ್ತಾನೆ. ಅಪ್ಪ ಅಮ್ಮನ ಅಂತ್ಯಕ್ರಿಯೆಗೆ ಬರುವುದಿಲ್ಲ. ಕೇಳಿದ್ರೆ ಹೇಳುತ್ತಾನೆ, ನನ್ನ ತಂದೆ ಮಾಡಿದ್ದಕ್ಕೆ ಅವರ ಮುಖವನ್ನೇ ನಾನು ನೋಡೋದಿಲ್ಲ. ನನ್ನ ತಾಯಿ ಮಾಡಿರುವುದಕ್ಕೆ ಅವರ ಮುಖವನ್ನೇ ನೋಡೋದಿಲ್ಲ. ನಿನ್ನ ಪರಿಸ್ಥಿತಿ ಬಹಳ ಕೆಟ್ಟದಾಗಿರುತ್ತದೆ, ಕೇರ್ಫುಲ್ ಆಗಿರ್ರಿ. ಕರ್ತನು ಲೆಕ್ಕವನ್ನು ತೀರಿಸುವ ಆತನು ನೋಡುತ್ತಲೇ ಇದ್ದಾರೆ. ಎರಡನೆಯದಾಗಿ, ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳಿ ಮುಗಿಸುತ್ತೇನೆ, ಓದಿರಿ. ಅದೇ ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯ 9ನೆಯ ವಾಕ್ಯ. ಆ ವಾಕ್ಯವನ್ನು ನಾನು ಓದುತ್ತೇನೆ, ಗಮನಿಸಿರಿ. ಅವನ ಮಕ್ಕಳಾದ ಈಸಾಕ್ ಇಷ್ಮಾಯೇಲರು ಹಿತ್ತಿಯನಾದ ಚೋಹಾರನ ಮಗ ಎಫ್ರೋನನ ಭೂಮಿಯಲ್ಲಿರುವ ಮಕ್ಬೇಲದ ಗವಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಅದು ಮಮ್ರೆಗೆ ಪೂರ್ವ ದಿಕ್ಕಿನಲ್ಲಿರುವುದು. ನೆಕ್ಸ್ಟ್ ಯಾರು ಗೊತ್ತಾ? ಕೆಟೋರಳ ಸಂತತಿ ಬರಲಿಲ್ಲ. ದುಷ್ಟ ಮನುಷ್ಯನಾಗಿದ್ದ ಇಷ್ಮಾಯೇಲನು ಬರುತ್ತಾನೆ. ಇನ್ನೊಬ್ಬ ಸಮಾಧಿ ಮಾಡುವಾಗ ನಿಲ್ಲುವಂಥದ್ದು ಯಾರು? ಈಸಾಕನು. ಈಸಾಕನಿಗೆ ಅಬ್ರಹಾಮನು ತನಗೆ ಇದ್ದಂಥದ್ದೆಲ್ಲವನ್ನೂ ಕೂಡ ಅವನಿಗೆ ಕೊಟ್ಟನು. ಇವನು ಪಡೆದುಕೊಂಡವನು. ಈಸಾಕನು ಎಲ್ಲವನ್ನೂ ಕೂಡ ಪಡೆದುಕೊಂಡವನು. ಆದರೆ ಒಂದು ದಿನ ಈಸಾಕನ ಕಾರ್ಯವು ಏನಾಯಿತು? ಓದಿರಿ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 10ನೇ ವಾಕ್ಯ. ಆದಿಕಾಂಡ 22:10. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು. ಇವನು ಯಾರು ಗೊತ್ತಾ? ಈಸಾಕನು ಯಾರು ಗೊತ್ತಾ? ಅವನನ್ನು ಇಷ್ಮಾಯೇಲನಾದರೂ ಏನು ಮಾಡ್ದ? ಆಚೆ ಓಡಿಸ್ದ. ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ರೊಟ್ಟಿಯನ್ನು ಕೊಟ್ಟು ಓಡಿಸ್ದ. ಓಡಿಸಲಿಲ್ಲ, ಅವನನ್ನು ಕಳಿಸಿದ. ಸರಿ, ನೀನು ಹೋಗು, ಕರ್ತನು ನಿನ್ನನ್ನು ನೋಡಿಕೊಳ್ಳುತ್ತಾರೆ, ಕರ್ತನು ಕಳಿಸುವುದಕ್ಕೆ ಹೇಳಿದ್ದಾರೆ, ಹೋಗು. ಅವನು ಕೂಡ ಅಪ್ಪನನ್ನು ಒಂದು ರೀತಿಯಲ್ಲಿ ಅಂಗೀಕರಿಸುತ್ತಾನೆ. ಹೇಗೆ ಅಂಗೀಕರಿಸುತ್ತಾನೆ? ಸರಿ, ನೀರು ಕೊಟ್ಟು ಕಳುಹಿಸಿದ್ರು, ಸುಮ್ಮನೆ ಕಳಿಸಿದ, ಏನು ಮಾಡಿದ್ರು? ನೀರಾದರೂ ಕೊಟ್ರಲ್ಲ ಈ ವ್ಯಕ್ತಿ ಎಂಬುದಾಗಿ ಅಂದುಕೊಂಡಿರುತ್ತಾನೆ. ಇವನನ್ನು ಬೆಳಬೆಳಗ್ಗೆನೆ ಕರೆದುಕೊಂಡು ಹೋಗುತ್ತಾನೆ, ಮುಂಜಾನೆಯೇ ಎದ್ದು. 3ನೇ ವಾಕ್ಯ ಏನು ಹೇಳುತ್ತದೆ? ಅಬ್ರಹಾಮನು ಬೆಳಗ್ಗೆನೇ ಎದ್ದು, ಬೆಳಬೆಳಗ್ಗೆನೆ ಎದ್ದೇಳುತ್ತಾನೆ. ಈಗ ನೀವು ನಿಮ್ಮ ಮಕ್ಕಳನ್ನು ಬೆಳಗ್ಗೆ ಎಬ್ಬಿಸುವುದಕ್ಕೆ ಆಗಲ್ಲ, ಅದು ಬೇರೆ ವಿಷಯ. ಬೆಳಗ್ಗೆ ಅವ್ರನ್ನ ಎಬ್ಬಿಸಿದ್ರಿ ಅಂದರೆ ಕತೆ ಮುಗಿಯಿತು. ನಿಮ್ಮ ಮಕ್ಕಳು ಯಾರಾದರೂ ಬೆಳಗ್ಗೆನೆ ಎದ್ದೇಳುತ್ತಾರಾ? ಇಲ್ಲ. ಸ್ಕೂಲು 7:30 ಅಂದರೆ ಖಂಡಿತವಾಗಿ ಏನು ಮಾಡುತ್ತಾರೆ? ಎದ್ದೇಳುತ್ತಾರೆ. ಅದೇ ಇವತ್ತು ಸ್ಕೂಲ್ ಲೀವ್ ಅಂದರೆ ಬೆಳಗ್ಗೆ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ನಿಮ್ಮಿಂದ ಬೆಳಗ್ಗೆ ಎಬ್ಬಿಸುವುದಕ್ಕೆ ಆಗಲ್ಲ. ಬೆಳಗ್ಗೆನೆ ಎದ್ದೇಳುತ್ತಾನೆ, ಮುಂಜಾನೆಯೇ ಎದ್ದು 3-4 ಗಂಟೆಗೆ ಎಬ್ಬಿಸಿ ಕರೆದುಕೊಂಡು ಹೋಗುತ್ತಾನೆ. ಅಪ್ಪನ ಕೈಯನ್ನು ನಂಬಿಕೆಯಿಂದ ಹಿಡಿದುಕೊಂಡು ಹೋಗುತ್ತಾನೆ. ಯಾರು ಹೋಗುವಂಥದ್ದು? ಈಸಾಕನು. ಅಪ್ಪ ಎಲ್ಲೋ ಕರೆದುಕೊಂಡು ಹೋಗುತ್ತಿದ್ದಾರೆ ಅನಿಸುತ್ತೆ. ಹಾಗೆ ಜಾಲಿಯಾಗಿ ಹೋಗುತ್ತಾನೆ. ಹೋಗುತ್ತಾ ಒಂದು ಸ್ಥಳ ಬರುತ್ತದೆ. ಬೆಟ್ಟದ ಮೇಲೆ ಕರೆದುಕೊಂಡು ಹೋಗುತ್ತಾನೆ. ಅದರಲ್ಲಿ ಏನು ನೋವಿನ ಸಂಗತಿ ಎಂದರೆ ನಡೆಸಿ ಕರೆದುಕೊಂಡು ಹೋಗುತ್ತಾನೆ. ಈಗಿರುವಂತಹ ಮಕ್ಕಳನ್ನ ಏನು ಮಾಡೋಕ್ಕಾಗಲ್ಲ, ನಡೆಸಿ ಕರೆದುಕೊಂಡು ಹೋಗುವುದಕ್ಕೆ ಆಗಲ್ಲ. ನೀವು ನಡೆ ಎಂಬುದಾಗಿ ಹೇಳಿ ನೋಡಿ, ನಿಮ್ಮ ಮಗ ನಿಮ್ಮನ್ನು ಶಪಿಸುತ್ತಾನೆ, ನಿಮ್ಮ ಮಗಳು ಶಪಿಸುತ್ತಾಳೆ. ಎಷ್ಟು ದೂರ ನಡೆಯುವುದು? ಅವನು ಮೇಲಿಂದ ಕೆಳಗೆನೆ ನಡ್ಕೊಂಡು ಬರಲ್ಲ, ಲಿಫ್ಟಲ್ಲೇ ಬರುತ್ತಾನೆ. ಅವನನ್ನು ನಡೆಸಿಕೊಂಡು ಕರೆದುಕೊಂಡು ಹೋಗುತ್ತಾನೆ. ಅದು ಸಾಕಾಗದೆ ತೋಳ ಮೇಲೆ ಏನಿಡುತ್ತಾನೆ? ಕಟ್ಟಿಗೆಗಳನ್ನು ಇಟ್ಟು ಕರೆದುಕೊಂಡು ಹೋಗುತ್ತಾನೆ. ಹಾಗೆ ತಾನೇ ವಾಕ್ಯದಲ್ಲಿದೆ. ಇದ್ಯಾವುದನ್ನು ಕೂಡ ಈಗ ಇರುವಂತಹ ಮಕ್ಕಳಿಗೆ ನೀವು ಮಾಡೋದಕ್ಕೇನೆ ಆಗಲ್ಲ. ನಮ್ಮ ಮಕ್ಕಳು ಬ್ಯಾಗನ್ನು ಹೊರುವುದೇ ಹೌದು, ಅವರ ಸ್ಕೂಲ್ ಬ್ಯಾಗನ್ನೇ ನಾವೇ ಹೊರಬೇಕಾಗಿದೆ. ಅದು ಮಕ್ಕಳು ಆಚೆ ಬರುವಾಗ ಬ್ಯಾಗೆಲ್ಲ ಕೊಟ್ಟು ನನ್ನಿಂದ ಆಗಲ್ಲಪ್ಪ ಎಂಬುದಾಗಿ ಹೇಳುತ್ತಾರೆ. ಎಲ್ಲ ವೆಯ್ಟನ್ನು ನಾವು ತೆಗೆದುಕೊಂಡು ಬಂದರೆ ಅದು ಬರೇ ಕೈಯಲ್ಲಿ ಒಂದು ಚಾಕ್ಲೇಟ್ ಹಿಡಿದುಕೊಂಡು ಬರುತ್ತದೆ. ಆ ಮಗುವಿಗೆ ಹೊರುವುದಕ್ಕೆ ಆಗುವುದು ಚಾಕ್ಲೇಟ್ ವೆಯ್ಟ್ ಮಾತ್ರ. ಅದು ಬೇರೆ ಏನನ್ನೂ ಮಾಡಲ್ಲ. ಈಗ ಇರುವಂಥ ಮಕ್ಕಳು ಅವನ ಮೇಲೆ ಕಟ್ಟಿಗೆಯನ್ನು ಹೊರಿಸುತ್ತಾನೆ. ಸರಿ, ಓಕೆ, ಅದು ರೈಟ್. ಈಗ ಹೋಗಿದ್ದಾಯಿತು. ಹೋದ ಮೇಲೆ ಅವನು ಕೇಳುತ್ತಾನೆ, ಬಲಿಗೆ ಕುರಿ ಎಲ್ಲಿ? ಈಗ ಮುಂದಿನ ಮಾತನ್ನು ಇವರು ಹೇಳುತ್ತಾರೆ, ದೇವರು ನೋಡಿಕೊಳ್ಳುತ್ತಾರೆ. ಬಂದಿದ್ದಾಯಿತು. ಬಂದ ಕೂಡಲೇ ಆ ಕಟ್ಟಿಗೆಯ ಮೇಲೆ ಮಲಗಿಸಿ ಕೈ ಕಟ್ಟುತ್ತಾನೆ, ಕಾಲು ಕಟ್ಟುತ್ತಾನೆ, ಎಲ್ಲ ಮಾಡುತ್ತಾನೆ. ಇದನ್ನು ನೀವು ಸ್ಪಿರಿಚುವಲ್ ಆಗಿ ಬಿಡಿ. ಅಬ್ರಹಾಮನು ದೇವರ ಮಾತಿಗನುಸಾರವಾಗಿ ಮಾಡಿದ, ಸ್ಪಿರಿಚುವಲ್ ಆಗಿ ಬಿಡಿ. ಈಸಾಕನ ಪರಿಸ್ಥಿತಿ ಯೋಚನೆ ಮಾಡಿ ನೋಡಿ. ಈಸಾಕನ ಏನಂದುಕೊಳ್ಳುತ್ತಾನೆ? ನಮ್ಮ ತಂದೆಯನ್ನು ಕೊನೆಯ ಕ್ಷಣದಲ್ಲಿ ದೇವರು ತಡೆದು ನಿಲ್ಲಿಸುತ್ತಾರೆ. ಅಷ್ಟರ ಮಟ್ಟಿಗೆ ಯೋಚಿಸುವುದಕ್ಕೆ ಸ್ಪಿರಿಚುವಲ್ ನಾಲೆಡ್ಜ್ ಯಾರಿಗಿಲ್ಲ? ಈಸಾಕನಿಗೆ ಇಲ್ಲ. ಆಕಾಶದಿಂದ ಖಂಡಿತವಾಗಿ ಒಂದು ಶಬ್ದ ಕೇಳಿಸುತ್ತದೆ. ಲಾಸ್ಟ್ ಮಿನಿಟಲ್ಲಿ ಕರ್ತನು ನಮ್ಮನ್ನು ಏನು ಮಾಡುತ್ತಾರೆ? ಕಾಪಾಡುತ್ತಾರೆ. ಈಗ 30 ವರ್ಷಗಳಿಂದ ಚರ್ಚ್ನಲ್ಲಿ ಇರುವಂಥವರಿಗೆ ಈ ಒಂದು ಸ್ಪಿರಿಚುವಲ್ ನಾಲೆಡ್ಜ್ ಇಲ್ಲ, ಈ ನಂಬಿಕೆ ಇಲ್ಲ. ಕೊನೆಯ ಕ್ಷಣದಲ್ಲಿ ದೇವರು ಕಾಪಾಡುತ್ತಾರೆ ಎಂಬುದಾಗಿ ಗುಣಗುಟ್ಟುತ್ತೇವೆ. ದೇವರು ಕೈ ಬಿಟ್ಟಿದ್ದಾರೆ, ನಡೆಯುತ್ತದಾ ಗೊತ್ತಿಲ್ಲ, ನಡೆಯುವುದಿಲ್ಲವಾ ಗೊತ್ತಿಲ್ಲ, ಏನಾಗುತ್ತದೋ ಎಂಬುದಾಗಿ ನಾವು ಗುಣಗುಟ್ಟುತ್ತೇವೆ. ಅವನಿಗೆ ಯಾವುದೇ ಸ್ಪಿರಿಚುವಲ್ ನಾಲೆಡ್ಜ್ ಇಲ್ಲ, ಪರಿಶುದ್ಧಾತ್ಮನಿಂದ ಕೂಡ ತುಂಬಲ್ಪಟ್ಟಿಲ್ಲ, ಬೈಬಲ್ಲು ಯಾವತ್ತೂ ಓದಿದಿಲ್ಲ, ಚರ್ಚ್ ಇಲ್ಲ, ಪಾಸ್ಟ್ರೂ ಇಲ್ಲ.
ಇದೆಲ್ಲ ಯಾರೂ ಅವನಿಗೆ ಹೇಳಿಕೊಡಲಿಲ್ಲ. ಅವನ ಪ್ರಕಾರವಾಗಿ ಅಪ್ಪನ ಕೈ ಹಿಡಿದುಕೊಂಡು ನಾನು ಟೂರ್ಗೆ ಹೋಗಿದ್ದೇನೆ. ಕರೆದುಕೊಂಡು ಹೋದಂಥ ಅಪ್ಪ ಕೈಕಾಲು ಕಟ್ಟಿ ಕಟ್ಟಿಗೆ ಮೇಲೆ ಮಲಗಿಸಿದ್ದಾರೆ. ಹೇಗೆ ಇರುತ್ತದೆ ಎಂಬುದಾಗಿ ನೋಡಿ. ಈಗ ನೀವು ಕರೆದುಕೊಂಡು ಹೋಗಿ ಒಂದು ಸ್ಥಳದಲ್ಲಿ ನಿಲ್ಲಿಸಿ ಅರ್ಧ ಗಂಟೆ ಆದ ನಂತರವಾಗಿ ಬನ್ನಿ. ಅವನು ಕಿರುಚಾಡುವಂಥ ಕಿರುಚಾಟ ನೋಡಿ. ನಿಮ್ಮ ಮಗಳನ್ನು ಒಂದು ಕಡೆ ನಿಲ್ಲಿಸಿ ನೀನಿರು ಬರುತ್ತೇನೆ ಎಂಬುದಾಗಿ 10 ನಿಮಿಷವಾದ ನಂತರವಾಗಿ ಬಂದು ಕೇಳಿ ನೋಡಿ. ಅವರು ಮಾತನಾಡುವಂಥ ಮಾತನ್ನು ಕಿವಿಗೊಟ್ಟು ಕೇಳುವುದಕ್ಕೆ ಆಗಲ್ಲ ನಿಮ್ಮಿಂದ. ಹಾಗೆ ಹಿಂದೆ ಮಲಗಿಸಿ ಕೈ ಕಾಲನ್ನು ಕಟ್ಟಿ ಅಷ್ಟು ಸಾಲದೆ ಕತ್ತಿಯನ್ನು ಎತ್ತುತ್ತಾನೆ. ಹೇಗೆ ಇದ್ದಿರಬಹುದು ಇಸಾಕನ ಮನಸ್ಥಿತಿ ಯೋಚನೆ ಮಾಡಿ ನೋಡಿ. ಅಪ್ಪನ ನೀನು ಚೆನ್ನಾಗಿ ಬೆಳಗ್ಗೆ ಕರೆದುಕೊಂಡು ಬಂದೆ. ಮಾರ್ಗದಲ್ಲಿ ಹಾಗೆ ಚೆನ್ನಾಗಿ ಮಾತನಾಡುತ್ತಲೇ ಬಂದೆ. ಕರಕೊಂಡು ಬಂದದ್ದು ಅಲ್ಲದೆ ಮಲಗಿಸಿ ಕೈಕಾಲು ಕಟ್ಟಿ ಕತ್ತರಿಸುವುದಕ್ಕೆ ನೋಡುತ್ತಿದ್ದೀಯಾ. ಅವತ್ತು ಈಸಾಕನನ್ನು ಮಲಗಿಸಿ ಮೇಲೆ ಕತ್ತಿಯನ್ನು ಎತ್ತಿದ್ದಾಯಿತು. ಆ ಕತ್ತಿಯನ್ನು ಮೇಲೆ ಎತ್ತಿದಾಗ ಅವನ ಮನಸ್ಥಿತಿ ಯೋಚನೆ ಮಾಡಿ ನೋಡಿ. ನನ್ನ ಅಪ್ಪ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತಿದ್ದಾರೆ. ನನ್ನ ಅಪ್ಪ ಇದರೊಂದಿಗೆ ನನ್ನ ಕತೆ ಮುಗಿಸುತ್ತಾರೆ. ಈ ವ್ಯಕ್ತಿ ಪ್ರೀತಿಯಿಂದ ಇದ್ದೇನೆ ಎಂಬುದಾಗಿ ಹೇಳಿ, ಇದುವೇ ಈ ವ್ಯಕ್ತಿಯ ಪ್ರೀತಿ. ಅನೇಕ ಸಮಯದಲ್ಲಿ ಒಂದು ತಾಯಿಯ ಕೆಲವು ಕಾರ್ಯಗಳು ನಮಗೆ ಕಠಿಣವಾಗಿ ಅನಿಸುತ್ತದೆ. ದೇವರು ಹೇಳುತ್ತಾರೆ ಮಾಡು ಅನ್ನುತ್ತಾರೆ. ನಿರ್ದಿಷ್ಟವಾಗಿ ಹೇಳುತ್ತೇನೆ, ಸೇವಕರ ಮನೆಯಲ್ಲಿ ಸೇವಕರ ಸೇವೆಗಳಲ್ಲಿ ದೇವರು ಉಪಯೋಗಿಸುವಾಗ ನೀವು ನಿಮ್ಮ ಮಕ್ಕಳಿಗೆ ಕೊಡುವಷ್ಟು ಇಂಪಾರ್ಟೆನ್ಸ್ ಸೇವಕರು ತನ್ನ ಮಕ್ಕಳಿಗೆ ಕೊಡುವುದಕ್ಕೆ ಆಗಲ್ಲ. ಅದು ಪಾಸ್ಟರಿಂದಲೂ ಆಗುವುದಿಲ್ಲ, ಇವಾಂಜಲಿಸ್ಟಿಂದಲೂ ಆಗುವುದಿಲ್ಲ. ಅನೇಕ ಸಮಯದಲ್ಲಿ ಪಾಸ್ಟರ್ ಹೌಸ್ ವಿಸಿಟಿಂಗ್ ಹೋಗುತ್ತಾರೆ, ಅಲ್ಲಿ ಹೋಗುತ್ತಾರೆ, ಇಲ್ಲಿ ಹೋಗುತ್ತಾರೆ. ಕೆಲವು ಸಮಯದಲ್ಲಿ ಫಾಸ್ಟಿಂಗ್ ಪ್ರೇಯರ್ಗೆ ಹೋಗುತ್ತಾರೆ. ಮಕ್ಕಳಿಗೆ ಅವೈಲಬಿಲಿಟಿ ಕೊಡುವುದಕ್ಕೆ ಆಗಲ್ಲ. ಎಲ್ಲ ಸಮಯದಲ್ಲೂ ಸಾಧ್ಯವಾಗುವಷ್ಟು ಮಾತ್ರ ಏನು ಮಾಡೋಕ್ಕಾಗುತ್ತೆ, ಕೊಡುವುದಕ್ಕೆ ಆಗುತ್ತದೆ. ಈ ಮಕ್ಕಳು ಎಂತಹ ಮನಸ್ಥಿತಿಗೆ ಬಂದಿದ್ದಾರೆ ಗೊತ್ತಾ? ಇಂದು ಇರುವಂತಹ ಅನೇಕ ಪಾಸ್ಟರ್ಸ್ನ ಮಕ್ಕಳು ಯಾವ ಮನಸ್ಥಿತಿಗೆ ಬಂದಿದ್ದಾರೆ ಗೊತ್ತಾ? ಪಾಸ್ಟರ್ ಅಂದರೆ ನಾನು ಬರೀ ಚರ್ಚ್ ಪಾಸ್ಟರ್ ಹೇಳುತ್ತಿಲ್ಲ, ಸೇವೆಯಲ್ಲಿರುವಂಥ ಎಲ್ಲ ಸೇವಕರ ಮಕ್ಕಳ ಮನಸ್ಥಿತಿ. ನಾನು ಪಾಸ್ಟರ್ ಆಗುವುದಿಲ್ಲ ಎಂದು ಹೇಳುತ್ತಾನೆ ಅವನು. ಯಾಕೆ? ಆ ಪಾಸ್ಟರಿನ ಸೇವೆಗಳಲ್ಲಿ ಅವರು ಪಟ್ಟಂತಹ ಪಾಡುಗಳನ್ನು, ಅವರು ದೇವರಿಗೆ ಡೆಡಿಕೇಶನ್ ಆಗಿ ಇರುವಾಗ ಅನೇಕ ಸಮಯದಲ್ಲಿ ಮನೆಗೆ ಏನು ಕೊಡೋದಕ್ಕೆ ಆಗಲ್ಲ, ಇಂಪಾರ್ಟೆನ್ಸ್ ಕೊಡುವುದಕ್ಕೆ ಆಗಲ್ಲ. ಹೊರಗಿನಿಂದ ಹೇಳುವಾಗ ಕೆಲವರು ಈಸಿಯಾಗಿ ಹೇಳುತ್ತಾರೆ. ಕುಟುಂಬವನ್ನು ನೋಡುವುದು ಬೇಡವಾ? ನೋಡುತ್ತಾರೆ. ಯಾರು ಕೂಡ ಇಲ್ಲಿ ನೋಡದ ಹಾಗೆ ಇಲ್ಲ. ಆದರೆ ಕೆಲವು ಸಮಯದಲ್ಲಿ ಕರ್ತನಿಗೆ ಮುಖ್ಯತ್ವವನ್ನು ಕೊಡುವಾಗ ಕುಟುಂಬಕ್ಕೆ ಕೆಲವು ಸಮಯದಲ್ಲಿ ಏನಾಗುತ್ತದೆ, ಕಡಿಮೆ ಆಗುತ್ತದೆ. ಅದನ್ನು ಮಕ್ಕಳು ಹೇಗೆ ತೆಗೆದುಕೊಳ್ಳುತ್ತಾರೆ ಗೊತ್ತಾ? ನನ್ನ ತಂದೆಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ಸೇವೆ 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 ಅಂತ ಓಡುತ್ತಾರೆ. ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ಗೆ ಕರೆಯುತ್ತಾರೆ, ಅವರು ಬರುವುದಿಲ್ಲ ಅನ್ನುತ್ತಾರೆ. ಕೇಳಿದ್ರೆ ಅಂದು ಒಂದು ಮೀಟಿಂಗ್ ಇದೆ ಎಂಬುದಾಗಿ ಹೇಳುತ್ತಾರೆ. ಕೇಳಿದ್ರೆ ಮಕ್ಕಳಿಗೆ ಹೆತ್ತವರು, ಅದರಲ್ಲಿ ಆತ್ಮಿಕ ಹೆತ್ತವರಾಗಿ ಇರುವವರಿಗೋ ಅಥವಾ ಸೇವಕರಾಗಿ ಹೆತ್ತವರಾಗಿ ಇರುವವರಿಗೋ ಇವತ್ತು ಬಹಳ ಕಷ್ಟ. ಅವರನ್ನು ವಿರೋಧಿಯಾಗಿ ನೋಡುತ್ತಾರೆ. ಒಬ್ಬ ಸೇವಕರ ಮಗಳು ನನ್ನ ಹತ್ರ ಈ ರೀತಿಯಾಗಿ ಹೇಳಿದಳು, ಅಂಕಲ್, ನಾನು ಯಾರನ್ನು ಬೇಕಾದರೂ ಮದುವೆ ಆಗುತ್ತೇನೆ, ಒಬ್ಬ ಸೇವಕನನ್ನು ಮಾತ್ರ ಮದುವೆ ಆಗುವುದೇ ಇಲ್ಲ, ಅದರಲ್ಲೂ ಚರ್ಚ್ ಪಾಸ್ಟರ್ನು ಆಗುವುದೇ ಇಲ್ಲ. ಯಾಕೆ? ನಮ್ಮ ಅಪ್ಪನನ್ನು ನಾನು ನೋಡುತ್ತೇನೆ, ಅವರು ಯಾವಾಗಲೂ ಕೂಡ ಅಲ್ಲಿ ಸೇವೆ ಇಲ್ಲಿ ಸೇವೆ ಎಂದು ಹೇಳುತ್ತಲೇ ಇರುತ್ತಾರೆ. ನಮಗೆ ಅವೈಲಬಿಲಿಟಿನೇ ಇಲ್ಲ. ಅಂತಹ ಒಂದು ಕುಟುಂಬ ನಮಗೆ ಬೇಡ. ಇದು ಕರ್ತನು ಹೇಳಿ ಆ ಸೇವಕನು ಮಾಡುತ್ತಾನೆ. ಅವನಿಂದ ಅದನ್ನು ಅವಾಯ್ಡ್ ಮಾಡುವುದಕ್ಕೂ ಆಗಲ್ಲ. ಈಗ ಅವನು ಕರ್ತನನ್ನು ಸ್ಯಾಟಿಸ್ಫೈ ಮಾಡುತ್ತಾನ, ಮಕ್ಕಳನ್ನು ಸ್ಯಾಟಿಸ್ಫೈ ಮಾಡುತ್ತಾನ. ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು? ಇದನ್ನು ಅರ್ಥ ಮಾಡಿಕೊಳ್ಳದೇ ಇರುವಂತಹ ಮಕ್ಕಳು ಏನು ಹೇಳುತ್ತಾರೆ? ಎತ್ತವರನ್ನು ನೋಡಿ, ನಮಗೇನು ಕೊಟ್ಟಿದ್ದೀರಿ ಇಂಪಾರ್ಟೆನ್ಸ್? ನೀವು ಬಂದು ನಿಂತಿದ್ದೀರಾ? ಎಲ್ಲದಕ್ಕೂ ಕೂಡ ಅಮ್ಮನೇ ಬಂದು ನಿಲ್ಲುತ್ತಾರೆ. ಆ ತಾಯಿಯನ್ನು ಕಳುಹಿಸಿ ಅವರು ಆ ಕುಟುಂಬಕ್ಕಾಗಿ ಅಪ್ಪ ಹೊರಗೆ ಹೋಗಿದ್ದಾರೆಂದು ಅರ್ಥ. ಅಮ್ಮನನ್ನು ನಿನ್ನ ಜೊತೆ ಕಳುಹಿಸಿ, ಆದರೆ ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ? ಅವರು ಈ ಕುಟುಂಬಕ್ಕಾಗಿ ಆಚೆಯನ್ನು ಮಾಡುವುದಕ್ಕಾಗಿ ಹೋಗಿದ್ದಾರೆಂದು ಅರ್ಥ. ನಿಮ್ಮನ್ನು ಕಳುಹಿಸೋರು ಮನೆಯಲ್ಲಿ ಏನಾದರೂ ಬೆಡ್ಡಲ್ಲಿ ಮಲಗಿದ್ದರೆ ನೀವು ಕೇಳುವಂಥದ್ದು ನ್ಯಾಯ. ಇದಕ್ಕೆ ನೀವು ಇಷ್ಟೊಂದೆಲ್ಲ ಹೇಳುತ್ತೀರಲ್ಲ. ಮಕ್ಕಳಿಗೆ ಹೇಳುತ್ತೇನೆ, ಎಷ್ಟೋ ಹೆತ್ತವರು ಅಪ್ಪಂದಿರು ಸೈನ್ಯದಲ್ಲಿ ಇದ್ದಾರೆ, ಹೊರದೇಶದಲ್ಲಿ ಕೆಲಸ ಮಾಡುತ್ತಾರೆ. 5 ವರ್ಷ ಅವರು ಬರುವುದಿಲ್ಲ, 3 ವರ್ಷ ಅವರು ಬರುವುದಿಲ್ಲ. ಹಾಗಂತವರಿಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಎಂದು ಅರ್ಥನಾ? ಹೋಗಿ ಸೌದಿ ಅರೇಬಿಯಾದಲ್ಲಿ ನೋಡಿರಿ. ಆ ಬಿಸಿಲಿನಲ್ಲಿ 110 ಡಿಗ್ರಿ 120 ಡಿಗ್ರಿ ಬಿಸಿಲು. ಆ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಾರೆ. ಯಾರಿಗಾಗಿ? ಯಾತಕ್ಕಾಗಿ ಕೆಲಸ ಮಾಡುತ್ತಾರೆ? ಹೆಂಡತಿ ಮಕ್ಕಳನ್ನು ಬಿಟ್ಟು ಅವರು ಏನಾದರೂ ಜಾಲಿಯಾಗಿದ್ದಾರಾ ಮರುಭೂಮಿಯಲ್ಲಿ? ಯಾಕೆ ಅವನು ಆ ಕಷ್ಟಪಡಬೇಕು? ಸಂಪಾದಿಸುವಂಥ ಅಷ್ಟು ಕಾಸು ಕೂಡ ಅಲ್ಲಿರುವಂಥ ಎಷ್ಟೋ ಸೌದಿ ಅರೇಬಿಯಾದಲ್ಲಿರುವಂತಹ ಆ ಅರಬ್ ದೇಶದಲ್ಲಿ ಕೆಲಸ ಮಾಡೋರ ಹತ್ರ ಮಾತನಾಡಿ ನೋಡಿ. ವ್ಯರ್ಥವಾಗಿ 1 ರೂಪಾಯಿ ಕೂಡ ಅವ್ರು ಖರ್ಚು ಮಾಡೋದಿಲ್ಲ. ಅವರು 4 ಜನ ಸೇರಿ ಒಂದು ರೂಮಲ್ಲಿ ತಂಗಿದ್ದು
ಹಾಗೆ ಹಣವನ್ನು ಕೂಡಿಸಿ ಕೂಡಿಸಿ ಕಳುಹಿಸುತ್ತಾರೆ. ಯಾಕೆ ಕಳುಹಿಸುತ್ತಾರೆ? ಇಲ್ಲಿರುವಂತಹ ಮಕ್ಕಳು ಓದಬೇಕು, ಇಲ್ಲಿರುವಂತಹ ಮಕ್ಕಳು ಚೆನ್ನಾಗಿರಬೇಕೆಂಬುದಕ್ಕಾಗಿಯೇ ಕಳುಹಿಸುತ್ತಾರೆ. ಆದರೆ ಮಕ್ಕಳಿಗೆ ಹೇಗಿದೆ ಗೊತ್ತಾ? ನಮ್ಮ ಅಪ್ಪ ಯಾವುದಕ್ಕೂ ಕೂಡ ಬರುವುದಿಲ್ಲ. ಒಂದು ಫೆಸ್ಟಿವಲ್‌ಗೂ ಕೂಡ ಬರುವುದಿಲ್ಲ. ನಮ್ಮ ಅಮ್ಮನೇ ಎಲ್ಲವನ್ನೂ ಕೂಡ ಮಾಡುತ್ತಾರೆ. ನಿಮ್ಮ ಅಮ್ಮ ಮಾಡುವಂಥದ್ದು ಒಳ್ಳೆಯದು. ಆದರೆ ನಿಮ್ಮ ಅಮ್ಮ ಮಾಡುವುದಕ್ಕೆ ಕಾರಣ ಯಾರು? ಆ ಮನುಷ್ಯ ಆ ಸ್ಥಳದಲ್ಲಿ ಎಷ್ಟೋ ಕಷ್ಟಪಡುತ್ತಾ ಇದ್ದಾನೆ. ಅನೇಕ ಸಮಯದಲ್ಲಿ ನಮ್ಮ ನೀತಿಯು ಮರೆಯಾಗಲ್ಪಡುತ್ತದೆ. ಅನೇಕ ಸಮಯದಲ್ಲಿ ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳು ಮರೆಯಾಗಲ್ಪಡುತ್ತದೆ. ಈಗ ಅಬ್ರಹಾಮನು ಯಾಕೆ ಕತ್ತಿಯನ್ನು ತೆಗೆಯುತ್ತಾನೆ? ಅವನಿಗೇನಾದ್ರೂ ಆಸೆನಾ? ಮಗನನ್ನು ಕತ್ತರಿಸಬೇಕೆಂದು ಅಬ್ರಹಾಮನಿಗೇನಾದ್ರೂ ಆಸೆನಾ? ಒಂದೇ ಒಂದು ಕಾರ್ಯ, ಕರ್ತನು ಕೇಳುತ್ತಾ ಇದ್ದಾರೆ. ಕರ್ತನ ಮಗನ. ಇದು ಅಬ್ರಹಾಮನಿಗೆ. ಇಂದು ಅನೇಕ ಹೆತ್ತವರು ಹೇಗಾಗಿದ್ದಾರೆ ಗೊತ್ತಾ? ಇದೇ ರೀತಿಯಾಗಿ ಕರ್ತನ ಮಕ್ಕಳ ಎಂಬುದಾಗಿ ಬರುವಾಗ ಅನೇಕ ಸೇವಕರುಗಳೇ ಮಕ್ಕಳನ್ನು ಕಳೆದುಕೊಳ್ಳಬಾರದು, ಮಕ್ಕಳು ನಮ್ಮ ಕುರಿತಾಗಿ ತಪ್ಪಾಗಿ ತಿಳಿದುಕೊಳ್ಳಬಾರದೆಂಬುದಾಗಿ ಮಕ್ಕಳೆಂಬುದಾಗಿ ತೀರ್ಮಾನ ಮಾಡುತ್ತಾರೆ. ಈ ಅಬ್ರಹಾಮನು ಯಾರು ಗೊತ್ತಾ? ಒಂದು ದಿನ ದೇವರು ಅಬ್ರಹಾಮನು ನೋಡಿ ಕೇಳಿದ್ರು, ತಂದೆನಾ ನಾನಾ? ದೇವರು ಅಬ್ರಹಾಮನಿಗೆ ಕೇಳುತ್ತಾರೆ, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಬಾ. ಅವತ್ತು ತೀರ್ಮಾನ ಮಾಡ್ದ, ತಂದೆನಾ ಅಥವಾ ದೇವರ? ಅಪ್ಪ ಬೇಕಾಗಿಲ್ಲ, ದೇವರೇ ಬೇಕು ನನಗೆ. ಅದೇ ಅಬ್ರಹಾಮನ ಹತ್ರ ದೇವರು ಪ್ರಶ್ನೆ ಕೇಳುತ್ತಾರೆ, ಕಡೆಯದಾಗಿ ಪರೀಕ್ಷೆ ಮಾಡಿ ನೋಡುತ್ತಾರೆ, ಪ್ರಶ್ನೆ ಕೇಳುತ್ತಾರೆ, ಮಗನಾ ನಾನಾ? ಅವತ್ತು ತಂದೆ ಬೇಕಾಗಿಲ್ಲ, ದೇವರೇ ನೀನೇ ಬೇಕು ಎಂಬುದಾಗಿ ತೀರ್ಮಾನ ಮಾಡಿದಂತ ಅಬ್ರಹಾಮನು ಇವತ್ತು ತೀರ್ಮಾನ ಮಾಡುತ್ತಾನೆ, ಮಗು ಇಲ್ಲ ದೇವರೇ, ನೀನೇ ನನಗೆ ಬೇಕು. ಈಗ ಈಸಾಕನ ಪ್ರಕಾರ ಹೇಗಿರುತ್ತದೆ? ನನ್ನ ತಂದೆ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತಿದ್ದಾರೆ. ನಮ್ಮ ಅಪ್ಪನಿಗೆ ದಯೆ ಕರುಣೆಯೇ ಇಲ್ಲ, ನಮ್ಮ ಅಪ್ಪನಿಗೆ ಪ್ರೀತಿಯೇ ಇಲ್ಲ. ಇದ್ದಿದ್ದರೆ ಕತ್ತಿಯನ್ನು ಮೇಲೆ ಎತ್ತುತ್ತಿದ್ದರ? ದೇವರೇ ಹೇಳಿರುವಂಥದ್ದಾಗಿ ಇರ್ಲಿರಿ, ಮಿನಿಸ್ಟ್ರಿಯಾಗಿ ಇರ್ಲಿರಿ. ಹಾಗಂತ ಮಕ್ಕಳ ಮೇಲೆ ಕತ್ತಿ ಎತ್ತುತ್ತೀರಾ? ಅದೇ ಇಂದು ಇರುವಂತಹ ಪ್ರಶ್ನೆ. ಒಬ್ಬ ಸೇವಕರನ್ನು ನೋಡಿ ಅವರ ಮಗಳು ಕೇಳಿದಂತಹ ಪ್ರಶ್ನೆ, ನಮ್ಮ ಅಪ್ಪನಿಗೆ ಪ್ರೀತಿಯೇ ಇಲ್ಲ, ನಮ್ಮ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ. ಅವರಿಗೆ ಎಲ್ಲವೂ ಕೂಡ ಸೇವೆನೆ ಓಡುತ್ತಾರೆ. ಆ ಸೇವಕರಿಗೆ ದೇವರು ಕೊಟ್ಟಂತ ಜವಾಬ್ದಾರಿ ಅಂತದ್ದು. ಆ ಸೇವಕರ ಹತ್ರ ದೇವರು ಕೇಳುತ್ತಾರೆ, ನಿನ್ನ ಮಗನ ಅಥವಾ ನಾನಾ? ಅವನು ಮಗುವನ್ನು ಬಲಿ ಕೊಡುವುದಕ್ಕೆ ಹೋಗಲಿಲ್ಲ, ಸೇವೆಗೋಸ್ಕರ ಹೋಗುತ್ತಿದ್ದಾನೆ. ಕರ್ತನು ಹೇಳುತ್ತಾರೆ, ಆ ಸ್ಥಳಕ್ಕೆ ಹೋಗಿ ಅಲ್ಲಿ 4 ಆತ್ಮಗಳಿದೆ, ಅವರ ಹತ್ರ ಮಾತನಾಡು. ಮಗಳು ಹೇಳುತ್ತಾಳೆ, ನನ್ನ ಜೊತೆ ಅಂಗಡಿಗೆ ಬನ್ನಿ, ನಾನು ಡ್ರೆಸ್ ತೆಗೆದುಕೊಳ್ಳಬೇಕು. ಮಗಳೊಂದಿಗೆ ಡ್ರೆಸ್ ಕೊಡಿಸುವುದಕ್ಕೆ ಹೋಗುವುದು ಮುಖ್ಯವಾ? 4 ಆತ್ಮಗಳು ಮುಖ್ಯನಾ? ಈಗ ತಂದೆಗೂ ಆಸೆ ಇದೆ, ಮಗಳು ಕರೆಯುತ್ತಿದ್ದಾಳೆ, ಏನ್ ಮಾಡಬೇಕು? ಹೋಗಿ ಡ್ರೆಸ್ ಕೊಡಿಸಬೇಕು ಎಂದು. ಆದರೆ ಆ ಸ್ಥಳದಲ್ಲಿ ಕರ್ತನು ಹೇಳುತ್ತಾರೆ, ಈ ಸ್ಥಳದಲ್ಲಿ ಮಿನಿಸ್ಟ್ರಿ ಇದೆ, ಕೂಡಲೇ ಹೋಗು. 4 ಆತ್ಮ ನರಕಕ್ಕೆ ಹೋಗುತ್ತದೆ. ಈಗ ಯಾರನ್ನು ತೃಪ್ತಿಪಡಿಸುವುದು? ಯಾರನ್ನು ತೃಪ್ತಿಪಡಿಸಬೇಕು? ಇದುವೇ ಅಬ್ರಹಾಮನು ಕತ್ತಿ ಎತ್ತಿದ್ದಕ್ಕೆ ಸಮವಾಗಿ ಇಂದು ಇರುವಂತಹ ಪರಿಸ್ಥಿತಿ. ಮಕ್ಕಳಿಗೆ ಹೆತ್ತವರನ್ನು ನೋಡುವಾಗ ಹೇಗಿದೆ? ನಮ್ಮ ಅಪ್ಪನಿಗೆ ದಯೆ ಇಲ್ಲ, ನಮ್ಮ ಅಪ್ಪನಿಗೆ ಕರುಣೆ ಇಲ್ಲ, ನಮ್ಮ ಅಪ್ಪ ಅಮ್ಮ ಬರೀ ಸೇವೆ ಸೇವೆ ಅಂತ ಓಡುತ್ತಾರೆ, ನಮ್ಮನ್ನು ಗಮನಿಸುವುದೇ ಇಲ್ಲ, ನಮಗೆ ಏನು ಮಾಡಲ್ಲ, ಎಲ್ಲವನ್ನು ಕೂಡ ಮಾಡಿಟ್ಟೇ ಹೋಗುತ್ತಾರೆ. ಆದರೆ ಏನೆಂದರೆ ಕೆಲವು ಹೆತ್ತವರ ಹಾಗೆ ಜೊತೆಯಲ್ಲಿ ಕೂತುಕೊಂಡು ಚಿನ್ನು ಬಂಗಾರ ಎಂಬುದಾಗಿ ಮಾತಾಡೋಕೆ ಆಗಲ್ಲ. ಸೇವೆಯಲ್ಲಿರುವಂಥವ್ರು ಎಷ್ಟೋ ಜನ ಗಂಡ ಹೆಂಡತಿಯಾಗಿ ಸೇವೆ ಮಾಡುತ್ತಾರೆ. ಆ ತಾಯಿ ಬೆಳಗ್ಗೆನೆ ಎದ್ದು ಎಲ್ಲವನ್ನೂ ಕೂಡ ರೆಡಿ ಮಾಡಿಟ್ಟು ಅದು ಜೊತೆಗಿರುವಂಥವ್ರಿಗೆ ಹೇಳಿ ಹೋಗುತ್ತಾರೆ, ಮಕ್ಕಳನ್ನು ನೋಡಿಕೊಳ್ಳಿ, ಸ್ವಲ್ಪ ಸೇವೆಗೆ ಹೋಗಿ ಬರುತ್ತೇನೆ. ಎಷ್ಟೋ ಜನ ಹಾಗೆ ಇದ್ದಾರೆ, ಹೋಗಿ ನೋಡಿ. ಮಿಷನರಿಗಳನ್ನು ಹೋಗಿ ನೋಡಿ, ಕಾಡಿನ ಮಧ್ಯದಲ್ಲಿ ಸೇವೆ ಮಾಡುತ್ತಾರೆ. ಬೆಳಗ್ಗೆನೆ ಎದ್ದು ಮಕ್ಕಳಿಗೆ ಎಲ್ಲವನ್ನು ಕೂಡ ರೆಡಿ ಮಾಡಿ ಮಕ್ಕಳನ್ನು ಸ್ಕೂಲ್ಗೆ ಕಳುಹಿಸಿ ಸೇವೆಗಾಗಿ ಕಾಡಿನಲ್ಲಿ ಓಡುತ್ತಾರೆ. ಗಂಡ ಹೆಂಡತಿ ಬೈಕಲ್ಲಿ ಮೃಗಗಳ ನಡುವೆ ಓಡುತ್ತಾರೆ. ಆ ಸೇವೆಯನ್ನು ಮುಗಿಸಿ ಮಕ್ಕಳು ಸ್ಕೂಲಿಂದ ಬರುತ್ತಾರೆ ಎಂಬುದಾಗಿ ಮತ್ತೆ ಮನೆಗೆ ಓಡಿ ಬರುತ್ತಾರೆ. ಬಂದು ಸ್ಕೂಲಿಂದ ಮಕ್ಕಳನ್ನು ಕರೆದುಕೊಂಡು ಬಂದು ರೆಡಿ ಮಾಡಿ ಮಕ್ಕಳನ್ನು ಯಾರ ಕೈಲಾದರೂ ಕೊಟ್ಟು ನೋಡಿಕೊಳ್ಳಿ ಎಂದು ಮುಂದಿನ ಸೇವೆಗೆ ಹೋಗುತ್ತಾರೆ. ಯಾಕೆ? ಕರ್ತನು ಅವರನ್ನು ಕರೆದದ್ದೇ ಸೇವೆಗಾಗಿ. ಅದಕ್ಕಾಗಿ ಅಲ್ಲಿ ಹೋಗಿದ್ದಾರೆ. ಅದರ ನಡುವೆ ಮಕ್ಕಳನ್ನು ನೋಡ್ಕೊಳ್ಬೇಕು. ಈ ತ್ಯಾಗ ಇಂದು ಇರುವಂತಹ ಮಕ್ಕಳಿಗೆ ಗೊತ್ತಾಗುತ್ತಿಲ್ಲ. ಆದರೆ ಈಸಾಕನಿಗೆ ಗೊತ್ತಾಯಿತು. ಒಂದು ದಿನ ಬಂತು, ನಮ್ಮ ಅಪ್ಪ ಕತ್ತಿಯನ್ನು ಎತ್ತಿದ್ದಕ್ಕೆ ಒಂದು ಕಾರಣ ಇತ್ತು, ನಮ್ಮ ಅಪ್ಪ ಕತ್ತಿಯನ್ನು ಎತ್ತಿದ್ದಕ್ಕೆ ಒಂದು ಉದ್ದೇಶ ಇತ್ತು. ನಮ್ಮ ಅಪ್ಪ ಸೀರಿಯಸ್ ಆಗಿ ಮಾಡಿದ್ರು ಕೂಡ, ಆದರೆ ನಮ್ಮ ಅಪ್ಪನಿಗೆ ನನ್ನ ಮೇಲೆ ಏನಿದೆ? ಪ್ರೀತಿ ಇದೆ. ನಮ್ಮ ಅಪ್ಪ ಒಬ್ಬ ನೀತಿವಂತನು, ಕಾರಣ ಇರುವುದರಿಂದಲೇ ಮಾಡಿರುತ್ತಾರೆ. ಒಂದು ದಿನ ಈಸಾಕನು ಅರ್ಥ ಮಾಡಿಕೊಂಡ. ಸ್ವಲ್ಪ ದಿನ ಈಸಾಕನು ಹೋಗಿ ಎಲ್ಲಿ ವಾಸ ಮಾಡಿದ್ದ? ಲಹಾಯ್ ರೋಹಿಯಲ್ಲಿ ಇದ್ದ. ವಾಕ್ಯ ಏನು ಹೇಳುತ್ತದೆ ನೋಡಿರಿ. ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ, ಅಷ್ಟರಲ್ಲಿ ಈಸಾಕನು ಲಹಾಯ್ ರೋಹಿ ಬಾವಿಗೆ ಹೋಗಿ ಬಂದಿದ್ದನು. ಕಾನಾನ್ ದೇಶದ ದಕ್ಷಿಣ ಸೀಮೆಯಲ್ಲಿ ವಾಸವಾಗಿದ್ದನು. ಈಗ ಇವನು ಎಲ್ಲಿದ್ದಾನೆ? ಲಹಾಯ್ ರೋಹಿ ಎನ್ನುವಂತಹ ಬಾವಿ ದಕ್ಷಿಣ ಸೀಮೆಯಲ್ಲಿ ವಾಸವಾಗಿದ್ದಾನೆ. ಆದರೆ ಅಬ್ರಹಾಮನು ಎಲ್ಲಿದ್ದನು ಗೊತ್ತಾ? ವಾಕ್ಯ ಹೇಳುತ್ತದೆ, 22ನೇ ಅಧ್ಯಾಯ 19ನೇ ವಾಕ್ಯ.
ತರುವಾಯ ಅಬ್ರಹಾಮನು ತನ್ನ ಸೇವಕರ ಬಳಿಗೆ ತಿರುಗಿ ಬಂದನು. ಅವರು ಹೊರಟು ಅವನ ಜೊತೆಯಲ್ಲಿ ಬೇರ್ಷೆಬಕ್ಕೆ ಹೋದರು. ಅಬ್ರಹಾಮನು ಬೇರ್ಷೆಬದಲ್ಲಿ ವಾಸವಾಗಿದ್ದನು. ಅಬ್ರಹಾಮನು ಎಲ್ಲಿದ್ದ? ಬೇರ್ಷೆಬದಲ್ಲಿ. ಇವನೆಲ್ಲಿದ್ದ? ದಕ್ಷಿಣ ಸೀಮೆಯಲ್ಲಿ. ಅಲ್ಲಿ ವಾಸವಾಗಿದ್ದಾನೆ. ಒಂದು ವೇಳೆ ತಂದೆಯೊಂದಿಗೆ ಬೇಸರ, ನನ್ನ ತಂದೆ ಕತ್ತಿಯನ್ನು ಮೇಲೆತ್ತಿದ್ದಾರೆ, ನಮ್ಮ ಅಪ್ಪ ನನ್ನನ್ನು ಕೊಲೆ ಮಾಡುವುದಕ್ಕೆ ನೋಡಿದ್ರು, ನಮ್ಮ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಒಂದು ದಿನ ಬಂತು, ತನ್ನ ತಂದೆಯ ಕುರಿತಾಗಿ ಆತನಿಗೆ ಎಲ್ಲವೂ ಕೂಡ ಗೊತ್ತಾಯಿತು. ನಮ್ಮ ಅಪ್ಪ ಯಾವುದೇ ವಿಷಯವನ್ನು ಕೂಡ ನನ್ನ ಮೇಲೆ ಕೋಪದಿಂದ ಮಾಡಿಲ್ಲ. ನಮ್ಮ ಅಪ್ಪ ಒಬ್ಬ ನೀತಿವಂತನು. ಕೆಲವು ಸಮಯದಲ್ಲಿ ನಿಮ್ಮ ಅಪ್ಪ ನೀತಿವಂತನೆಂಬುದಾಗಿ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನಿಮಗೆ ಕೆಲವು ವರ್ಷಗಳಾಗುತ್ತದೆ, ಕೆಲವು ಕಾಲಗಳಾಗುತ್ತದೆ. ಒಂದು ವೇಳೆ ನಿಮ್ಮ ಅಪ್ಪ ಸತ್ತ ನಂತರವಾಗಿಯೂ ಕೂಡ ನೀನು ಅರ್ಥ ಮಾಡಿಕೊಳ್ಳುವ ಕಾಲ ಬರುತ್ತದೆ. ಆದರೆ ಏನು ಬಾಧೆ ಗೊತ್ತಾ? ಅವರು ಸತ್ತ ನಂತರವಾಗಿ ಅವರು ನೀತಿವಂತರೆಂಬುದಾಗಿ ನೀನು ತಿಳಿದುಕೊಂಡು ಪ್ರಯೋಜನವಿಲ್ಲ. ಆ ನಂತರವಾಗಿ ಹೋಗಿ ಸಮಾಧಿ ಹತ್ರ ಅಳುವುದು, ಆ ನಂತರ ವಿಡಿಯೋದಲ್ಲಿ ಅಳುವುದು, ನಮ್ಮ ಅಪ್ಪನನ್ನು ನಾನು ಮಿಸ್ ಮಾಡಿಕೊಂಡೆ, ನಮ್ಮ ಅಪ್ಪನನ್ನು ಅರ್ಥ ಮಾಡಿಕೊಳ್ಳದೆ ಹೋದೆ. ನೀನು ಜೀವಂತವಾಗಿರುವಾಗಲೇ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ನಿಮ್ಮ ತಂದೆಯ ಹೃದಯ ಅದನ್ನೇ ಎದುರು ನೋಡುತ್ತದೆ. ನಾನು ಯಾವುದನ್ನು ಕೂಡ ನನಗೋಸ್ಕರ ಮಾಡಲಿಲ್ಲ, ಕರ್ತನು ಹೇಳಿದ್ದರಿಂದ ನಾನು ಹಾಗೆ ಮಾಡಿದೆ. 175 ವರ್ಷದಲ್ಲಿ ಅಬ್ರಹಾಮನಿಗೆ ಹೇಗೆ ಇದ್ದಿರುತ್ತದೆ ನೋಡಿ. ಆದರೆ ಒಂದು ದಿನ ಬಂತು, ಎಲ್ಲವನ್ನೂ ಕೂಡ ಈಸಿಯಾಗಿ ಅರ್ಥ ಮಾಡಿಕೊಂಡ. ಆದ್ದರಿಂದ ವಾಕ್ಯ ಹೇಳುತ್ತದೆ ಇಬ್ರಿಯ 11ರಲ್ಲಿ, ಅಬ್ರಹಾಮನು, ಈಸಾಕನು ಹಾಗೂ ಯಾಕೋಬನು ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಆನಂತರವಾಗಿ ಈಸಾಕನಿಗೆ ಹೆಣ್ಣನ್ನು ನೋಡಿ ಈಸಾಕನಿಗೆ ಮದುವೆ ಮಾಡಿಸಿ ಯಾಕೋಬನಿಗೆ 15 ವರ್ಷವಾಗುವ ತನಕ ಅಬ್ರಹಾಮನು ಜೀವಂತವಾಗಿದ್ದರು. ಆಗ ನೋಡುತ್ತಾರೆ, ಓಕೆ ರೈಟ್, ಇದು ನಮ್ಮ ಅಪ್ಪ ಮಾಡಿದ್ದಕ್ಕೆ ಒಂದು ಕಾರಣ ಇದೆ. ನಮ್ಮ ಅಪ್ಪ ನೀತಿವಂತನು, ಪ್ರವಾದಿ. ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆ ನಂತರ ಅವನು ಬಂದು ತನ್ನ ಮಕ್ಕಳೊಂದಿಗೆ ಮೊಮ್ಮಕ್ಕಳೊಂದಿಗೆ ಅಬ್ರಹಾಮನು ಡೇರೆಯಲ್ಲಿ ವಾಸ ಮಾಡುತ್ತಿದ್ದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಇಬ್ರಿಯ 11, 9, 10, 11 ಓದುವುದಾದರೆ, ಅಬ್ರಹಾಮನು, ಈಸಾಕನು, ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರೆಂಬುದಾಗಿ ಇದೆ. ಒಂದು ದಿನ ಬಂತು, ಈಸಾಕನಿಗೆ ಅರ್ಥವಾಯಿತು, ನಮ್ಮ ತಂದೆ ಮಾಡಿದ್ದೆಲ್ಲವೂ ಕೂಡ ಸರಿನೇ. ನಮ್ಮ ಅಪ್ಪ ಯಾವುದನ್ನು ಕೂಡ ಅವರಿಗೋಸ್ಕರ ಮಾಡಲಿಲ್ಲ, ನನ್ನ ಮೇಲೆ ಕೋಪದಿಂದ ಮಾಡಲಿಲ್ಲ. ನಮ್ಮ ಅಪ್ಪ ಎಲ್ಲವನ್ನೂ ಕೂಡ ದೇವರಿಗೋಸ್ಕರ ಮಾಡಿದರು. ಅನೇಕ ಸಮಯದಲ್ಲಿ ನೀವು ಅರ್ಥ ಮಾಡಿಕೊಳ್ಳುವಂತಹ ಕಾಲವೊಂದು ಬರುತ್ತದೆ ನಿಮ್ಮ ಹೆತ್ತವರ ಕುರಿತಾಗಿ. ಸ್ವಲ್ಪ ದಿನಗಳು ಅವರನ್ನು ನೋಡಿದಾಗ ಕಠಿಣವಾಗಿ ಅನಿಸುತ್ತದೆ. ಸ್ವಲ್ಪ ದಿನ ಅವರನ್ನು ನೋಡಿದಾಗ ದಯೆ ಕರುಣೆ ಇಲ್ಲದವರ ಹಾಗೆ ಕಾಣಿಸುತ್ತದೆ. ಸ್ವಲ್ಪ ದಿನ ಪ್ರೀತಿ ಇಲ್ಲದವರ ಹಾಗೆ ಕಾಣಿಸುತ್ತದೆ. ನಮ್ಮ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ಕರುಣೆ ಇಲ್ಲ ಎಂಬುದಾಗಿ ನೀವು ಹೇಳುವ ಹಾಗೆ ಅನಿಸುತ್ತದೆ. ನಿಮ್ಮ ತಾಯಿಯ ಕುರಿತು ಹಾಗೆ ಮಾತನಾಡುತ್ತೀರಾ. ಆದರೆ ವಾಕ್ಯ ಹೇಳುತ್ತದೆ, ಒಂದು ದಿನ ನೀನು ಅರ್ಥ ಮಾಡಿಕೊಳ್ಳುವಂಥ ಕಾಲ ಬರುತ್ತದೆ. ಅವರು ಮಾಡಿದಂತಹ ತ್ಯಾಗ. ಒಂದೇ ಒಂದು ಕಾರ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ. ಒಬ್ಬ ಅಪ್ಪ ತನ್ನ ಮಕ್ಕಳಿಗೆ ಚೆನ್ನಾಗಿ ಓದಿಸಿದ್ರು, ಡ್ರೆಸ್ ಎಲ್ಲ ಕೊಡಿಸಿದ್ರು, ಊಟ ಕೊಡಿಸಿದ್ರು. ಅದನ್ನು ಮೀರಿ ಅವರು ಬೇರೆ ಏನನ್ನು ಕೂಡ ಮಾಡುವುದಿಲ್ಲ. ಹುಡುಗ ಹೋಗಿ ಕೇಳ್ದ, ಅದು ಸೈಕಲ್ ಓಡಿಸುವಂಥ ಕಾಲ, ಅಪ್ಪ ನನಗೆ ಸೈಕಲ್ ಕೊಡಿಸಿ ಎಂದು. ಅಪ್ಪ ಹೇಳಿದ್ರು, ಅದು ಬೇಕಾಗಿಲ್ಲ, ನಡೆದುಕೊಂಡು ಹೋಗು. ಅಷ್ಟೇನೆ, ಅಪ್ಪನ ಮೇಲೆ ಕೋಪ. ಎಲ್ಲರೂ ಸೈಕಲಲ್ಲಿ ಬರುತ್ತಾರೆ, ನನಗೆ ಮಾತ್ರ ಏನು ಮಾಡಿಲ್ಲ, ಸೈಕಲ್ ಕೊಡಿಸಿಲ್ಲ. ಒಂದು ದಿನ ಬಂದು ಹೇಳ್ದ, ಅಪ್ಪ ಎಲ್ಲರೂ ಆಚೆ ಟೂರ್ಗೆ ಹೋಗುತ್ತಾ ಇದ್ದಾರೆ, ಅಪ್ಪ 500 ರೂಪಾಯಿ ಕೊಡಿ. ಅಪ್ಪ ಹೇಳಿದ್ರು ಇಲ್ಲ ಎಂದು. ಇಲ್ಲ. ಅವನು ಹೇಳುತ್ತಾನೆ, ನೀನು ಒಂದು ಅಪ್ಪನ? ಎಷ್ಟೋ ಅಪ್ಪಂದಿರು ಎಷ್ಟೋ ಮಾಡುತ್ತಾರೆ, ಎಷ್ಟೋ ಒಳ್ಳೆಯದನ್ನು ಮಾಡುತ್ತಾರೆ. ಆ ಅಪ್ಪ ಏನು ಮಾತನಾಡಲಿಲ್ಲ, ನೀನೇನೇ ಮಾತನಾಡಿದ್ರು ಕೊಡುವುದಿಲ್ಲ, ಹೋಗು ಎಂದು ಹೇಳುತ್ತಾರೆ. ಅವರ ಅಪ್ಪನನ್ನು ಕಂಡರೆ ಅವನಿಗೆ ಆಗುವುದಿಲ್ಲ. ಅವರ ಅಪ್ಪನ ಮೇಲೆ ಅವನಿಗೆ ಭಯಂಕರವಾದ ಕೋಪ. ಎಲ್ಲ ಮುಗಿಯಿತು. ಒಂದು ದಿನ ಬಂತು, ಅವರ ಅಪ್ಪ ಸತ್ತು ಹೋದರು. ಸತ್ತು ಹೋದ ನಂತರವಾಗಿ ಆ ತಂದೆಯವರ ಹತ್ರ ಇದ್ದಂಥ ಆ ಪೆಟ್ಟಿಗೆಯನ್ನು ತೆಗೆದು, ಆ ಕಾಲದಲ್ಲಿ ಟ್ರಂಕ್ ಪೆಟ್ಟಿಗೆ ಇತ್ತು, ಆ ಪೆಟ್ಟಿಗೆಯನ್ನು ತೆಗೆದು ಒಳಗೆ ನೋಡುವಾಗ ಆ ತಂದೆ ಆ ಮಗನಿಗೋಸ್ಕರವಾಗಿ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ಕೂಡ ಅದರೊಳಗೆ ನೋಡುತ್ತಾರೆ. ಆ ಹುಡುಗನಿಗೆ ಚಿಕ್ಕ ವಯಸ್ಸಲ್ಲಿ ಉಂಟಾದಂತಹ ಒಂದು ವ್ಯಾಧಿ, ಅದಕ್ಕೆ ಅವರ ಅಪ್ಪ ಮಾಡಿದಂತಹ ಖರ್ಚು, ತೆಗೆದುಕೊಂಡಂತಹ ಸಾಲ, ಅದನ್ನು ತೀರಿಸುವುದಕ್ಕೆ ಅವರ ಅಪ್ಪ ಪಟ್ಟಂತಹ ಕಷ್ಟ. ಆ ಕಾಲದಲ್ಲಿಯೇ ಮಗನನ್ನು ಕಾಪಾಡುವುದಕ್ಕಾಗಿ ಲಕ್ಷಗಟ್ಟಲೆ ಸಾಲ ಪಡೆದಿದ್ದಾರೆ. ಅದಕ್ಕೆ ಅವರ ಅಪ್ಪ ಪಟ್ಟಂತಹ ಕಷ್ಟ ಎಲ್ಲವನ್ನೂ ಕೂಡ ನೋಡಿ ಅವರಿಗೆ ಈಗ ಏನು ಮಾಡಬೇಕೆಂಬುದಾಗಿಯೇ ಗೊತ್ತಾಗುತ್ತಿಲ್ಲ. ಅಪ್ಪ ಸತ್ತು ಹೋದರು. ಅವರು ಇದ್ದಾಗೆಲ್ಲ ಅವರಿಗೆ ಬೈದ. ಅಪ್ಪನನ್ನು ಸಮಾಧಿ ಮಾಡಿದ್ದಾಯಿತು. ಈಗ 10 ಯಾವುದೇ ಪ್ರಯೋಜನವಿಲ್ಲ. ನೋಡುವಾಗೆಲ್ಲ ಹೇಳುತ್ತಾನೆ, ನನ್ನ ಅಪ್ಪನನ್ನು ನಾನು ಬಹಳ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು. ನಮ್ಮ ಅಪ್ಪನ ಒಳ್ಳೆಯ ಗುಣ ನನಗೆ ಗೊತ್ತಾಗದೆ ಹೋಯಿತು. ಅನೇಕ ಸಮಯದಲ್ಲಿ ತಾಯಿ ತಂದೆ ಎಲ್ಲವನ್ನೂ ಕೂಡ ನಿಮಗೆ ಹೇಳಬೇಕು ಎನ್ನುವಂಥ ಅವಶ್ಯಕತೆ ಅವರಿಗೆ ಇಲ್ಲ. ಕರ್ತನು ನಿಮಗೆ ಕೆಲವು ನೀತಿವಂತರಾದಂತಹ ತಾಯಿ ತಂದೆಯನ್ನು ದೇವರು ಕೊಟ್ಟಿದ್ದಾರೆ, ಕರ್ತನು ಕೊಟ್ಟಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಅವರು ಹಲಸಿನ ಹಣ್ಣಿನ ಹಾಗೆ ಹೊರಗೆ ಮುಳ್ಳಾಗಿ ಕಾಣಿಸುತ್ತಾರೆ, ಆದರೆ ಅವರು ಒಳಗೆ ಬಹಳ ರುಚಿಯಾಗಿ ಇರುವಂಥವರು, ನಮಗಾಗಿ ಜೀವಿಸುತ್ತಾ ಇರುವವರು. ಈ ಸತ್ಯವು ಇಷ್ಮಾಯೇಲನಿಗೂ ಗೊತ್ತಾಯಿತು.
ಈಸಾಕನಿಗೂ ಗೊತ್ತಾಯಿತು. ಆದ್ದರಿಂದಲೇ ವಾಕ್ಯ ಹೇಳುತ್ತದೆ. ಆ ವಾಕ್ಯವನ್ನು ಕಡೆಯದಾಗಿ ಓದಿ ಮುಗಿಸೋಣವಾ? ಅವನ ಮಕ್ಕಳಾದ ಈಸಾಕ್, ಇಷ್ಮಾಯೇಲರು ಹಿತ್ತಿಯನಾದ ಚೋಹಾರನ ಮಗ ಎಫ್ರೋನನ ಭೂಮಿಯಲ್ಲಿರುವ ಮಕ್ಬೇಲದ ಗವಿಯಲ್ಲಿ ಅವನಿಗೆ ಸಮಾಧಿ ಮಾಡಿದರು. ಅದು ಮಮ್ರೆಗೆ ಪೂರ್ವ ದಿಕ್ಕಿನಲ್ಲಿರುವುದು. ಒಬ್ಬ ಹೇಳುತ್ತಾನೆ, ನಮ್ಮ ಅಪ್ಪ ನಮ್ಮನ್ನು ಆಚೆ ಓಡಿಸಿದ್ರು, ಅಲೆಯುವಂತೆ ಮಾಡಿದ್ರು, ಆದರೂ ಕೂಡ ನಮ್ಮ ಅಪ್ಪನಿಗೆ ಸಲ್ಲಿಸಬೇಕಾದ ಗೌರವವನ್ನು ನಾನು ಸಲ್ಲಿಸುತ್ತೇನೆ. ಇನ್ನೊಬ್ಬ ಹೇಳುತ್ತಾನೆ, ನಮ್ಮ ಅಪ್ಪ ನನ್ನನ್ನು ಕೊಲ್ಲುವುದಕ್ಕೆ ಬಂದರು, ಕತ್ತರಿಸುವುದಕ್ಕೆ ಬಂದರು. ನನ್ನ ದೃಷ್ಟಿಯಲ್ಲಿ ಅಪ್ಪ ಒಂದು ದಿನ ಕೊಲೆಗಾರನಾಗಿ ಕಾಣಿಸಿಕೊಂಡರು, ಆದರೆ ಇಂದು ಗೊತ್ತು ನನ್ನ ಅಪ್ಪ ಒಬ್ಬ ನೀತಿವಂತನು. ನಮ್ಮ ಅಪ್ಪ ಒಬ್ಬ ದೈವ ಮನುಷ್ಯ. ಅವರಿಂದ ಸ್ವತ್ತುಗಳನ್ನು ಪಡೆದುಕೊಂಡು ಕಾಣದೆ ಹೋದಂಥ ಮಕ್ಕಳಾಗಿ ನಾವು ಇರಬಾರದು. ನಾವು ಹೇಗೆ ಇರಬೇಕು ಗೊತ್ತಾ? ಏನೇ ನಡೆದರೂ ಕೂಡ ಸರಿ, ನನ್ನ ತಾಯಿ ಹಾಗೂ ತಂದೆ ದೇವರ ಮುಂಭಾಗದಲ್ಲಿ ನನಗೋಸ್ಕರ ಕೊಡಲ್ಪಟ್ಟಂತವರು. ಅವರು ನನ್ನನ್ನು ಬೆಳೆಸಿದವರು. ಅವರ ಕುರಿತಾದಂತಹ ನೀತಿ ನನಗೆ ಗೊತ್ತಿಲ್ಲದೆ ಇರಬಹುದು, ಆದರೂ ದೇವರು ನನಗೆ ಕೊಟ್ಟಿದ್ದಾರೆ. ಹಾಲೆಲೂಯ. ನಾವು ಪ್ರಾರ್ಥಿಸೋಣ. ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವ? ನಿಮ್ಮನ್ನೇ ನೀವು ಈಗ ಪರಿಶೋಧಿಸಿ ನೋಡುವಂತಹ ಸಮಯ ಇದು. ನಿಮ್ಮನ್ನೇ ನೀವು ಪರಿಶೋಧಿಸಿ ನೋಡುವಂತಹ ಸಮಯ. ನಿಮ್ಮ ತಂದೆ ತಾಯಿಯನ್ನು ಸನ್ಮಾನಿಸಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಈ ಕಡೆಯ ಕಾಲದಲ್ಲಿ ಎಷ್ಟು ಜನ ನಿಮ್ಮ ತಂದೆ ತಾಯಿಯನ್ನು ಘನಪಡಿಸುತ್ತಾ ಇದ್ದೀರಾ? ಒಂದು ವೇಳೆ ಪರಿಸ್ಥಿತಿ ನೀವು ಗ್ರಹಿಸಿ ನೋಡಲಿಕ್ಕೆ ಆಗದಂಥದ್ದಾಗಿ ಇರುತ್ತದೆ. ಕೆಲವು ಸಮಯದಲ್ಲಿ ನಾವು ನಿಮ್ಮ ತಂದೆ ತಾಯಿಯ ಕುರಿತಾಗಿ ನೀನು ಏನು ಯೋಚನೆ ಮಾಡಿದ್ದೀಯಾ? ಎಲ್ಲರ ಹಾಗೆ ಅವರು ಕೂಡ ಎಂಬುದಾಗಿ ನೆನೆಸಿದ್ದೀಯಾ? ನಿನಗೆ ಕೊಡಲ್ಪಟ್ಟಂಥ ತಂದೆ ತಾಯಿ ಯುನಿಕ್. ಅವರಿಗೆ ಆಗೋಷ್ಟರ ಮಟ್ಟಿಗೆ ಕಷ್ಟಪಟ್ಟು ನಿನ್ನನ್ನು ಬೆಳೆಸಿದ್ದಾರೆ. ನೀವು ಅನೇಕ ಸಮಯದಲ್ಲಿ ಅದನ್ನು ಯೋಚನೆ ಮಾಡದೆ ಬಿಟ್ಟಿದ್ದೀರಾ? ನೀವು ಇಂದು ಒಂದು ತೀರ್ಮಾನ, ನಿಮ್ಮನ್ನೇ ಪರಿಶೋಧಿಸಿ ನೋಡಿರಿ. ತಾಯಿ ತಂದೆಯನ್ನು ಘನಪಡಿಸುತ್ತಿದ್ದೀರಾ? ಕೂತು ಅವರ ಸಂಗಡ ಮಾತನಾಡುತ್ತಾ ಇದ್ದೀರಾ? ಒಂದು ವೇಳೆ ನಿನಗೆ ಸಿಂಗಲ್ ಪೇರೆಂಟ್ ಆಗಿ ಇದ್ದರೆ, ತಾಯಿ ಇಲ್ಲ ಬರೀ ತಂದೆ ಮಾತ್ರ ಇದ್ದಾರೆ, ತಂದೆ ಇಲ್ಲ ಬರೀ ತಾಯಿ ಮಾತ್ರ ಇದ್ದಾರೆ ಅಂದರೆ ನೀನೇ ಅವರನ್ನು ಇಟ್ಟುಕೊಂಡು ನೋಡಬೇಕು. ಅದು ನಿನ್ನ ಮೇಲೆ ಬಿದ್ದಿರುವಂತಹ ಜವಾಬ್ದಾರಿ. ಆ ಒಂದು ಆತ್ಮನು ನಿನ್ನಿಂದ ನೋಡುವುದಕ್ಕೆ ಆಗುತ್ತಿಲ್ಲ ಅಂದರೆ ಹೇಗೆ ನಿನ್ನಿಂದ ಒಂದು ಆಫೀಸನ್ನು ನಡೆಸುವುದಕ್ಕೆ ಸಾಧ್ಯ? ಒಂದು ಆತ್ಮನು ನಿಮ್ಮಿಂದ ನೋಡಿಕೊಳ್ಳುವುದಕ್ಕೆ ಆಗಲ್ಲ ಅಂದರೆ ಹೇಗೆ ಒಂದು ಆರ್ಗನೈಸೇಷನ್ ನಿಮ್ಮಿಂದ ನೋಡಿಕೊಳ್ಳುವುದಕ್ಕೆ ಸಾಧ್ಯ? ಆ ಒಂದು ಆತ್ಮನು ನಿಮ್ಮಿಂದ ನೋಡಿಕೊಳ್ಳುವುದಕ್ಕೆ ಆಗಲ್ಲ ಅಂದರೆ ಹೇಗೆ ಒಂದು ಸ್ಕೂಲನ್ನು ನೋಡಿಕೊಳ್ಳುತ್ತೀರಾ? ಹೇಗೆ 1000 ಜನವನ್ನು ನಡೆಸುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ದೇವರು ಕೊಡುತ್ತಾರೆ. ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿದ್ದರೆ ತಾನೇ ಅನೇಕರಿಗೆ ಅಧಿಕಾರಿಯಾಗಿಡುತ್ತಾರೆ. ಒಬ್ಬ ತಂದೆಯನ್ನು ಒಬ್ಬ ತಾಯಿಯನ್ನು ನೋಡಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ನಿಮ್ಮನ್ನು ಹೇಗೆ ದೇವರು ನಿಮ್ಮನ್ನು ನಂಬುತ್ತಾರೆ? ನಿಮ್ಮಿಂದ ದೇವರು ಅದನ್ನೇ ಎದುರು ನೋಡುತ್ತಿದ್ದಾರೆ. ಒಂದು ವೇಳೆ ನಿನ್ನ ತಂದೆಯು ಒಂದು ದಿನ ನಿನಗೆ ಕೇಡನ್ನು ಮಾಡಿರುವವರಾಗಿರಬಹುದು, ಇಷ್ಮಾಯೇಲನ ಹಾಗೆ. ಒಂದು ವೇಳೆ ಒಂದು ದಿನ ನಿನ್ನ ತಂದೆ ನಿನ್ನ ಕಣ್ಮುಂದೆ ಬಹಳ ಕಠಿಣವಾದಂಥ ವ್ಯಕ್ತಿಯಾಗಿ ಕಾಣಿಸಿರಬಹುದು, ಈಸಾಕನಿಗೆ ಇದ್ದ ಹಾಗೆ. ಆದರೆ ಅದರ ಹಿಂದೆ ಒಂದು ನೀತಿ ಇದೆ. ದೇವರು ಅದನ್ನು ನೋಡಿದ್ದಾರೆ. ನೀನು ಅವರಿಗೆ ನ್ಯಾಯ ತೀರಿಸುವಂಥ ಅವಶ್ಯಕತೆ ಇಲ್ಲ. ಹಾಗೆ ಒಂದು ವೇಳೆ ಅವರು ತಪ್ಪಾಗಿ ಇದ್ದರೂ ಕೂಡ ಅವರಿಗೆ ನ್ಯಾಯ ತೀರಿಸುವಂಥ ಅಧಿಕಾರ ದೇವರು ನಿನ್ನ ಕೈಗೆ ಕೊಟ್ಟಿಲ್ಲ. ಅಷ್ಟೊಂದು ಬಹಳ ಮೋಸಕರವಾದ ತಂದೆ ಎಂಬುದಾಗಿ ಕಾಣಿಸಿದರು. ಇಷ್ಮಾಯೇಲನು ಈಸಾಕನು ಒಂದು ದಿನ ಅದನ್ನು ಅರ್ಥ ಮಾಡಿಕೊಂಡು ಅವನಿಗೆ ಸಮಾಧಿ ಮಾಡುವುದಕ್ಕೆ, ಗೌರವ ಸಲ್ಲಿಸುವುದಕ್ಕಾಗಿ ಬಂದರು. ಅದನ್ನೇ ದೇವರು ನಿಮ್ಮಿಂದ ಎದುರು ನೋಡುತ್ತಿದ್ದಾರೆ. ನಿಮ್ಮನ್ನು ಒಪ್ಪಿಸಿಕೊಡಿ. ಇವತ್ತು ಹೋಗಿ ನಿಮ್ಮ ತಂದೆ ತಾಯಿ ಹತ್ರ ಮಾತನಾಡಿ. ಒಂದು ಫೋನ್ ಮಾಡಿ ಮಾತನಾಡಿ, ಹೇಗಿದ್ದೀರಾ ಎಂಬುದಾಗಿ ಕೇಳಿ. ನೀವು ಏನನ್ನು ಬಿತ್ತುತ್ತೀರೋ ಖಂಡಿತವಾಗಿ ಅದನ್ನೇ ಕೊಯ್ಯುತ್ತೀರಾ. ಒಂದು ವೇಳೆ ನೀವು ಯೌವನದ ಪ್ರಾಯ, ನಿಮ್ಮ ಅತ್ತೆಯನ್ನು ಅಥವಾ ನಿಮ್ಮ ಮಾವನನ್ನು ನೀವು ಸ್ವಲ್ಪ ಅವರಿಗೆ ಹಿಂಸೆ ಮಾಡಬಹುದು. ಅದು ನಾಳೆಯ ದಿನ ನಿನಗೆ ರಿವರ್ಸ್ ಆಗಿ ಬರುತ್ತದೆ. ನಾಳೆಯ ದಿನ ಮತ್ತೆ ಅದು ನಿನಗೆ ತಿರುಗಿ ಬರುತ್ತದೆ. ನಿನ್ನ ಹೆತ್ತವರಿಗೂ ಕೂಡ ಆ ರೀತಿ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತದೆ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಇವತ್ತು ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ. ನನಗೆ ಅವರು ತಿಳಿಸಿದ್ದಾರೆ. ಕರ್ತನು ನನ್ನನ್ನು ಸಂಧಿಸಿದರು. ಆ ರೀತಿಯಾಗಿ ಹೇಳುವಂಥವ್ರು ಮಾತ್ರ ನಿಮ್ಮ ಕರೆಗಳನ್ನು ದೇವರಿಗೆ ನೇರವಾಗಿ ಎತ್ತಿ ನಿಮ್ಮ ತಂದೆ ತಾಯಿಗೋಸ್ಕರವಾಗಿ ಪ್ರಾರ್ಥಿಸಿರಿ. ಕರ್ತನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡಿರಿ. ದೇವರೇ, ನೀವು ನನಗೆ ಒಳ್ಳೆಯ ನೀತಿವಂತಳಾದಂಥ ತಾಯಿಯನ್ನು ಕೊಟ್ಟಿದ್ದೀರಾ, ನೀತಿವಂತನಾದ ತಂದೆಯನ್ನು ಕೊಟ್ಟಿದ್ದೀರಾ. ಇವತ್ತು ನಾನು ಇಲ್ಲಿರುವುದಕ್ಕೆ ಅವರು ಕೂಡ ಒಂದು ಕಾರಣ. ಇವತ್ತು ನಾನು ಈ ಒಳ್ಳೆಯ ಸ್ಥಾನದಲ್ಲಿರುವುದಕ್ಕೆ ಅವರು ಕೂಡ ಒಂದು ಕಾರಣ ಎಂಬುದಾಗಿ ನೀವು ಅವರಿಗೋಸ್ಕರವಾಗಿ ಸ್ತೋತ್ರ ಮಾಡಿ ನೋಡೋಣ. ಕರ್ತನಿಗಾಗಿ, ಕರ್ತನು ನಿಮಗೆ ಕೊಟ್ಟಂಥ ಗಿಫ್ಟ್ ಅವರು ದೊಡ್ಡ ಗಿಫ್ಟು. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವ. ಸರ್ವಶಕ್ತನಾದ ನಮ್ಮ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ಅಪ್ಪ ದೇವರೇ. ನಾವು ಸ್ವಾಭಾವಿಕವಾಗಿ ಪ್ರೀತಿ ಇಲ್ಲದವರಾಗಿ ಇರದಂತೆ ನಮಗೆ ಕೊಡಲ್ಪಟ್ಟಂಥ ತಾಯಿಯನ್ನು, ತಂದೆಯನ್ನು, ಕುಟುಂಬವನ್ನು ಪ್ರೀತಿಸುವವರಾಗಿ ಮಾರ್ಪಡುವಂತೆ ಕೃಪೆ ನೀಡಿರಿ.
ನಿಮ್ಮ ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಇವತ್ತು ಮೊದಲುಗೊಂಡು ದೇವರೇ, ನಮ್ಮ ಒಳಗೆ ನಿಮ್ಮ ಪ್ರೀತಿಯನ್ನು ಸುರಿಸಿರಿ ಅಪ್ಪ. ನಾವು ಆರೋಗೆಂಟ್ಸ್ ಆಗಿ ಇರಬಾರದು ದೇವರೇ. ಪ್ರೀತಿ ಇಲ್ಲದವರಾಗಿ ಇರಬಾರದು ದೇವರೇ. ನಮ್ಮ ತಂದೆ ತಾಯಿಯನ್ನು ನೋಡಿದಾಗ ನಮಗೆ ಕೋಪ ಬರಬಾರದು ದೇವರೇ. ಅವರು ಮಾಡಿದಂಥ ಹಳೆಯ ಕಾರ್ಯಗಳು ಜ್ಞಾಪಕಕ್ಕೆ ಬರಬಾರದು ದೇವರೇ. ಇವತ್ತು ನೀವು ಅವರನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದೀರಾ ಎನ್ನುವಂಥ ಜವಾಬ್ದಾರಿ ನಮಗೆ ಬರಲಿ ದೇವರೇ. ನಿಮ್ಮ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.